ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ಬ್ರೋ. ಇವತ್ತಿನ ಕ್ಲಾಸ್ ನಲ್ಲಿ ನೋಡೋಣ ಅಂದ್ರೆ ಮ್ಯಾಥ್ಸ್ ಪ್ರೀವಿಯಸ್ ಇಯರ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ 100% ನಿಮ್ದು ಎಕ್ಸಾಮ್ ದಲ್ಲಿ ಇದು ಹೆಲ್ಪ್ ಆಗುತ್ತೆ. ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಸ್ಟಾರ್ಟ್ ವಿತ್ ಅವರ್ ಕ್ವೆಶನ್ಸ್ ಹಿಯರ್. ಸ್ಟಾರ್ಟಿಂಗ್ ನಿಂದ ಲಾಸ್ಟ್ ಮಟ್ಟ ಎಲ್ಲಾ ಕ್ವೆಶನ್ಸ್ ನೀವು ಫಸ್ಟ್ ಟ್ರೈ ಮಾಡ್ರಿ, ಆಮೇಲೆ ಇಲ್ಲಿ ಸೊಲ್ಯೂಷನ್ ನೋಡ್ರಿ. ಓಕೆ, ಇದು ಫಸ್ಟ್ ಕ್ವೆಶನ್ ಏನಿದೆ, ಮಿಕ್ಸ್ಚರ್ಸ್ ಟಾಪಿಕ್. ಮಿಕ್ಸ್ಚರ್ ಅಂದ್ರೆ ಅಂಡ್ ಎಲಿಗೇಷನ್ ಚಾಪ್ಟರ್. ಓಕೆ, ಏನಿದೆ ನೋಡ್ರಿ. What is find the ratio in which rice 120 per kg mixed with the rice of 155 to get the mixture of 135 per kg? ಅಂದ್ರೆ ಯಾವ ಟೆಕ್ನಿಕ್ ಅಪ್ಲೈ ಮಾಡಬೇಕು? ಅಲಿಗೇಷನ್ ಟೆಕ್ನಿಕ್ ಯೂಸ್ ಮಾಡಬೇಕು. ಮೊದಲ ರೈಸ್ ನಂಬರ್ 1 ಎಷ್ಟು ಇದೆ ಪ್ರೈಸ್? 120. ರೈಸ್ ನಂಬರ್ 2 ಪ್ರೈಸ್ ಎಷ್ಟಿದೆ ಮೈ ಡಿಯರ್ ಫ್ರೆಂಡ್ಸ್? 155, 155. and the mixture rice 1 rice 2 the mixture price is 135. ಸೊ ಏನ್ ಮಾಡ್ಬೇಕು? ದೊಡ್ಡ ಸಂಖ್ಯೆಯಿಂದ ಸ್ಟಾರ್ಟ್ ಮಾಡ್ರಿ. 155 ಮೈನಸ್ 135 ಎಷ್ಟು? ಇದು 20. ಎಷ್ಟು? 20. ಆಮೇಲೆ ಈ ಕಡೆಯಿಂದ ಈ ಕಡೆ 135 ಮೈನಸ್ 20 120 ಎಷ್ಟು? 115 15. ಈ ಎರಡು ಸಂಖ್ಯೆ ಅನುಪಾತ ರೇಷಿಯೋ 5 4s and 5 3s. ಇದು ನಮ್ದು ಆನ್ಸರ್ 4:3. ಆಪ್ಷನ್ ನಂಬರ್ ಡಿ ಇಸ್ ದ ಆನ್ಸರ್. ಎಷ್ಟು ಈಸಿ ಕ್ವಶನ್, ಬಹಳ ಸಲ ಇದು ಕೇಳ್ತಾರೆ ನಿಮ್ಗೂ, ಬಹಳ ಸಲ ಇದು ಕ್ವಶನ್ಸ್ ರಿಪೀಟ್ ಆಗುತ್ತೆ ಎಕ್ಸಾಮ್ ದಲ್ಲಿ. ನೋಡ್ರಿ, ಇಂಪಾರ್ಟೆಂಟ್ ಇದೆ ಪ್ರತಿಯೊಂದು ಕ್ವಶನ್ ಜೊತೆ. ವಿತ್ ಈಚ್ ಕ್ವಶನ್ಸ್ ಐ ವಿಲ್ ಟೆಲ್ ಯು ಎಕ್ಸ್ಟ್ರಾ ಕ್ವಶನ್ಸ್ ಆಲ್ಸೋ. ಯಾಕಂದ್ರೆ ಒಂದು ಕ್ವಶನ್ ಇಂದ ಮತ್ತೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅದೇ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ನೋಡ್ರಿ, ಈಗ ಎಕ್ಸ್ಟ್ರಾ ಕ್ವಶನ್ಸ್ ಇನ್ ದ ಎಕ್ಸಾಮಿನೇಷನ್ ಏನ್ ಕೇಳಬಹುದು? ಕ್ವಶನ್ಸ್ ಕೇಳ್ತಾರೆ ನಿಮ್ಗೂ. ಮೊದಲ್ ರೈಸ್ ನಂಬರ್ 1. ಓಕೆ, ರೈಸ್ ನಂಬರ್ 1 ಕ್ವಾಂಟಿಟಿ 12 kg. ಸಪೋಸ್ ಇದು ಕೊಟ್ಟಾರ ರೈಸ್ ನಂಬರ್ 1 kg ಎಷ್ಟು? 12 kg. ಸೊ ಇಲ್ಲೇ ಬರೀರಿ, 4 ಅಂದ್ರೆ 12. ಸೊ ವಾಟ್ ಈಸ್ ದ ಕ್ವಾಂಟಿಟಿ ಆಫ್ ರೈಸ್ ನಂಬರ್ 2? ಸೊ ನೀವು ಹೇಳಬೇಕು ಕ್ವಶನ್ ಮಾರ್ಕ್ ಅಂದ್ರೆ 4 ಎಷ್ಟಲಿ 12 ಆಗಿದೆ, 4 3ಲಿ. ಸೊ ಸೇಮ್ ನಂಬರ್ ಇಲ್ಲಿ ಎಂಟು ಮಾಡ್ರಿ. 3 3ಲೆ ಎಷ್ಟು? 9 kg. ಕ್ವಾಂಟಿಟಿ ಕೊಡಬಹುದು, ಟೋಟಲ್ ಕ್ವಾಂಟಿಟಿ ಕೇಳಬಹುದು. ರೈಸ್ 1 ಪ್ಲಸ್ ರೈಸ್ 2. ಸೊ ಈಗ 4 ಮತ್ತು 3 ಟೋಟಲ್ 7. 7 3ಲೆ 21 ಕೇಳ್ತಾರ. ಐ ಹೋಪ್ ದಿಸ್ ಇಸ್ ಡನ್. ಮುಂದಿನ ಕ್ವಶನ್ ಇದೇ ರೀತಿ ಇದೆ, ಬಟ್ ಇದು water and milk. In what ratio water be mixed with milk costing 15 per liter to obtain a mixture worth 10 per liter? ನಮಗೆ ಮಿಕ್ಸ್ಚರ್ ಏನ್ ಬೇಕು ನೋಡಿ, ನಮಗೆ ಮಿಕ್ಸ್ಚರ್ ಬೇಕು 10 ರೂಪಾಯಿ ಪ್ರತಿ ಲೀಟರ್ ಬೇಕು. ವಿ ವಾಂಟ್ ದ ಮಿಕ್ಸ್ಚರ್, ಈ ಕಡೆ ಒಂದು ಈ ಕಡೆ ಒಂದು, ಅಂಡ್ ದ ಮಿಕ್ಸ್ಚರ್ ವಿ ಹ್ಯಾವ್ ಟು ರೈಟ್ ಇನ್ ದ ಮಿಡಲ್. ನಮಗೆ ಮಿಕ್ಸ್ಚರ್ ಬೇಕು ಎಷ್ಟು? ₹10. ಇದು ಮಿಕ್ಸ್ಚರ್ ಬೇಕು. ಮಿಲ್ಕ್ ಕಾಸ್ಟ್ ಎಷ್ಟಿದೆ? ಮಿಲ್ಕ್ ಕಾಸ್ಟ್ ಮೈ ಡಿಯರ್ ಫ್ರೆಂಡ್ಸ್ 15 ರೂಪಾಯಿ ಇದೆ. ಬಟ್ ಇದು ಮಿಕ್ಸ್ಚರ್. ವಾಟರ್ ಕಾಸ್ಟ್ ಕೊಟ್ಟಿಲ್ಲ. ವಾಟರ್ ಅಂದ್ರೆ ನೀರಿನ ರುಪೀಸ್ ರೂಪ ಫ್ರೀ ತಗೋಬೇಕು. ಯಾವ ಮಿಲ್ಕ್ ದಲ್ಲಿ ಬಿಸ್ಲೇರಿ ವಾಟರ್ ಆಡ್ ಮಾಡಬೇಡ. ಏನ್ ಮಾಡ್ತಾರ ಅವರು? ಅದು ಮನೆ ನೀರ ಅಂದ್ರೆ ₹0. ಏನು ಚಾರ್ಜ್ ಇರೋದಲ್ಲ, ಫ್ರೀ ಇದೆ. ಸೊ 15 ಮೈನಸ್ 10 5 ಬರೀರಿ. 10 ಮೈನಸ್ 0 10 ಬರೀರಿ. ಈ 2 ಅನುಪಾತ 5 ಒಂದ್ಲಿ 5 2 2:1. ನಮ್ದು ಆನ್ಸರ್ ಫಾರ್ ದ ಕ್ವಶನ್. ಯಾಕೆ ಬಂದಿಲ್ಲ? ಮಿಲ್ಕ್ ಅಂಡ್ ವಾಟರ್ ಕ್ವಶನ್ ಇದೆ. ಇನ್ ವಾಟ್ ರೇಷಿಯೋ ಮಸ್ಟ್ ವಾಟರ್ ಬಿ ಮಿಕ್ಸ್ಡ್ ವಿತ್ ಮಿಲ್ಕ್ ಇದೆ. ವಾಟರ್ ಮಿಲ್ಕ್ ಅನುಪಾತ ಬೇಕು. ವಾಟರ್ ಅಂಡ್ ಮಿಲ್ಕ್ ಅನುಪಾತ ಬೇಕು. ವಾಟರ್ ಅಂದ್ರೆ ನೀರಿನ ಅನುಪಾತ ಇದೆ 1. ಮಿಲ್ಕ್ ದ ಅನುಪಾತ ಇದೆ ಎಷ್ಟು? 2. 1:2. ಆಪ್ಷನ್ ನಂಬರ್ A is the answer for this. So this should be careful. Okay, ಯಾವ ಅನುಪಾತ ಬೇಕು? ಮೊದಲ ವಾಟರ್, ಆಮೇಲೆ ಮಿಲ್ಕ್. ನೆಕ್ಸ್ಟ್ ಕ್ವೆಶ್ಚನ್ ಬಹಳ ಈಸಿ ಕ್ವೆಶ್ಚನ್ ಇದೆ. ಓಕೆ, ವಿದೌಟ್ ಸ್ಟಾಪ್ ಸ್ಪೀಡ್ ಇಸ್ 60 km/h. ವಿತ್ ಸ್ಟಾಪ್ ಅವರೇಜ್ ಸ್ಪೀಡ್ 42. 1 ಗಂಟೆಯಲ್ಲಿ ಎಷ್ಟು ನಿಮಿಷ ಆ ಬಸ್ ಸ್ಟಾಪ್ ಆಗಿದೆ? ಸಿಂಪಲ್ ಫಾರ್ಮುಲಾ ಬೈ ಹಾರ್ಟ್ ಮಾಡ್ರಿ. ಫಾಸ್ಟ್ ಸ್ಪೀಡ್ ಮೈನಸ್ ಸ್ಲೋ ಸ್ಪೀಡ್ divided by fast into 60. ಯಾಕ್ರಿ? ನಂದು ಆಪ್ಷನ್ಸ್ ಮಿನಿಟ್ಸ್ ದಲ್ಲಿ ಇದೆ. ನಮ್ದು ಆಪ್ಷನ್ ಮಿನಿಟ್ಸ್ ದಲ್ಲಿ ಇದೆ, ಅದಕ್ಕಾಗಿ 60 ಮಿನಿಟ್ಸ್ ಮಲ್ಟಿಪ್ಲೈ ಮಾಡಬೇಕು. ಫಾಸ್ಟ್ ಸ್ಪೀಡ್ ಎಷ್ಟಿದೆ? 60. ಸ್ಲೋ ಸ್ಪೀಡ್ ಎಷ್ಟಿದೆ? 42. ಡಿವೈಡೆಡ್ ಬೈ ಫಾಸ್ಟ್ ಸ್ಪೀಡ್ 60 ಇಂಟು ಏನ್ ಮಾಡಬೇಕು? 60. 60 ಕ್ಯಾನ್ಸಲ್. ಇದು 2 ಮೈನಸ್ ಮಾಡ್ರಿ. 18 ಮಿನಿಟ್ಸ್. ಅವರ್ ಆನ್ಸರ್ ಆಪ್ಷನ್ ನಂಬರ್ ಬಿ. ಸೊ ಯಾವಾಗ ಇಂತಹ ಕ್ವಶನ್ ನೋಡಿರಿ ಅಂದ್ರೆ ಕಂಪಲ್ಸರಿ ಇದು ಫಾರ್ಮುಲಾ ಯೂಸ್ ಮಾಡ್ರಿ, ಸಿಂಪ್ಲಿಫೈ ಮಾಡ್ರಿ. ಓಕೆ, ಬೇಸಿಕ್ ಟೆಕ್ನಿಕ್ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವಶನ್, ಜಕೀರ್ ಟ್ರಾವೆಲ್ಸ್. ಇಂತಹ ಕ್ವಶನ್ ನೀವು ಓಪನ್ ಮಾಡ್ರಿ, ನಿಮ್ದು SSCGD ಹಿಂದಿನ ವರ್ಷದ ಪ್ರಶ್ನೆ
ಬಹಳ ಅಂದ್ರೆ ಬಹಳ 10 ಕ್ವಶನ್ಸ್ 10 ಕ್ವಶನ್ಸ್ ಕೇಳಾರೆ ಎಸ್ ಎಸ್ ಸಿ ಜಿಡಿ 23 24 25 ಇದೇ ರೀತಿ. ಯಾವ ರೀತಿ? ಸ್ಪೀಡ್ ಚೇಂಜ್ ಆದ ನಂತರ ಏನಾಗುತ್ತೆ? ರೀಚಸ್ 10 minutes ಲೇಟ್. ಸ್ಪೀಡ್ ಕಡಿಮೆ ಮಾಡಾರಂದ್ರೆ ಏನಾಗುತ್ತೆ? ಸ್ಪೀಡ್ ಕಡಿಮೆ ಆದ ನಂತರ ನಮ್ದು ಟೈಮಿಂಗ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ನಾರ್ಮಲ್ ಸ್ಪೀಡ್ ಎಷ್ಟು ಅದು ಹೇಳಬೇಕು. ವಾಟ್ ಈಸ್ ದ ನಾರ್ಮಲ್ ಟೈಮ್ ಟೇಕನ್ ಇದೆ ಕ್ವಶನ್. ಫೈಂಡ್ ದ ಟೈಮ್ ಇನ್ ಮಿನಿಟ್ಸ್ ದಟ್ Zakir would have taken to travel from city A to city B if he drove at the normal speed. ಅಂದ್ರೆ ಸಾಮಾನ್ಯ ಸಮಯ ಬೇಕು ನೋಡ್ರಿ, ಸಾಮಾನ್ಯ ಸಮಯ ಬೇಕು ನಮ್ಗೆ. ಫಸ್ಟ್ ನಮ್ಗೆ ಡೈರೆಕ್ಟ್ ಹೇಳ್ತೇನೆ, ಎಕ್ಸಾಮ್ ಅಲ್ಲಿ ಏನ್ ಮಾಡ್ಬೇಕು? ಇಲ್ಲಿ 2/3 ಇದೆ, ಡೈರೆಕ್ಟ್ ಬರೀರಿ ನೀವು 2:3. ಅದಾದ ನಂತರ ಕಾನ್ಸೆಪ್ಟ್ ಹೇಳ್ತೇನೆ ನಿಮ್ಗೆ 2 3. ನೋಡ್ರಿ, ಮೊದಲ ಟೈಮ್ ಎಷ್ಟಿತ್ತು? ಓಲ್ಡ್ ಟೈಮಿಂಗ್ ಎಷ್ಟಿತ್ತು? 2. ಈಗ ಹೊಸ ಟೈಮಿಂಗ್ ಈ ಕಡೆ ಬರೀರಿ, ನ್ಯೂ ಟೈಮಿಂಗ್. ಮೊದಲ ಟೈಮ್ ಎಷ್ಟಿದೆ? 2. ಹೊಸ ಟೈಮಿಂಗ್ ಇದೆ ಎಷ್ಟು? 3. ಈ ಟೈಮ್ಗಿಂತ ಈ ಟೈಮ್, ಫ್ರಮ್ ದಿಸ್ ಟೈಮ್ ಟು ದಿಸ್ ಟೈಮ್ ಡಿಫರೆನ್ಸ್ ಅಂದ್ರೆ ಎಷ್ಟು ಜಾಸ್ತಿ ಆಗಿದೆ? 1 ಜಾಸ್ತಿ ಆಗಿದೆ. ಮೊದಲು 2 ಗಂಟೆ ತಗೊಂಡಿರಿ, ಈಗ ನೀವು 3 ಗಂಟೆ. ಸೊ ಎಷ್ಟು ಜಾಸ್ತಿ ಲೇಟ್ ಆಗಿದೆ? 1. ಬಟ್ ಪ್ರಶ್ನೆಯಲ್ಲಿ ಎಷ್ಟು ಲೇಟ್ ಆಗಿದೆ? 10 ನಿಮಿಷ. 1 ಅಂದ್ರೆ 10 minutes. 1 ಮೀನ್ಸ್ ಮೈ ಡಿಯರ್ ಫ್ರೆಂಡ್ಸ್ 10 minutes. ಸೊ ಏನ್ ಬೇಕು? ಯೂಶುವಲ್ ಟೈಮಿಂಗ್ ಬೇಕು. ಯೂಶುವಲ್ ಅಂದ್ರೆ ಹಿಂದಿನ ಅಂದ್ರೆ ಓಲ್ಡ್ ಅಂದ್ರೆ ಎಷ್ಟು? ಓಲ್ಡ್ ಟೈಮಿಂಗ್ ಎಷ್ಟಿದೆ? 1 into 10. ಸೊ ಇಲ್ಲೇ 10 into ಮಾಡ್ರಿ, 2 10s are 20 minutes. This is our answer for the question. ಡೈರೆಕ್ಟ್ಲಿ ನೀವು ಬರೀಬೇಕು. ಓಕೆ, ಡೈರೆಕ್ಟ್ಲಿ ದಿಸ್ ಓಲ್ಡ್ ನೀವು ಬರೀರಿ, ಆ ಕಡೆ ಮೇಲಿಂದ ಸಂಖ್ಯೆ ಹಾಕ್ರಿ. ಇದು ಈಗ ನಿಮ್ದು ಕಾನ್ಸೆಪ್ಟ್ ಸರ್. ಇದರಲ್ಲಿ ಕಾನ್ಸೆಪ್ಟ್ ಏನಿದೆ? ಇದರಲ್ಲಿ ಕಾನ್ಸೆಪ್ಟ್ ಇದೆ ಸ್ಪೀಡ್ ಅಂಡ್ ಟೈಮ್ ಆರ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಈಗ ಕಾನ್ಸೆಪ್ಟ್ ನೋಡ್ರಿ, 20 ನಿಮಿಷ ಅಂದ್ರೆ ಆಪ್ಷನ್ ನಂಬರ್ ಎ. ನಾವು ಕಾನ್ಸೆಪ್ಟ್ ನೋಡೋಣ. ಸೊ ಕಾನ್ಸೆಪ್ಟ್ ಏನಿದೆ ನೋಡ್ರಿ, ಸ್ಪೀಡ್ ಕೊಡ ಸರ್. ಸ್ಪೀಡ್ ಏನಾಗಿದೆ? Zakir drive his car at 2/3 of the normal speed. ಅಂದ್ರೆ ನಾರ್ಮಲ್ ಸ್ಪೀಡ್ ಜಾಸ್ತಿ ಇತ್ತು. ಈಗ ಅವರು Zakir ಸ್ಪೀಡ್ ಕಡಿಮೆ ಮಾಡ್ಯಾರ. From 3 he has made his speed as 2. ಸ್ಪೀಡ್ ಮತ್ತು ಟೈಮಿಂಗ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್, ಅಂಡ್ ದೇ ಆರ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಮೀನ್ಸ್ ಇಲ್ಲಿ 3:2 ಇದೆ. ಸೊ ಟೈಮಿಂಗ್ ನೀವು ಬರೀಬೇಕು 2:3, ಉಲ್ಟಾ ಮಾಡಬೇಕು. ನೋಡ್ರಿ, ಡಿಸ್ಟೆನ್ಸ್ ಸೇಮ್ ಇದೆ ಅಂದ್ರೆ ಸ್ಪೀಡ್ ಅಂಡ್ ಟೈಮ್ ಆರ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಇದು ಕಾನ್ಸೆಪ್ಟ್ ಗೊತ್ತಿದೆ. ಸೊ ಅದಕ್ಕಾಗಿ ಇನ್ ದ ಎಕ್ಸಾಮ್ ಹಿಂಗ್ ಬರಿಬೇಡ. ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ಟೈಮ್ 2:3. ಮೇಲಿಂದ ಸಂಖ್ಯೆ ಫಸ್ಟ್ ಬರೀರಿ, ಆಮೇಲೆ ನೆಕ್ಸ್ಟ್ ಈ ಕೆಳಗಿಂದ ಸಂಖ್ಯೆ ಮುಂದೆ ಬರೀರಿ. ಗ್ಯಾಪ್ ಮಾಡ್ರಿ. 1 ಅಂದ್ರೆ 10, 2 ಅಂದ್ರೆ ಎಷ್ಟು? ಅರ್ಥ ಆಗಿಲ್ಲ ಅಂದ್ರೆ ಮುಂದಿನ ಕ್ವಶನ್ ಅರ್ಥ ಆಗುತ್ತೆ 100%. ನೋಡ್ರಿ, ವಾಕಿಂಗ್ ಅಟ್ 3/5 ಆಫ್ ದ ಯೂಶುವಲ್ ಸ್ಪೀಡ್. 3/5 ಆಫ್ ದ ಯೂಶುವಲ್ ಸ್ಪೀಡ್. ನೀವು ಡೈರೆಕ್ಟ್ಲಿ ಸ್ಪೀಡ್ ಬರಿಬೇಡ, ಡೈರೆಕ್ಟ್ಲಿ ಟೈಮಿಂಗ್ ಬರೀರಿ. ಜಸ್ಟ್ ರೈಟ್ ಮೈ ಡಿಯರ್ ಫ್ರೆಂಡ್ಸ್ ಡೈರೆಕ್ಟ್ಲಿ ಟೈಮಿಂಗ್. ಓಕೆ, 3/5 ಮೊದಲ ಸಂಖ್ಯೆ 3 and then it is how much? 5. So this is old and this is new timing. Old time, new timing. ಡಿಫ್ರೆನ್ಸ್ ಎಷ್ಟಿದೆ ಸರ್ಜಿ? ಡಿಫ್ರೆನ್ಸ್ ಎಷ್ಟು? 2 ಇದೆ. ಬಟ್ ಇಲ್ಲಿ ಡಿಫ್ರೆನ್ಸ್ ಅಂದ್ರೆ ಇಷ್ಟು ಸಮಯ ಲೇಟ್ ಆಗಿದೆ. ಈ ಪ್ರಶ್ನೆಯಲ್ಲಿ ಎಷ್ಟು ಲೇಟ್ ಆಗಿದೆ? 1 hour 30 minutes. 1 hour 30 minutes ಅಂದ್ರೆ ಯಾಕಂದ್ರೆ ಆಪ್ಷನ್ ಮಿನಿಟ್ಸ್ ಅಲ್ಲಿ ಇದೆ, ಅದಕ್ಕಾಗಿ 1 hour 60 ಮತ್ತು 30 60 minutes and 30 minutes 90 minutes my dear friends. How much? 90 minutes. So we'll write it. 2 ಅಂದ್ರೆ 90 minutes, 2 ಅಂದ್ರೆ 90. ಏನು ಬೇಕು ನಮ್ಗೆ? ನೋಡ್ರಿ, ಅವರ ಸಾಮಾನ್ಯ ಪ್ರಯಾಣದ ಸಮಯ ಎಷ್ಟಿದೆ? ಸಾಮಾನ್ಯ ಅಂದ್ರೆ ಓಲ್ಡ್, ಹಿಂದಿನ ಸಮಯ ಅಂದ್ರೆ 3 ಎಷ್ಟು? ನೋಡ್ರಿ, ಸೊ 2 into how much? 45. 45 ಇಲ್ಲಿ ಇಂಟು ಮಾಡ್ರಿ. 45 into 3 40 40 40 120 135 ಆನ್ಸರ್ ಫಾರ್ ದ ಕ್ವಶನ್. 135 minutes ಆಪ್ಷನ್ ದಲ್ಲಿ ಇಲ್ಲ. ಸೊ ಆಪ್ಷನ್ ದಲ್ಲಿ 135 minutes ಆಪ್ಷನ್ ಇಲ್ಲ. ಏನ್ ಮಾಡೋಣ? 135 minutes ಅಲ್ಲಿ 120 120 minutes plus 15 minutes. 120 minutes plus 15 minutes. 120 minutes ಅಂದ್ರೆ 2 ಗಂಟೆ, 2 hour and 15 minutes extra. So 2 hour 15 minutes answer for the question. If you are new to our channel, yes, and ನಿಮ್ಗೆ ಅರ್ಥ ಆಗಿದೆ ಇದು ಕಾನ್ಸೆಪ್ಟ್ಸ್, then do not forget to subscribe our channel. ನಿಮ್ಗೆ ಎಲ್ಲ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತದೆ. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡ್ರಿ. ಆಫ್ಟರ್ ದ ಕ್ಲಾಸ್ ನಿಮಗೆ ಎಕ್ಸ್ಪ್ಲನೇಷನ್ ಟೀಚಿಂಗ್ ಇದು ನಿಮಗೆ ಹೆಲ್ಪ್ ಆಗಿದೆ ಅಂದರೆ ಕಮೆಂಟ್ದಲ್ಲಿ ಬರೀಬೇಕು. ಹೆಂಗಾಗಿದೆ ಕ್ಲಾಸ್ ಕಂಪಲ್ಸರಿ ಕಮೆಂಟ್ದಲ್ಲಿ ಹೇಳಬೇಕು. ನೆಕ್ಸ್ಟ್ ಇದೆ ಪಾರ್ಟ್ನರ್ಶಿಪ್ ದ ಕ್ವಶನ್. ಪಾರ್ಟ್ನರ್ಶಿಪ್ ಕ್ವಶನ್ ಏನಿದೆ? XYZ ಇನ್ವೆಸ್ಟೆಡ್ 4000. XYZ 4000 6000 8000 ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಯಾರ?
4000, 6000 and 8000. 1000 0 0 ಕ್ಯಾನ್ಸಲ್. ಯಾಕ್ರಿ? ಬಿಕಾಸ್ ರೇಷಿಯೋದಲ್ಲಿ ಬರೀರಿ 4 6 8 ಇನ್ವೆಸ್ಟ್ಮೆಂಟ್ ರೇಷಿಯೋ. ಟೈಮಿಂಗ್ 3 to 4 years. ಸೊ ಟೈಮಿಂಗ್ ಎಷ್ಟಿದೆ? 3 2 and 4 years. ಟೋಟಲ್ ಪ್ರಾಫಿಟ್ 56,000. ವಾಟ್ ಈಸ್ ದ ಪ್ರಾಫಿಟ್ ಆಫ್ ವೈ? ವೈಗೆ ಎಷ್ಟು ಲಾಭ ಕೊಡಬೇಕು? ಏನಿಲ್ಲ. ಸೊ ಇನ್ವೆಸ್ಟ್ಮೆಂಟ್ ಅಂಡ್ ಟೈಮಿಂಗ್ ಕೊಟ್ಟಾರೆ. ಇನ್ವೆಸ್ಟ್ಮೆಂಟ್ ಅಂಡ್ ಟೈಮ್ ಇಂಟು ಮಾಡ್ರಿ. ಇದು ಎರಡು ಇಂಟು ಮಾಡ್ರಿ. ಸೊ ಪ್ರಾಫಿಟ್ ಫಾರ್ಮುಲಾ ಬೈ ಹಾರ್ಟ್ ಮಾಡ್ರಿ. ಪ್ರಾಫಿಟ್ ಫಾರ್ಮುಲಾ ಏನಿದೆ? ಇನ್ವೆಸ್ಟ್ಮೆಂಟ್ ಇಂಟು ಟೈಮ್. ಪ್ರಾಫಿಟ್ ಫಾರ್ಮುಲಾ ಏನಿದೆ? ಇನ್ವೆಸ್ಟ್ಮೆಂಟ್ ಇಂಟು ಟೈಮಿಂಗ್. ಐ ಇಂಟು ಟಿ. 4 3 12, 6 2 12, 8 4 32. ಇದು ಏನ್ರಿ ಸರ್? ಇದು ಲಾಭ. ದಿಸ್ ಇಸ್ ಅವರ್ ಪ್ರಾಫಿಟ್. 12 12 32. ಓಕೆ. ಸೊ ಇಲ್ಲಿ ಎಷ್ಟಾಗಿದೆ ನೋಡೋಣ. 12 12. ಸೊ ಟೋಟಲ್ ಪ್ರಾಫಿಟ್ ನೋಡೋಣ. 2 + 2 + 2 that is 6. Total profit 2 + 2 + 2 6. 3 + 1 4, 4 + 1 ಎಷ್ಟು? 5. 56. ಟೋಟಲ್ ಲಾಭ ಎಷ್ಟು? 56. ಪ್ರಶ್ನೆಯಲ್ಲಿ ಎಷ್ಟಿದೆ? 56,000. ಸೊ ಇಲ್ಲಿ ಬರೀರಿ 56,000. 56,000. ಕ್ವಶನ್, ಹೌ ಮಚ್ ವಿಲ್ ವೈ ಗೆಟ್? ವೈಗೆ ಎಷ್ಟು ಕೊಡಬೇಕು? 12 ಅಂದ್ರೆ ಎಷ್ಟು? ಇದು 3 0 ಹಚ್ಚ್ರಿ. ಸೊ ಜಸ್ಟ್ 12 and 1 2 3 zeros. 12,000. Option number B is the answer for the question. I hope this is clear to each and everyone. Investment into timing. Pearls Lab is chapter dalli idu type 1 in the question nimgu exam dalli keltare, adakkagi ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ಇದೆ, ಇದು ಮಿಕ್ಸ್ಚರ್ ಕ್ವಶನ್. ಯಾವ ಚಾಪ್ಟರ್ ಕ್ವಶನ್ ಇದು? ಮಿಕ್ಸ್ಚರ್ ಚಾಪ್ಟರ್. ಇದು ಮಿಕ್ಸ್ಚರ್ ಚಾಪ್ಟರ್ ಕ್ವಶನ್ ಇದೆ. A container contains 36 liter water. ಓಕೆ, ಒಂದು ಕಂಟೈನರ್ ದಲ್ಲಿ ಏನಿದೆ? 36 ಲೀಟರ್ ಏನಿದೆ ಇದರಲ್ಲಿ? ನೀರಿದೆ, ವಾಟರ್ ಇದೆ. ಫ್ರಮ್ ದಿಸ್ ಕಂಟೈನರ್ 6 ಲೀಟರ್ ಆಫ್ ಕಂಟೆಂಟ್ ವಾಸ್ ಟೇಕನ್ ಔಟ್ ಅಂಡ್ ರೀಪ್ಲೇಸ್ಡ್ ಬೈ ಆಯಿಲ್. ಅದರಲ್ಲಿ ಏನ ಮಾಡಾರ್? 6 ಫಸ್ಟ್ ಆಫ್ ಆಲ್ ಲೀಟರ್ ಹೊರಗಡೆ, ಮತ್ತು ಅದರಲ್ಲಿ 6 ಏನ್ ಹಾಕಬೇಕು? ಆಯಿಲ್ ಆಗಬೇಕು. ಮತ್ತು ದಿಸ್ ಪ್ರೊಸೆಸ್ ವಾಸ್ ರಿಪೀಟೆಡ್ 2 times. ಈ ಪ್ರೊಸೆಸ್ 2 times ರಿಪೀಟ್ ಆಗಿದೆ. ಸೊ ಎಷ್ಟು ಸಲ ಅದು ಇಂಪಾರ್ಟೆಂಟ್. ಎಷ್ಟು ಸಲ ಇದು ಪ್ರೊಸೆಸ್ ರಿಪೀಟ್ ಆಗಿದೆ ಅದು ಬಹಳ ಇಂಪಾರ್ಟೆಂಟ್ ಇದೆ. ಇದು 2 ಸಲ ರಿಪೀಟ್ ಆಗಿದೆ ಈ ಪ್ರೊಸೆಸ್. ಅಂದ್ರೆ 2 ಸಲ ಅಂದ್ರೆ ಇನ್ನೊಂದು ಸಲ 6 ಹೊರಗಡೆ ಮತ್ತು 6 ಆಯಿಲ್ ಅದರಲ್ಲಿ ಹಾಕಬೇಕು. ಕ್ವಶನ್ ಏನಿದೆ? ಹೌ ಮಚ್ ವಾಟರ್ ಈಸ್ ಇನ್ಸೈಡ್ ದ ಕಂಟೈನರ್. ನೀವು ಮೊದಲು ಮಾಡಿರಿ 6 ಲೀಟರ್ 6 ಲೀಟರ್. ಈಗ ಡೋಂಟ್ ಡೂ ಲೈಕ್ ದಿಸ್. 6 ಲೀಟರ್ 6 ಲೀಟರ್ 12 ಲೀಟರ್ಸ್. 36 - 12 24. 24 ತಪ್ಪ. 24 ಆಪ್ಷನ್ದಲ್ಲೇ ಇಲ್ಲ. 24 ಆಪ್ಷನ್ದಲ್ಲೇ ಇಲ್ಲ. ಏನ್ ಮಾಡ್ಬೇಕು? ಒಂದು ಫಾರ್ಮುಲಾ ಹೇಳ್ತೀನಿ ನೋಡ್ರಿ. ಫಾರ್ಮುಲಾ ಹಿಂಗ್ ಬ್ಯಾಟ್ ಮಾಡ್ರಿ. ಟೋಟಲ್ ಕ್ವಾಂಟಿಟಿ ಇಂಟು 1 ಮೈನಸ್ ಕ್ವಾಂಟಿಟಿ ಟೇಕನ್ ಔಟ್. ಎಷ್ಟು ಔಟ್ ಮಾಡಿರಿ? ಡಿವೈಡೆಡ್ ಬೈ ಟೋಟಲ್ ಕ್ವಾಂಟಿಟಿ. ಇಂಟು ಎಷ್ಟು ಸಲ ಇದು ಪ್ರೊಸೆಸ್ ಆಗಿದೆ. ಟೋಟಲ್ ಕ್ವಾಂಟಿಟಿ ಎಷ್ಟಿದೆ? 36. ಟೋಟಲ್ ಕ್ವಾಂಟಿಟಿ ಎಷ್ಟಿದೆ? 36. ಬ್ರಾಕೆಟ್ 1 ಮೈನಸ್ ಎಷ್ಟು ಔಟ್ ಮಾಡಿರಿ ನೀವು? 6 ಲೀಟರ್. 6 ಒನ್ ಟೈಮ್ ದಲ್ಲಿ ಎಷ್ಟು ಔಟ್ ಮಾಡಿರಿ? 6. ಡಿವೈಡೆಡ್ ಬೈ ಟೋಟಲ್ ಕ್ವಾಂಟಿಟಿ ಎಷ್ಟು? 36. ಎಸ್. ಎಷ್ಟು ಸಲ ಪ್ರೊಸೆಸ್ ಆಗಿದೆ? 2 ಸಲ. ಸೊ ಇದು ಫಾರ್ಮುಲಾ ನಾನು ಇರೇಸ್ ಮಾಡ್ತೀನಿ ಈಗ ನೋಡ್ರಿ. ಸಿಂಪ್ಲಿಫಿಕೇಶನ್ ಸಲುವಾಗಿ 6 1 6, 6 6 36. 6 1 6 ಕ್ರಾಸ್ ಮಲ್ಟಿಪ್ಲೈ. 6 1 6, 6 - 1 5. ಎಷ್ಟು? 5. ಸೊ ಲೆಟ್ಸ್ ರೈಟ್ 5. 6 1 6, 6 - 1 5. 5/6. ಎಷ್ಟು ಸಲ? 2 ಸಲ. 2 ಸಲ ಅಂದ್ರೆ 5/6. 5/6. ಈ ಕಡೆ ಯಾವ ಸಂಖ್ಯೆ ಇದೆ? 36. 6 6 36. 36 ಕ್ಯಾನ್ಸಲ್. 5 5 25. ಸೊ ಲಾಸ್ಟ್ಗೆ ನೀರು ಬರೀ 25 ಲೀಟರ್ ಅಷ್ಟೇ ಇರುತ್ತೆ ಆ ಕಂಟೈನರ್ ದಲ್ಲಿ. ಇದು ಫಾರ್ಮುಲಾ ಬೈ ಹಾರ್ಟ್ ಮಾಡ್ರಿ. ಸಪೋಸ್ ಇದು ಪ್ರೊಸೆಸ್ 3 ಸಲ ಆಗಿದೆ. 3 times ಈ ಪ್ರೊಸೆಸ್ ಆಗಿದೆ. 5/6 5/6 5/6 3 ಸಲ ಬರೀಬೇಕು. ಒನ್ಸ್ ಅಗೇನ್ ಐ ಟೆಲ್ ಯು. ಟೋಟಲ್ ಕ್ವಾಂಟಿಟಿ 36 ಲೀಟರ್ ಇದೆ, ಬರೀರಿ. ಬ್ರಾಕೆಟ್ ತಗೋರಿ. 1 ಮೈನಸ್ ಮಾಡ್ರಿ. 1 ಟೈಮ್ ದಲ್ಲಿ ಎಷ್ಟು ನೀವು ಔಟ್ ಮಾಡ್ತೀರಿ? ಔಟ್ ಅಂದ್ರೆ ಹೊರಗಡೆ ಮಾಡ್ತೀರಿ. 6 ಡಿವೈಡೆಡ್ ಬೈ ಇದೇ ಸಂಖ್ಯೆ ಬರೀಬೇಕು ಇಲ್ಲಿ. ಇದು ಸಿಂಪ್ಲಿಫೈ ಮಾಡ್ರಿ. 6 1 6 6 6 1 6. 6 - 1 5. 5/6 ಬರೀಬೇಕು. ಆಮೇಲೆ ನೋಡ್ಬೇಕು ಪ್ರೊಸೆಸ್ 2 ಸಲ ಆಗಿದೆ, ಅದಕ್ಕಾಗಿ 2 ಸಲ ಬರೀರಿ. ಎಸ್. ಸಿಂಪ್ಲಿಫೈ ಆದ ನಂತರ ಈಗ ಸ್ಟಾರ್ಟಿಂಗ್ ದಲ್ಲಿ 36 ಇತ್ತು, ಈಗ ಎಷ್ಟಾಗಿದೆ? 25. ಸ್ಟಾರ್ಟಿಂಗ್ ವಾಟರ್ 36, ಈಗ ವಾಟರ್ 25. ವಾಟರ್ ಕಂಟೆಂಟ್ 25. ಮಿಲ್ಕ್ ಮತ್ತು ವಾಟರ್ ದಲ್ಲಿ ಇದೇ ಕ್ವಶನ್ ಕೇಳ್ತಾರೆ.
ಒಂದು ಡಬ್ಬೆಯಲ್ಲಿ ಮಿಲ್ಕ್ ಇದೆ, 5 ಲೀಟರ್ ಹೊರಗಡೆ 5 ನೀರ್ ಹಾಕಬೇಕು, ಮತ್ 5 ಹೊರಗಡೆ 5 ಮತ್ ನೀರ್ ಹಾಕಬೇಕು. ಹೌ ಮಚ್ ಮಿಲ್ಕ್ ವಿಲ್ ಬಿ ದೇರ್? ಸೇಮ್ ಪ್ರೋಸೆಸ್ ಯೂಸ್ ಮಾಡ್ರಿ. ನೆಕ್ಸ್ಟ್ ಕ್ವೆಶನ್, ಬಹಳ ಈಸಿ ಅಂಡ್ ಇಂಪಾರ್ಟೆಂಟ್ ಕ್ವೆಶನ್. ಬಹಳ ಸಲ ಕೇಳ್ತಾರೆ ಅಂದ್ರೆ ಡಿವಿಸಿಬಿಲಿಟಿ ಚಾಪ್ಟರ್ ದಿಂದ. ಡಿವಿಸಿಬಿಲಿಟಿ ಅಂದ್ರೆ ನಂಬರ್ ಸಿಸ್ಟಮ್ ಚಾಪ್ಟರ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಡಿವಿಸಿಬಲ್ ಬೈ 16? 16 ಸಂಖ್ಯೆಯಿಂದ ಯಾವ ಆಪ್ಷನ್ ಡಿವೈಡ್ ಆಗಂಗಿಲ್ಲ? ಈಗ 16 ಬಗ್ಗೆ ಇದು ರೂಲ್ ನನಗೆ ಗೊತ್ತಿಲ್ಲ, ಈಗ ಹೇಳ್ತೀರಿ ನೀವು, ಯಾಕಂದ್ರೆ 1 ರಿಂದ 11 ಬಾಯ್ಟ್ ಮಾಡಿರಿ ನೀವು ಎಲ್ಲರೂ. ಡಿವಿಸಿಬಿಲಿಟಿ ರೂಲ್ಸ್ ಫ್ರಮ್ 1 to 11 ಎವ್ರಿ ಒನ್ ಮಸ್ಟ್ ನೋ. ಓಕೆ, ಈ 16ದಲ್ಲಿ ಏನಿದೆ? ಎಂಡ್ ಯಾರ್ಡ್ಲಿ 16. ಸೊ 16 ಅಂದ್ರೆ ಎಂಡ್ ಯಾರ್ಡ್ಲಿ. 8 2s 16 ಇದೆ, 8 2s 16 ಇದೆ. ಅಂದ್ರೆ ನಮ್ದು ಆಪ್ಷನ್, ಅವರ್ ಆಪ್ಷನ್ should also be divisible by 8. ನಮ್ದು ಆಪ್ಷನ್ 8 ರಿಂದ ಡಿವೈಡ್ ಆಗಬೇಕು. ಡಿವಿಸಿಬಿಲಿಟಿ ರೂಲ್ ಆಫ್ 8 ಏನಿದೆ ಮೈ ಡಿಯರ್ ಫ್ರೆಂಡ್ಸ್? ಲಾಸ್ಟ್ 3 ಡಿಜಿಟ್ ನೋಡಬೇಕು, ಲಾಸ್ಟ್ ಕೊನೆಯ 3 ಅಂಕ ಡಿವಿಸಿಬಲ್ ಆಗಲೇಬೇಕು. ಇದು ಆಗುತ್ತದೆ? ಎಸ್ ಆಗುತ್ತೆ. 8 2s 16, ಲಾಸ್ಟ್ 3 ಸಂಖ್ಯೆ ನೋಡ್ರಿ, 8 2s 16, 8 1s 8. ಎಸ್ ಸರ್ ಆಗುತ್ತೆ, 8 2s 16 ಆಗುತ್ತದೆ. ಓಕೆ, ವಿಲ್ ಸಿ. 8 9s 72, 5 8 7s 56. ಎಸ್, ಇದು 8 ರಿಂದ ಹೋಗುತ್ತೆ. ಇದು ನೋಡ್ರಿ, 8 1 8 26 26, 8 ಮಗ್ಗಿಯಲ್ಲಿ ಬರಂಗಿಲ್ಲ. ಇದು 8 ರಿಂದ ಡಿವೈಡ್ ಆಗಂಗಿಲ್ಲ. ಇದು ಡಿವೈಡ್ 8 ರಿಂದ ಆಗಿಲ್ಲ ಅಂದ್ರೆ 16 ರಿಂದ ಆಗುವುದಿಲ್ಲ. This is our answer. ಯಾಕಂದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಡಿವಿಸಿಬಲ್ ಬೈ 16? ಯಾವ ಆಗುದಿಲ್ಲ ಆ ಸಂಖ್ಯೆಗೆ ಟಿಕ್ ಮಾಡಬೇಕು. ದಿಸ್ ಇಸ್ ಡಿವಿಸಿಬಿಲಿಟಿ. 8 ಸಂಖ್ಯೆ ಅಂದ್ರೆ ಲಾಸ್ಟ್ 3 ಡಿಜಿಟ್ ನೋಡಬೇಕು, ಲಾಸ್ಟ್ 3 ಡಿಜಿಟ್ ಡಿವೈಡ್ ಆಗಲೇಬೇಕು, ಇಲ್ಲ ಅಂದ್ರೆ 0 0 0 ಇರಬೇಕು. ಡಿವಿಸಿಬಿಲಿಟಿ ರೂಲ್ ಆಫ್ 4 ಏನಿದೆ? ಲಾಸ್ಟ್ 2 ಡಿಜಿಟ್ಸ್ ನೋಡಬೇಕು, ಲಾಸ್ಟ್ 2 ಡಿಜಿಟ್ ಅಷ್ಟೇ ನೋಡಬೇಕು, 4 ರಿಂದ ಡಿವೈಡ್ ಆಗಲೇಬೇಕು. ನೆಕ್ಸ್ಟ್ ಕ್ವೆಶ್ಚನ್, ಈ ಸಂಖ್ಯೆ 3 4 5 6 4a ಇದು 11 ರಿಂದ ಡಿವೈಡ್ ಆಗುತ್ತದೆ. ಅಂದ್ರೆ ಈ ಎ ದಲ್ಲಿ ಏನಾಗಬೇಕು? 11 ರೂಲ್ ಗೊತ್ತಿದೆ ಎಲ್ಲರಿಗೆ. 1 ಸಂಖ್ಯೆ ಬಿಡ್ರಿ, ನೆಕ್ಸ್ಟ್ ಸಂಖ್ಯೆ ಪ್ಲಸ್ ಮಾಡ್ರಿ. ನೋಡ್ರಿ, 3 + 5 is 8, 8 + 4 is how much? 12. ಓಕೆ, ಸಿಮಿಲರ್ಲಿ 4 + 6 ಅಂದ್ರೆ 10, 10 + a ಇಲ್ಲಿ ಬರೀರಿ 10 + 8. ಈ ಎರಡು ಸಂಖ್ಯೆ ಏನಿರಬೇಕು? ಸೇಮ್ ಇರಬೇಕು. ಬೋತ್ ದೀಸ್ ನಂಬರ್ಸ್ ಶುಡ್ ಬಿ ಸೇಮ್. ಆಮೇಲೆ ಡಿಫರೆನ್ಸ್ 0 ಬರುತ್ತೆ. ಇದು ರೂಲ್ ಆಫ್ 11. ಅಂದ್ರೆ ಈ ಮೇಲಿನ ಸಂಖ್ಯೆ ಮತ್ತು ಈ ಸಂಖ್ಯೆಯ ವ್ಯತ್ಯಾಸ 0, ಇಲ್ಲ ಅಂದ್ರೆ 11 ಬರಬೇಕು. 0, ದ ಡಿಫರೆನ್ಸ್ ಶುಡ್ ಬಿ 0 or 11. 0 ಮಾಡಬೇಕು ಡಿಫರೆನ್ಸ್ ಅಂದ್ರೆ ಇದು 12 ಇರಬೇಕು. ಈ ಮೇಲಿನ ಸಂಖ್ಯೆ ಮತ್ತು ಈ ಸಂಖ್ಯೆಯ ವ್ಯತ್ಯಾಸ 0 ಬೇಕಂದ್ರೆ ಇದು 12 ಆಗಬೇಕು. ಇದು 12 ಆಗಬೇಕು ಅಂದ್ರೆ ಏನ್ ಹಾಕಬೇಕು? ಅದರಲ್ಲಿ a 2, 10 + 2 ಅಂದ್ರೆ 12, 12 12 0 ಆಗುತ್ತೆ. ಸೊ a ಜಾಗೆಯಲ್ಲಿ ಹಾಕ್ರಿ, a ಜಾಗೆಯಲ್ಲಿ ಹಾಕಬೇಕು. ನೆಕ್ಸ್ಟ್ ಕ್ವೆಶ್ಚನ್, ಫೈಂಡ್ ದ ಮಿನಿಮಮ್ ವ್ಯಾಲ್ಯೂ ಆಫ್ x such that 5 digit number is divisible by 9. 3 ಸಂಖ್ಯೆ ಮತ್ತು 9 ಸಂಖ್ಯೆಯ ರೂಲ್ ಸೇಮ್ ಇದೆ. ರೂಲ್ ಆಫ್ 3 and 9 is same my dear friends. ರೂಲ್ ಆಫ್ 3 and 9 is same. ಏನ್ರಿ? ಸಮ್ ಆಫ್ ಆಲ್ ಡಿಜಿಟ್, ಸಮ್ ಆಫ್ ಆಲ್ ಡಿಜಿಟ್ಸ್ ಮಾಡಬೇಕು. ಎಲ್ಲ ಅಂಕೆಯ ಮೊತ್ತ ನೀವು ಚೆಕ್ ಮಾಡಬೇಕು. ಅದು 9 ಮಗ್ಗೆಯಲ್ಲಿ ಬರುತ್ತೆ ಇಲ್ಲ, ಅದು ಚೆಕ್ ಮಾಡೋಣ. ನೋಡ್ರಿ ಏನಿದೆ ನಂಬರ್? 7 2 5 x 3 9. 7 + 2 9 ಬಿಡ್ರಿ. ಇದು ಯಾಕೆ ಬೇಕು? 7 and 2 9 ಆಗಿದೆ, ಬಿಡ್ರಿ ಅದ. 5 + 3 ಎಷ್ಟು? 8. 5 ಮತ್ತು 3 8. 8 ಮತ್ತು ನೆಕ್ಸ್ಟ್ ನಂಬರ್ ಏನ್ ಹಾಕಬೇಕು? 1 ಹಾಕ್ರಿನಾ. ಸೊ 1 ಹಾಕಿರಿ ಅಂದ್ರೆ 5 + 3 8, 8 + 1 9, 9 ಮಗ್ಗೆಯಲ್ಲಿ ಬರುತ್ತೆ. ಅಂದ್ರೆ 9 ರಿಂದ ಡಿವೈಡ್ ಆಗುತ್ತದೆ. ಯಾವಾಗ? ಇದು 1 ಇದರಲ್ಲಿ ಹಾಕಬೇಕು. ಸೊ x is equal to ಎಷ್ಟು? That's our answer for the question here. ಮುಂದಿನ ಕ್ವೆಶ್ಚನ್, ಇದು ಲಾಸ್ಟ್ ಕ್ವೆಶ್ಚನ್ ಕರೆಕ್ಟ್ ಇದೆ? ಎಸ್. Sometimes, okay, last question ಎರಡು ಹಾಕಿರಿ. They will ask what is the value of 2a, 3a, 2a + 5. ಸೊ ಆ ರೀತಿ ನೀವು a ಅಂದ್ರೆ 2 ಇದೆ, ಸೊ ಆ ರೀತಿ ಈ ಕ್ವೆಶ್ಚನ್ ಅಲ್ಲಿ ಹಾಕಬೇಕು, ಎಕ್ಸ್ಪಾಂಡ್ ಮಾಡಬೇಕು. What is find the difference between place value and face value of digit in this number 6 number? 5 2 6 3 8 1. ಏನೇನು ಬೇಕು? ಫೇಸ್ ವ್ಯಾಲ್ಯೂ ಅಂಡ್ ದ ಪ್ಲೇಸ್ ವ್ಯಾಲ್ಯೂ. ಯಾವ ಸಂಖ್ಯೆಯ ಪ್ಲೇಸ್ ವ್ಯಾಲ್ಯೂ ಅಂಡ್ ಫೇಸ್ ವ್ಯಾಲ್ಯೂ
ಆರ ಸಂಖ್ಯೆಯ ಪ್ಲೇಸ್ ವ್ಯಾಲ್ಯೂ ನೋಡ್ರಿ, ಯಾವ ಪ್ಲೇಸ್ ಮೇಲೆ ಇದೆ, ಇಲ್ಲಿ ಆರ್ ಇದೆ, ಮುಂದೆ ಏನ್ 000 ಹಾಕ್ರಿ, 000 ಇದು ಪ್ಲೇಸ್ ವ್ಯಾಲ್ಯೂ. ಯಾವ ಪ್ಲೇಸ್ ದಲ್ಲಿ ಇದೆ, 1000 ಪ್ಲೇಸ್ ದಲ್ಲಿ. ಓಕೆ, ಇದು ಯೂನಿಟ್ ಪ್ಲೇಸ್, ಇದು ಟೆನ್ಸ್ ಪ್ಲೇಸ್, 100 ಪ್ಲೇಸ್, ಇದು 1000 ಪ್ಲೇಸ್. 6000 ಹೇಳ್ತೇನೆ ನೀವು, 6000. ಸೊ ದಿಸ್ ಈಸ್ ಪ್ಲೇಸ್ ವ್ಯಾಲ್ಯೂ. ಫೇಸ್ ವ್ಯಾಲ್ಯೂ, ನಂದ ಫೇಸ್ ಹೆಂಗಿದೆ, ಮ್ಯಾಥ್ಸ್ ಬ್ರೋ ವಿನಯ್ ಸರ್. ಓಕೆ, ಸೇಮ್ ಇದೆನಾ, ಹೌ ಡು ಐ ಲುಕ್ ವಿನಯ್ ಸರ್. ಸೊ ಅದೇ ರೀತಿ ಆರ್ ಅಂದ್ರೆ ಆರ್ ಟೈಪ್ ಇದೆ, ಫೇಸ್ ವ್ಯಾಲ್ಯೂ ಯಾವಾಗೂ ಚೇಂಜ್ ಇಲ್ಲ. ಫೇಸ್ ವ್ಯಾಲ್ಯೂ ಆಫ್ 6 ಇರುತ್ತೆ. ಓಕೆ, ಪ್ಲೇಸ್ ವ್ಯಾಲ್ಯೂ ಬರೀ ಇದು ನೋಡ್ಬೇಕು. ಸಪೋಸ್ ಪ್ಲೇಸ್ ವ್ಯಾಲ್ಯೂ ಆಫ್ 3 ಕೇಳ್ಯಾರ, 300 ಬರೀರಿ. ಪ್ಲೇಸ್ ವ್ಯಾಲ್ಯೂ ಆಫ್ 8 ಕೇಳ್ಯಾರ, 80 ಬರೀರಿ. ಪ್ಲೇಸ್ ವ್ಯಾಲ್ಯೂ ಆಫ್ 1 ಕೇಳ್ಯಾರ, ಓನ್ಲಿ 1. ಪ್ಲೇಸ್ ವ್ಯಾಲ್ಯೂ ಆಫ್ 2 ಕೇಳ್ಯಾರ, 2 0 ಹಾಕಬೇಕು. ಆಮೇಲೆ ಏನ್ ಮಾಡ್ಬೇಕು, ವ್ಯತ್ಯಾಸ ಅಂದ್ರೆ ಮೈನಸ್ ಮಾಡ್ರಿ. ಸೊ 6000 minus 6, 5994. That's our answer for the question. ಇದು ನಮ್ದು ಕೋಚಿಂಗ್ ಬೆಳಗಾವಿದಲ್ಲಿ ಕರ್ನಾಟಕ ಕೋಚಿಂಗ್ ಸೆಂಟರ್ ಇದೆ. ನೆಕ್ಸ್ಟ್ ಮಂತ್ ರಿಂದ ಅಂದ್ರೆ ನಮ್ದು ಹೊಸ ಬ್ಯಾಚಸ್ ಈಗ ಸ್ಟಾರ್ಟ್ ಇದೆ. ಅಡ್ಮಿಷನ್ಸ್ ಆಫ್ಲೈನ್ ಕ್ಲಾಸಸ್ಗೆ ಸ್ಟಾರ್ಟ್ ಆಗಿದೆ. ಮುಂದಿನ ಮಂತ್ ಅಲ್ಲಿ ಅಂದ್ರೆ ಆಲ್ಮೋಸ್ಟ್ ಕಾನ್ಸ್ಟೇಬಲ್ ಮತ್ತು ಇದು ಸ್ಟ್ರೇಟ್ಸ್ಮನ್ ಎಕ್ಸಾಮ್ಗೆ ನಿಮಗೂ ಹೆಲ್ಪ್ ಆಗುತ್ತೆ. ರೈಲ್ವೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಸೆಪರೇಟ್ ಬ್ಯಾಚಸ್ ಅಗ್ನಿವೀರ್ ಸ್ಟೂಡೆಂಟ್ಸ್ ಸಲುವಾಗಿ ಬೇರೆ ಇದೆ. ಅದರಲ್ಲಿ ಈಗ ಲಾಸ್ಟ್ ಅಂದ್ರೆ ಕ್ರಾಶ್ ಕೋರ್ ಬ್ಯಾಚ್ ನಮ್ದು ನೆಕ್ಸ್ಟ್ ಮಂತ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಗ್ನಿವೀರ್ದ. ಸೊ ಅದು ಅಗ್ನಿವೀರ್ ಬ್ಯಾಚ್ ಸೆಪರೇಟ್ ಇದೆ. RRB and SSC ಅಗೇನ್ ದೇ ಆರ್ ಸೆಪರೇಟ್ ಬ್ಯಾಚ್. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಜಾಯಿನ್ ಅವರ್ ಆಫ್ಲೈನ್ ಬ್ಯಾಚಸ್, ಈ ನಂಬರ್ಗೆ, ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಅಂಡ್ ನೆಕ್ಸ್ಟ್ ಮಂತ್ ರಿಂದ ನೀವು ಜಾಯಿನ್ ಮಾಡಬಹುದು ಆಫ್ಟರ್ ಯೋರ್ ಎಕ್ಸಾಮ್ಸ್. ಓಕೆ, ಅಂಡ್ ಟೈಮಿಂಗ್ ಬೆಳಗ್ಗೆ 9 ರಿಂದ ಸಂಜೆಗೆ 5 ಗಂಟೆ ಮಟ್ಟ ಫುಲ್ ಡೇ ನಮ್ದು ಕ್ಲಾಸ್ ಇರುತ್ತೆ. ಡೈಲಿ ಎಲ್ಲಾ ವಿಷಯ, ಟೋಟಲ್ 3 to 4 months ನಮ್ದು ಕ್ಲಾಸಸ್ ಡ್ಯೂರೇಷನ್ ವಿಲ್ ಬಿ ದೇರ್. ಅಗ್ನಿವೀರ್ ಅಂದ್ರೆ ಬರೀ ಎಕ್ಸಾಮ್ ಮಟ್ಟ, ಇದು ಬೇರೆ ಎಕ್ಸಾಮ್ಸ್ ಡ್ಯೂರೇಷನ್ ಲಾಂಗ್ ಇದೆ. ಸೊ ನೆಕ್ಸ್ಟ್ ಕ್ವಶನ್, ಇದು ಸರಾಸರಿಯ ಪ್ರಶ್ನೆ ಇದೆ. ಸರಾಸರಿ ಪ್ರಶ್ನೆ ಏನ್ರಿ, ಬಹಳ ಸಲ ನೋಡಿರಿ ಮಿಸ್ಟೇಕ್. ಏನ್ ಮಿಸ್ಟೇಕ್, 46 ಓಕೆ 46 ಅಂಕ ಕೊಟ್ಟಾರ ಒಬ್ಬ ಸ್ಟೂಡೆಂಟ್ಗೆ ಇನ್ಸ್ಟೆಡ್ ಆಫ್ 64. ಸೊ ಅದಕ್ಕಾಗಿ ಏನಾಗಿದೆ, ಈ ಸರಾಸರಿ ಈಗ ಚೇಂಜ್ ಮಾಡಬೇಕು. ಅವರೇಜ್ ಮಾರ್ಕ್ಸ್ ಆಫ್ 18 ಸ್ಟೂಡೆಂಟ್ಸ್ ವಾಸ್ 190. ಮೊದಲ ಸರಾಸರಿ ಎಷ್ಟಿತ್ತು, 190. ಒನ್ ಸ್ಟೂಡೆಂಟ್ ಸ್ಕೋರ್ ಎಷ್ಟು ಮಾಡ್ಯಾರ, ಜಾಸ್ತಿ ಸ್ಕೋರ್ ಮಾಡಿ, ಬಟ್ ಕೊಟ್ಟಾರ ಎಷ್ಟು, ಕಡಿಮೆ ಕೊಟ್ಟಾರ. ಈಗ ಕರೆಕ್ಷನ್ ಮಾಡಬೇಕು. ಕರೆಕ್ಷನ್ ಆದ ನಂತರ ಈ ಸರಾಸರಿನ 190 ಇರುವುದಿಲ್ಲ, ಜಾಸ್ತಿ ಆಗುತ್ತೆ. ಯಾಕ, ಇಷ್ಟು ಸ್ಕೋರ್ ಜಾಸ್ತಿ ಇದೆ ನೋಡ್ರಿ, 46 ಸ್ಕೋರ್ ಇಲ್ಲ, 46 ಇಂದ 64 ಸ್ಕೋರ್ ಎಷ್ಟು ಹೆಚ್ಚಿದೆ. ಸೊ 46 to 64 ಮೈ ಡಿಯರ್ ಫ್ರೆಂಡ್ಸ್, ದ ಸ್ಕೋರ್ ಇಸ್ 18 ಮೋರ್. ಸೊ 18 ಸ್ಕೋರ್ ಆ ಸ್ಟೂಡೆಂಟ್ಗೆ ಏನ್ ಮಾಡಬೇಕು, ಜಾಸ್ತಿ ಕೊಡಬೇಕು. ಈಗ ಶಾರ್ಟ್ ಟ್ರಿಕ್ ಹೇಳ್ತೀನಿ ನಿಮಗೂ, ಈ ಪ್ರಶ್ನೆ ಸಾಲ್ವ್ ಮಾಡಾಗ ವೆರಿ ಶಾರ್ಟ್ ಕಟ್ ಮೆಥಡ್, ಲೆಂದಿ ಪ್ರೋಸೆಸ್ ಹೇಳಂಗಿಲ್ಲ. ಈಗ ನೋಡ್ರಿ, ಓಲ್ಡ್ ಎವರೇಜ್ ಬರೀರಿ 190. ಸ್ಕೋರ್ ಏನ್ ಮಾಡ್ಬೇಕು, 18 ಜಾಸ್ತಿ ಮಾಡ್ಬೇಕು. ಸೊ ಜಾಸ್ತಿ ಮಾಡ್ರಿ, ಪ್ಲಸ್ 18. ಓಕೆ, ಡಿವೈಡೆಡ್ ಬೈ ಎಷ್ಟು ಸ್ಕೋರ್ ಜಾಸ್ತಿ ಮಾಡಿರಿ, 18. 18 ವಿ ಆರ್ ಇನ್ಕ್ರೀಸಿಂಗ್. ಎಷ್ಟು ಸ್ಟೂಡೆಂಟ್ಸ್ ಅದಾರ ಹೇಳ್ರಿ, ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದಿಯರ್. ನೀವು ಹೇಳ್ತೀರಿ ಸರ್ 18 ವಿದ್ಯಾರ್ಥಿ ಇದೆ. ಈ ಸಂಖ್ಯೆಗೆ ಎಷ್ಟು ಜಾಸ್ತಿ ಮಾಡಿರಿ, ಈ 18 ಸಂಖ್ಯೆಯಿಂದ ಡಿವೈಡ್ ಮಾಡ್ರಿ, ಅಷ್ಟು ಮಾಡಬೇಕು. ಸಪೋಸ್ 20 ವಿದ್ಯಾರ್ಥಿ ಅದಾರ ಅಂದ್ರೆ ಡಿವೈಡೆಡ್ ಬೈ 20. ಸಪೋಸ್ 50 ಸ್ಟೂಡೆಂಟ್ಸ್ ಅವರೇಜ್ ಇಸ್ 190. 50 ವಿದ್ಯಾರ್ಥಿ ಅದಾರ ಅಂದ್ರೆ ಡಿವೈಡೆಡ್ ಬೈ 50. ಫಸ್ಟ್ ಸ್ಟೆಪ್, ಎಷ್ಟು ಮಾರ್ಕ್ಸ್ ಜಾಸ್ತಿ ಮಾಡಬೇಕು, 18 ಮಾರ್ಕ್ಸ್ ಜಾಸ್ತಿ ಮಾಡಬೇಕು. ಓಕೆ, ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್. ಇಲ್ರಿ ಸರ್, ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಅದಾರ, 18. ಈ 18 ರಿಂದ 18 ಡಿವೈಡ್ ಮಾಡ್ರಿ, 190 ಪ್ಲಸ್ 1 191. ನಮ್ದು ಆನ್ಸರ್ ಆಪ್ಷನ್ ನಂಬರ್ ಸಿ. ದಾಟ್ಸ್ ಅವರ್ ಆನ್ಸರ್. ಸಪೋಸ್ ಕ್ವಶನ್ ಅಲ್ಲಿ ಕೊಟ್ಟಾರ, ಆ ಸ್ಟೂಡೆಂಟ್ಸ್ ಮಾರ್ಕ್ಸ್ 18 ಕಡಿಮೆ ಮಾಡಬೇಕು, ಸ್ವಲ್ಪ ಜಾಸ್ತಿ ಕೊಟ್ಟಾರ ಬಟ್ ಆಕ್ಚುಯಲ್ ಮಾರ್ಕ್ಸ್ ಕಡಿಮೆ ಇದೆ. ಆ ಕೇಸ್ದಲ್ಲಿ ನೀವು ಏನು ಹಾಕಬೇಕು, ಮೈನಸ್. ಇನ್ ದ್ಯಾಟ್ ಕೇಸ್ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್. If marks are being to reduced, then you have to do minus. Okay, divided by number of students. ಮುಂದಿನ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, 90 ಲೀಟರ್ ಆಫ್ ಮಿಕ್ಸರ್ ಆಫ್ ಮಿಲ್ಕ್ ಅಂಡ್ ವಾಟರ್, ರೇಷಿಯೋ ಆಫ್ ಮಿಲ್ಕ್ ಅಂಡ್ ವಾಟರ್ ಇಸ್ 4:1. 90 ಲೀಟರ್ದಲ್ಲಿ ಮಿಲ್ಕ್ ಮತ್ತು ವಾಟರ್ ಅನುಪಾತ ಇದೆ 4:1. ಫಸ್ಟ್ ಇದು ಸಾಲ್ವ್ ಮಾಡ್ರಿ. 4 + 1 ಟೋಟಲ್ ಎಷ್ಟಾಗಿದೆ, 5. ಟೋಟಲ್ ಎಷ್ಟ್ರಿ, 5. 5 ಎಷ್ಟಲೇ 90. ಓಕೆ,
5 into how much number is 90? 5 into ಯಾವ ಸಂಖ್ಯೆ 90 ಇದೆ? 5 1s are 5, 5 8s are 40, 18 5s are 90, 18. ಎರಡು ಸೈಡ್ 18 ಇಂಟು ಮಾಡ್ರಿ, ಇಂಟು 18, 18 4s are 72, 18 1s are 18. ಅಂದ್ರೆ ಇದರಲ್ಲಿ ಆ ಹಾಲಿನ ಪ್ರಮಾಣ ಎಷ್ಟಿದೆ? 72 ಲೀಟರ್ಸ್. ನೀರಿನ ಪ್ರಮಾಣ ಎಷ್ಟಿದೆ? 18 ಲೀಟರ್ಸ್. ಬಟ್ ಅದು ಪ್ರಶ್ನೆ ಇಲ್ಲ. ಹೌ ಮಚ್ ಮಿಲ್ಕ್, ಹೌ ಮಚ್ ವಾಟರ್, ಅದು ಪ್ರಶ್ನೆ ಇಲ್ಲ. ಈ ಅನುಪಾತವನ್ನು 3/1 ಮಾಡಲು ಎಷ್ಟು ನೀರನ್ನು ಸೇರಿಸಬೇಕು? 3:1 ಮಾಡಬೇಕು ಈಗ. ಸೊ ನ್ಯೂ ರೇಷೋ ಎಷ್ಟಾಗಬೇಕು? 3:1 ಆಗಬೇಕು. 3:1 ಆಗಬೇಕು. ಇದು ಹಳೆಯದೇ, ನಮ್ಗೆ ಬೇಕು 3:1. ಈಗ ನೋಡ್ರಿ ಏನ್ ಆಡ್ ಮಾಡಾಕ ಹೇಳ್ಯಾರ? ಎಷ್ಟು ನೀರನ್ನು, ಬರೀ ನೀರ್ ಆಡ್ ಮಾಡಬೇಕು. ಓನ್ಲಿ ದ ವಾಟರ್ ಹ್ಯಾಸ್ ಟು ಬಿ ಆಡೆಡ್. ಬರೀ ವಾಟರ್ ಅಷ್ಟು ಪ್ಲಸ್ ಮಾಡಬೇಕು, ಬರೀ ವಾಟರ್ ಅಷ್ಟು ಪ್ಲಸ್. ಮಿಲ್ಕ್ ಈಸ್ ನಾಟ್ ಚೇಂಜಿಂಗ್. ರಿಮೆಂಬರ್, ಮಿಲ್ಕ್ ಈಸ್ ನಾಟ್ ಚೇಂಜಿಂಗ್ ಹಿಯರ್. ಮಿಲ್ಕ್ ಚೇಂಜ್ ಆಗಿಲ್ಲ. ಮಿಲ್ಕ್ ಈಸ್ ನಾಟ್ ಚೇಂಜಿಂಗ್. ಸೊ ಅದಕ್ಕಾಗಿ ಇಲ್ಲಿ ಮಿಲ್ಕ್ ಎಷ್ಟಿದೆ? 72. ಈ 72 ಮಿಲ್ಕ್ ಇದೆ. ಈ ಮಿಲ್ಕ್ಗೆ ಸೇಮ್ ಇಡ್ರಿ. ಇಲ್ಲಿ 72 ಇದೆ, ಇಲ್ಲಿ ನೀವು 72 ಇಡ್ರಿ. ಮಿಲ್ಕ್ ಸೇಮ್ ಇದೆ, ಇಲ್ಲಿ ಬರೀರಿ. ಮಿಲ್ಕ್ ಈಸ್ ನಾಟ್ ಚೇಂಜಿಂಗ್. 72 ಇಲ್ಲೇ 72. 3 ಅನುಪಾತ 72, 1 ಅನುಪಾತ ಅಂದ್ರೆ ಎಷ್ಟು? 3 ರೇಷೋ ಅಂದ್ರೆ 72, 1 ಅಂದ್ರೆ ಎಷ್ಟು? ಇನ್ನೊಂದ್ಸಲ ಯೂನಿಟರಿ ಮೆಥಡ್. 3 2s are 6 and 3 4s are 12, 24. 3 24 ಎಷ್ಟು? ಸೊ ಇಂಟು 24 ಇಲ್ಲಿ ಬರೀರಿ. 24 1s are ಎಷ್ಟು? 24. 18 ಲೀಟರ್, ಇದು 24 ಲೀಟರ್. ಎಷ್ಟು ಪ್ಲಸ್ ಆಗಿದೆ? 18 to 24, 6 ಲೀಟರ್ ಜಾಸ್ತಿ ಆಗಿದೆ. 6 ಲೀಟರ್ ನಮ್ದು ಆನ್ಸರ್ ಫಾರ್ ದ ಕ್ವಶನ್. ಆಪ್ಷನ್ ನಂಬರ್ D is the answer for the question. That's our answer for the question. Okay, ಸ್ವಲ್ಪ ದೊಡ್ಡ ಮಾಡೋಣ. ದೊಡ್ಡ ಅಂದ್ರೆ okay, no problem. Yes. So ನೋಡ್ರಿ, this is our way. Again another technique is there. If you have done other technique, that is also good. Okay, but this method is also. Next question ಏನಿದೆ? boat and streams. boat goes 40 km upstream in 8 hours. 40 ಕಿಲೋಮೀಟರ್ ಮೇಲ್ಗಡೆ, 40 ಕಿಲೋಮೀಟರ್ ಮೇಲ್ಗಡೆ ಎಷ್ಟು ಸಮಯದಲ್ಲಿ? 8 ಗಂಟೆಯಲ್ಲಿ, 8 ಗಂಟೆಯಲ್ಲಿ. ಆಮೇಲೆ ಡೌನ್ ಸೈಡ್ 36 ಕಿಲೋಮೀಟರ್ ಎಷ್ಟು ಸಮಯದಲ್ಲಿ? 6 ಗಂಟೆಯಲ್ಲಿ, 6 hours. ಸ್ಪೀಡ್ ಆಫ್ ದ ಬೋಟ್ ಎಷ್ಟಿದೆ? ವಾಟ್ ಈಸ್ ದ ಸ್ಪೀಡ್ ಆಫ್ ಬೋಟ್? ಈ ಬೋಟ್ ಸ್ಪೀಡ್ ಅಂದ್ರೆ ಡೌನ್ ಸ್ಪೀಡ್ ಪ್ಲಸ್ ಅಪ್ ಸ್ಪೀಡ್ ಡಿವೈಡೆಡ್ ಬೈ 2. ಓಕೆ, ಅಪ್ ಸ್ಪೀಡ್ ಪ್ಲಸ್ ಡೌನ್ ಸ್ಪೀಡ್ ಡಿವೈಡೆಡ್ ಬೈ ಏನ್ ಹಾಕಬೇಕು? 2. ಅಪ್ ಸ್ಪೀಡ್ ಅಂದ್ರೆ ಏನ್ ಗೊತ್ತಿದೆ? ಮೇಲ್ ಹೋಗುದು ಸಲ ವೇಗ. ವೇಗ ಅಂದ್ರೆ ಫಾರ್ಮುಲಾ, ಸ್ಪೀಡ್ ಫಾರ್ಮುಲಾ ಏನಿದೆ? ಸ್ಪೀಡ್ ಫಾರ್ಮುಲಾ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮಿಂಗ್. ಡಿಸ್ಟೆನ್ಸ್ ಅಪಾನ್ ಟೈಮಿಂಗ್. 8 1 8, 8 5 ಇಷ್ಟು, 5 ಕಿಲೋಮೀಟರ್ ಪ್ರತಿ ಗಂಟೆ. ಇದೇ ರೀತಿ ಈ ಸ್ಪೀಡ್ ನೋಡ್ರಿ, ಯಾವ ಸ್ಪೀಡ್? ಡೌನ್ ಸ್ಪೀಡ್. ಸರ್ ಹಿಂಗ್ ಮಾಡಬೇಕು, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮಿಂಗ್. 6 1 6 ಕಿಲೋಮೀಟರ್ ಪ್ರತಿ ಗಂಟೆ. ಸೊ ಈಗ ನಮ್ ಕಡೆ 2 ಸ್ಪೀಡ್ ಇದೆ, ಅಪ್ ಸ್ಪೀಡ್, ಡೌನ್ ಸ್ಪೀಡ್. ಈ 2 ಸ್ಪೀಡ್ ಪ್ಲಸ್ ಮಾಡ್ರಿ, ಡಿವೈಡ್ ಬೈ 2 ಮಾಡ್ರಿ. ಕಮ್ ಆನ್. ಸೊ 5 ಪ್ಲಸ್ 6 ಡಿವೈಡೆಡ್ ಬೈ 2. 5 ಪ್ಲಸ್ 6 11, 11 ಅಪಾನ್ 2 11 ಅರ್ಧ ಎಷ್ಟಾಗುತ್ತೆ? 5.5. ಸೊ ಇಲ್ಲಿ ಬರೀರಿ 5. ಸಪೋಸ್ ನಿಮ್ಗೆ ಕ್ವಶನ್ ಕೇಳ್ತಾರೆ ಇದು 5.5 ಅಂದ್ರೆ ಯಾವ ಆಪ್ಷನ್ ಅಲ್ಲಿ ಇದೆ? ಆಪ್ಷನ್ ಸಿ. ವಾಟರ್ ಸ್ಪೀಡ್ ಎಷ್ಟಿದೆ? ಆ ನೀರಿನ ವೇಗ ಎಷ್ಟು? 2 ಮೈನಸ್ ಮಾಡಬೇಕು. ಅಪ್ ಸ್ಪೀಡ್ ಮೈನಸ್ ಡೌನ್ ಸ್ಪೀಡ್. ಬೋಟ್ ಬೇಕು ಅಂದ್ರೆ ಪ್ಲಸ್, ನೀರಿನ ವೇಗ ಬೇಕು ಅಂದ್ರೆ ಮೈನಸ್, ಅಂಡ್ ಡಿವೈಡೆಡ್ ಬೈ 2 ಕಂಪಲ್ಸರಿ ಮಾಡಿ. ಮ್ಯಾನ್ ರೋಸ್ ಅಪ್ಸ್ಟ್ರೀಮ್ 15 ಕಿಲೋಮೀಟರ್ ಅಂಡ್ ಡೌನ್ ಸ್ಟ್ರೀಮ್ 18 ಕಿಲೋಮೀಟರ್. ಹಿ ಟೇಕ್ಸ್ 3 hours ಈಚ್ ಟೈಮ್. ಸ್ಪೀಡ್ ಆಫ್ ದ ಕರೆಂಟ್ ಅಂದ್ರೆ ಏನ್ರಿ? ವಾಟರ್. ಆ ನೀರಿನ ವೇಗ ಎಷ್ಟಿದೆ? ಸ್ಪೀಡ್ ಆಫ್ ದ ಕರೆಂಟ್ ಎಷ್ಟಿದೆ? ಪ್ರವಾಹದ ವೇಗ ನಿಮ್ಗೆ ಗೊತ್ತಿದೆ. ಏನೇನ್ ಮಾಡಬೇಕು? ಡೌನ್ ಸ್ಪೀಡ್ ಮೈನಸ್ ಅಪ್ ಸ್ಪೀಡ್ ಡಿವೈಡೆಡ್ ಬೈ 2. ಎಲ್ಲರೂ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಏನಿದೆ ಆನ್ಸರ್ ಫಾರ್ ದಿಸ್ ಕ್ವಶನ್. ಪ್ರತಿ ಮೇಲ್ ಹೋಗುದ ಸಲ 3 ಗಂಟೆ, ಕೆಳಗೆ ಬರೋದು ಸಲ 3 ಗಂಟೆ. 3 hours. ಟ್ರೈ ಮಾಡ್ರಿ, ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ ಏನಿದೆ ಆಪ್ಷನ್ ಎ, ಬಿ, ಸಿ, ಡಿ.
ಆಮೇಲೆ ನೆಕ್ಸ್ಟ್ ಕ್ವಶನ್ ಇದೆ ಸ್ಪೀಡ್, ಟೈಮ್ ಅಂಡ್ ಡಿಸ್ಟೆನ್ಸ್. ಎಲ್ಲರೂ 1 ಮಿನಿಟ್ ಇದು ಟೈಮರ್ ಕೊಡ್ತೇನೆ ನಿಮಗೂ, ಟ್ರೈ ಮಾಡ್ರಿ. ಐ ಟೇಕ್ ವಾಟರ್ ಬ್ರೇಕ್. 1 ಮಿನಿಟ್ ಒಳಗೆ ನೀವು ಟ್ರೈ ಮಾಡ್ರಿ ಇದು. ಇಪ್ಪತ್ತಾರು ಸೆಕೆಂಡ್ ಆಗಿದೆ. ಐ ಹೋಪ್ ಯು ಹ್ಯಾವ್ ಟ್ರೈಡ್ ಇಟ್. ಓಕೆ, ಸೊ ಇದು ಕ್ವಶನ್ ಅಂದರೆ ಇಷ್ಟು ಕ್ವಶನ್ ಮಾಡಂಗಿಲ್ಲ ಹೇಳಬೇಡ. ಇದು 40 ಸೆಕೆಂಡ್ ಮ್ಯಾಕ್ಸಿಮಮ್ದಲ್ಲಿ ಸಾಲ್ವ್ ಆಗುತ್ತೆ. ಬಟ್ ಪ್ರಾಕ್ಟೀಸ್ ಬೇಕು, ಈ ಟ್ರಿಕ್ ನಿಮಗೂ ಗೊತ್ತಿರಬೇಕು. ಲೆಟ್ಸ್ ಸಿ ದ ಮೆಥಡ್. ಕ್ವಶನ್ ಐ ಹೋಪ್ ಎವ್ರಿ ಒನ್ ಹ್ಯಾಸ್ ರೆಡ್. ಸ್ಟೇಷನ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟೇಷನ್ ಎಷ್ಟಿದೆ? 370 ಕಿಲೋಮೀಟರ್ ಡಿಸ್ಟೆನ್ಸ್. ಈಗ ಯಾವಾಗ ನೋಡ್ರಿ, ಈ ಕಡೆ ಒಂದು ಟ್ರೈನ್, ಈ ಕಡೆ ಒಂದು ಟ್ರೈನ್. ಮೊದಲ ಟ್ರೈನ್ 9 ಗಂಟೆಗೆ ಸ್ಟಾರ್ಟ್ ಆಗಿದೆ. ಇನ್ನೊಂದು ಟ್ರೈನ್ ಯಾವಾಗ ಸ್ಟಾರ್ಟ್ ಆಗುತ್ತದೆ? 10 ಗಂಟೆಗೆ. 10 ಗಂಟೆಗೆ. ಈಗ ಡೈರೆಕ್ಟ್ ಹೇಳ್ತೀನಿ ನಿಮಗೂ, ಶಾರ್ಟ್ ಟ್ರಿಕ್ ಡೈರೆಕ್ಟ್ಲಿ. ಅಟ್ ವಾಟ್ ಟೈಮ್ ದೇ ವಿಲ್ ಮೀಟ್ ವಿಚ್ ಈಚ್ ಅದರ್? ಟೈಮಿಂಗ್ ಕೇಳರ್. ವಾಟ್ ದೇ ಆರ್ ಆಸ್ಕಿಂಗ್? ಟೈಮ್. ಟೈಮ್ ಫಾರ್ಮುಲಾ ಏನಿದೆ? ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಈಗ ಡಿಸ್ಟೆನ್ಸ್ ಯಾವ ತಗೋಬೇಕು? ಈ ಡಿಸ್ಟೆನ್ಸ್ ತಗೋಬೇಡ. ಡೋಂಟ್ ಟೇಕ್ ದಿಸ್ ಡಿಸ್ಟೆನ್ಸ್. ಏನ್ ಮಾಡ್ರಿ ನೋಡ್ರಿ, ಮೊದಲ ಟ್ರೈನ್ 9 ಗಂಟೆಗೆ, ಎರಡನೇ ಟ್ರೈನ್ 10 ಗಂಟೆಗೆ. ಮೊದಲ ಟ್ರೈನ್ 9ರಿಂದ 10, 1 ಗಂಟೆ ಅರ್ಲಿ ಸ್ಟಾರ್ಟ್ ಆಗಿದೆ. ಸೊ ಆ ಟ್ರೈನ್ಗೆ ಸ್ವಲ್ಪ ಮುಂದೆ ಮಾಡ್ರಿ. ಮುಂದೆ ಅಂದ್ರೆ ಆಲ್ರೆಡಿ ಸ್ಟಾರ್ಟ್ ಮಾಡ್ರಿ. 9 ಗಂಟೆಗೆ ಸ್ಟಾರ್ಟ್ ಆಗಿದೆ ಅಂದ್ರೆ 1 ಗಂಟೆಯಲ್ಲಿ, 9ರಿಂದ 10 1 ಗಂಟೆಯಲ್ಲಿ, ಇನ್ 1 ಅವರ್ ಎಷ್ಟು ಮುಂದೆ ಹೋಗುತ್ತೆ? ಅದು 20 ಕಿಲೋಮೀಟರ್. ಈ ಟೈಮ್ ಡಿಫ್ರೆನ್ಸ್ ನೋಡ್ರಿ. ಹೌ ಮಚ್? 1 ಅವರ್. 1 ಅವರ್ದಲ್ಲಿ ಎಷ್ಟು ಮುಂದೆ ಹೋಗುತ್ತೆ? 20 ಕಿಲೋಮೀಟರ್ ಪರ್ ಅವರ್. ಅಂದ್ರೆ 1 ಅವರ್ದಲ್ಲಿ 20 ಮುಂದೆ, 20 ಕಿಲೋಮೀಟರ್ ಇದು ಡಿಸ್ಟೆನ್ಸ್ ಇದೆ. ಸೊ 1 ಮಿನಿಟ್ ಈ ಕಡೆ ಬರ್ತೇನೆ ನಾನು. ಡಿಸ್ಟೆನ್ಸ್ ಇದೆ ಇಷ್ಟ. ಈ ಟ್ರೈನ್ಗೆ ಫಸ್ಟ್ ಸ್ಟಾರ್ಟ್ ಮಾಡ್ರಿ 9 ಗಂಟೆಗೆ. 9 ಗಂಟೆಗೆ ಸ್ಟಾರ್ಟ್ ಮಾಡ್ರಿ, 9ರಿಂದ 10. ಸೊ ನೋಡ್ರಿ, ಟ್ರೈನ್ ಸ್ಟಾರ್ಟ್ ಆಗಿದೆ. ಸೊ 20 ಕಿಲೋಮೀಟರ್ ಮುಂದೆ ಬಂದಿದೆ. ಸೊ 370 ಕಿಲೋಮೀಟರ್ದಲ್ಲಿ 20 ಸ್ವಲ್ಪ ಮೈನಸ್ ಮಾಡ್ರಿ. ಸೊ 370ದಲ್ಲಿ 20 ಮೈನಸ್ ಮಾಡ್ರಿ. 370 ಮೈನಸ್ 20 350. ಇಲ್ಲೇ 350 ಬರೀರಿ. 350 ಕಿಲೋಮೀಟರ್ ಡಿವೈಡೆಡ್ ಬೈ ಸ್ಪೀಡ್. ಸ್ಪೀಡ್ ಏನ್ ಮಾಡಬೇಕು? ಅಪೋಸಿಟ್ ಡೈರೆಕ್ಷನ್. ಅಪೋಸಿಟ್ ಡೈರೆಕ್ಷನ್ ಅಂದ್ರೆ ಸ್ಪೀಡ್ ಪ್ಲಸ್ ಮಾಡಬೇಕು. ಸೊ 20 ಕಿಲೋಮೀಟರ್ ಅಂಡ್ ಇನ್ನೊಂದು ಸ್ಪೀಡ್ ಎಷ್ಟಿದೆ? 50 ಕಿಲೋಮೀಟರ್ ಪ್ರತಿ ಗಂಟೆ. ಆ ಎರಡು ಸ್ಪೀಡ್ ಪ್ಲಸ್ ಮಾಡ್ರಿ. 20 ಪ್ಲಸ್ 50, 20 ಪ್ಲಸ್ 50 ಅಂದ್ರೆ 70. 70 1 75 5 ಗಂಟೆ ನಮ್ದು ಆನ್ಸರ್ ಫಾರ್ 5 ಅವರ್. ಆಪ್ಷನ್ದಲ್ಲಿ 5 ಇಲ್ಲ. ಏನ್ ಮಾಡ್ರಿ, ಎರಡನೇ ಟೈಮ್ 10 ಗಂಟೆಯಲ್ಲಿ ಆಲ್ರೆಡಿ ನೀವು 10 ಗಂಟೆ ಮಟ್ಟ ಬಂದಿರಿ. 10 ಗಂಟೆಯಲ್ಲಿ ಇದು 5 ಅವರ್ಸ್ ಪ್ಲಸ್ ಮಾಡ್ರಿ. ಆಡ್ 10 ಅವರ್ಸ್. 10 AM ದಲ್ಲಿ ಈ 5 ಅವರ್ಸ್ ಪ್ಲಸ್ ಮಾಡ್ರಿ. ಎಷ್ಟಾಗುತ್ತೆ? 4 5. ಓಕೆ, ಸೊ ಐ ಥಿಂಕ್ 4 PM, ರೈಟ್? ಸಾರಿ 3 PM. 3 PM. 10 ಗಂಟೆಯಲ್ಲಿ 5 ಗಂಟೆ ಪ್ಲಸ್ ಮಾಡ್ರಿ. 3 PM. ಆಪ್ಷನ್ ನಂಬರ್ ಡಿ ಇಸ್ ದ ಆನ್ಸರ್ ಫಾರ್. ಇಷ್ಟೇ ಮಾಡಬೇಕು ಎಕ್ಸಾಮ್ನಲ್ಲಿ. ಎಲ್ಲ ಡಯಾಗ್ರಾಮ್ ಡ್ರಾ ಮಾಡೋದ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, 2 trains traveling opposite direction cross each other in 25 seconds. Length of both train is 250 250. Speed of 145. Speed of the second train ಎಷ್ಟು? ಎರಡನೇ ಟ್ರೈನ್ ದ ವೇಗ ಎಷ್ಟಿದೆ? ಮೊದಲ ಟ್ರೈನ್, ಎರಡನೇ ಟ್ರೈನ್. ಫಸ್ಟ್ ಸ್ಪೀಡ್ ಗೊತ್ತಿದೆ, ಎರಡನೇ ಸ್ಪೀಡ್ ಗೊತ್ತಿಲ್ಲ. ಮೊದಲ ಸ್ಪೀಡ್ ಎಷ್ಟಿದೆ? 45. ಎರಡನೇ ಟ್ರೈನ್ ಎಕ್ಸ್ ಸ್ಪೀಡ್. ಸೊ ಫಾರ್ಮುಲಾ ಬರೀರಿ. ಸ್ಪೀಡ್ ಅಂದ್ರೆ ಡಿಸ್ಟೆನ್ಸ್ ಅಪಾನ್ ಟೈಮಿಂಗ್. ಮೈ ಡಿಯರ್ ಫ್ರೆಂಡ್ಸ್, ಸ್ಪೀಡ್ ಏನ್ ಮಾಡಬೇಕು? ಡೈರೆಕ್ಷನ್ ಹೆಂಗಿದೆ? ಆಪೋಸಿಟ್ ಡೈರೆಕ್ಷನ್, ವಿರುದ್ಧ ದಿಕ್ಕಿನಲ್ಲಿ. ವಿರುದ್ಧ ದಿಕ್ಕಿನಲ್ಲಿ ಅಂದ್ರೆ ಸ್ಪೀಡ್ ಪ್ಲಸ್ ಮಾಡ್ರಿ. 45 ಪ್ಲಸ್ ಎಕ್ಸ್. ಬಟ್ ಸ್ಪೀಡ್ ಯೂನಿಟ್ ಏನಿದೆ? ಈ ಸ್ಪೀಡ್ ದ ಯೂನಿಟ್ ಇದೆ. ಮೊದಲ ಟ್ರೈನ್ 45 ಕಿಲೋಮೀಟರ್ ಪ್ರತಿ ಗಂಟೆ, 45 ಕಿಲೋಮೀಟರ್ ಪರ್ ಅವರ್. ಕಿಲೋಮೀಟರ್ ಅಂದ್ರೆ ಮೀಟರ್ದಲ್ಲಿ ಚೇಂಜ್ ಮಾಡ್ರಿ. ಇಂಟು 5/18. ಈಗ ನಿಮ್ದು ಕ್ವಶನ್, ಸರ್ ಇಲ್ಲೇ ಯಾಕೆ ಮಾಡತ್ರಿ? ವೈ? ಓಕೆ, 5/18 ಅವಶ್ಯಕತೆ ಯಾಕೆ ಮಾಡತ್ರಿ? ವೈ ಯು ಆರ್ ಚೇಂಜಿಂಗ್ ಇಂಟು ಮೀಟರ್ ಪರ್ ಸೆಕೆಂಡ್? ಇದು ಕ್ವಶನ್ ಇದೆ. ಯಾಕಂದ್ರೆ ಇದು ಟ್ರೈನ್ ಲೆಂತ್ ಈಸ್ ಗಿವನ್ ಇನ್ ಮೀಟರ್ಸ್. ಟ್ರೈನ್ ಲೆಂತ್ ಯೂನಿಟ್ ಏನಿದೆ? 250 ಮೀಟರ್ ಇದೆ. 250 ಮೀಟರ್ ಇದೆ. ಅದೇ ಕಾರಣಕ್ಕಾಗಿ ನೀವು ಮೀಟರ್ ಪರ್ ಸೆಕೆಂಡ್ ದಲ್ಲಿ ಚೇಂಜ್ ಮಾಡಬೇಕು. ಡಿಸ್ಟೆನ್ಸ್ 2 ಪ್ಲಸ್ ಮಾಡಬೇಕು ಕಂಪಲ್ಸರಿ. 2 ರೈಲ್ಸ್ 500 ಮೀಟರ್ಸ್. ಆಮೇಲೆ ಟೈಮಿಂಗ್, ಹೌ ಮಚ್ ಟೈಮ್ ಇದೆ ಗಿವನ್? 25 ಸೆಕೆಂಡ್ಸ್. Simplify. 25 1s are 25, 2s are 25 zeros are. Simplify. 5 1 5, 5 4 ಎಷ್ಟು? 18 ಈ ಕಡೆ ಇಂಟು ಮಾಡ್ರಿ. 18 4 ಈ ಕಡೆ ಮೇಲೆ ಹೋಗೋದ ನಂತರ 18 4s are 72. ಸೊ ನೆಕ್ಸ್ಟ್
45 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 72 ಎಲ್ಲ ಡಿವೈಡ್ ಆಗಿದೆ. ಈ 45 ಆ ಕಡೆ ಮಾಡ್ರಿ, 72 ಮೈನಸ್ 45 ಮೈನಸ್ ಮಾಡ್ರಿ, 72 ರಿಂದ 45 ಮೈನಸ್ ಮಾಡ್ರಿ, 22 ಆ ಕಡೆ 5 27 ಕಿಲೋಮೀಟರ್ ಪ್ರತಿ ಗಂಟೆ ನಮ್ದು ಆನ್ಸರ್. 27 ಕಿಲೋಮೀಟರ್ ಪರ್ ಅವರ್. That's our answer for question. ಇನ್ನೊಂದ್ಸಲ ನೋಡ್ರಿ, ಎಲ್ಲಾ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ಅದಾರ ಎಕ್ಸಾಮ್ಗೆ. ದೇ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಇನ್ ಯೋರ್ ಎಕ್ಸಾಮಿನೇಷನ್ಸ್. ಈಗ ನಾಳಿಂದ ಯಾರ್ದಾದ್ರು ಪೇಪರ್ ಐತಿ, ಓಕೆ, ಕಂಪಲ್ಸರಿ ಇದು ಕ್ವಶನ್ಸ್ ಮಾಡಿ ಹೋಗ್ರಿ. ಅಂಡ್ ಅಗೇನ್ ರಿವಿಷನ್ ಅದರ್, I have done other videos also. I hope you have done all the things. ಎಲ್ಲಾ ಪ್ರಕಾರ ಕ್ವಶನ್ಸ್ ನೋಡ್ರಿ. I have explained all the variety of questions. If you see my all the previous, all the questions will get covered. ನೆಕ್ಸ್ಟ್ ನೋಡ್ರಿ ಏನಿದೆ ಇದರಲ್ಲಿ ಆಪ್ಷನ್ ಕೊಟ್ಟಿಲ್ಲ ಬಿಡ್ರಿ, ನೋ ಪ್ರಾಬ್ಲಮ್. T1 T2 ಆರ್ 400 ಕಿಲೋಮೀಟರ್ ಅಪಾರ್ಟ್. ಡಿಸ್ಟೆನ್ಸ್ ಎಷ್ಟಿದೆ? 400 ಕಿಲೋಮೀಟರ್ ದ ಡಿಸ್ಟೆನ್ಸ್, 400 ಕಿಲೋಮೀಟರ್ ಡಿಸ್ಟೆನ್ಸ್. At 8 a.m. bus A and B left T1 T2 simultaneously. ಇಲ್ಲಿಂದ ಇಲ್ಲಿ ಒಂದು ಬಸ್ ಬಿಟ್ಟಾರ, ಈ ಕಡೆಯಿಂದ ಈ ಕಡೆ ಒಂದು ಬಸ್ ಬಿಟ್ಟಾರ. Speed of A and B is 30 kilometer and 70 kilometer. At what time they will meet? Timing. Time formula, distance upon speed. Distance ಎಷ್ಟಿದೆ? 400 kilometer. 400 kilometer. Speed ಏನ್ರಿ? ಪ್ಲಸ್ ಮಾಡಬೇಕು. ಅಪೋಸಿಟ್ ಡೈರೆಕ್ಷನ್, ಈ ಎರಡು ಸ್ಪೀಡ್ ಪ್ಲಸ್ ಮಾಡಬೇಕು. ದಿಸ್ ಸ್ಪೀಡ್ ಅಂಡ್ ದಿಸ್ ಸ್ಪೀಡ್ ಪ್ಲಸ್ ಮಾಡ್ರಿ. 30 ಮತ್ತು 70 ಎಷ್ಟು? 100 hours, right? Sorry, 100 kilometer per hours. Kilometer per hour. So 0 cancel. So ನಮ್ದು ಆನ್ಸರ್ 4 hours. 4 ಗಂಟೆ ಆದ ನಂತರ they will meet in the middle, somewhere in the center. Okay, so this is the timing you have to find. Next question, ಬಹಳ ಈಸಿ ಇದೆ ನೋಡ್ರಿ. and yes, they will ask this many times. ಈ ಕ್ವಶನ್ ಆದ ನಂತರ 2-3 ಎಕ್ಸ್ಟ್ರಾ ಕ್ವಶನ್ ಹೇಳ್ತೇನೆ ಇದೇ ಪ್ಯಾಟರ್ನ್ ಮೇಲೆ ನೋಡ್ರಿ. in a circular race of 800 meter length, Ram Mohan start at the speed of 25 meter per second and 40 meter per second. At what time they will meet for the first time? I think there is one more question. 1 minute wait ಮಾಡ್ರಿ. yes, ಈ ಕ್ವಶನ್ ಮೊದಲು ಮಾಡೋಣ, ಆಮೇಲೆ ಅದು ಕ್ವಶನ್ ನಿಮ್ಗೆ ಹೇಳ್ತೀನಿ ನಾನು. 4 people move along the circumference of the park. 4 people are there and timing ಎಷ್ಟು ತಗೊಂಡಾರ? 6 minutes, 8 minutes, 10 minutes and 14 minutes. Since they started together, after how many hours they will meet again? ಎಷ್ಟು ಸಮಯ ಆದ ನಂತರ they will meet each other in the starting point. ಓಕೆ, ಏನ್ ಮಾಡಬೇಕು? ಏನು ಜಾಸ್ತಿ ಟೈಮ್ ವಿಚಾರ ಮಾಡಬೇಡ. ಸೊ ಏನ್ ನೋಡ್ಬೇಕು ನೋಡ್ರಿ, ಡೈರೆಕ್ಟ್ಲಿ LCM. 6, 8, 10 and 14. ಈ 4 ಸಂಖ್ಯೆ LCM ತಗೋರಿ, ಅದೇ ನಮ್ದು ಆನ್ಸರ್. ಸೊ LCM of this, let's check it out. 2 3 2 4 LCM. I'll write the title LCM. 2 4 2 5 2 7. ಕಾಮನ್ ಏನಿಲ್ಲ, ಇಂಟು ಮಾಡ್ರಿ. ಸೊ ಜಸ್ಟ್ ಮಲ್ಟಿಪ್ಲೈ ಮಾಡ್ರಿ. 2 3s are 6, 6 4s are 24, 24 5s are 120, 120 into 7, 12 7s are 84. ಎಷ್ಟಾಗಿದೆ? 840 minutes. ಯಾಕ್ರಿ ಮಿನಿಟ್ಸ್? ಯಾಕ? ಇದು ಮಿನಿಟ್ಸ್ ದಲ್ಲಿ ಇದೆ. ಮಿನಿಟ್. ಅದಕ್ಕಾಗಿ ನಮ್ದು ಆನ್ಸರ್ 840 minutes. ಸೊ ದೇ ವಿಲ್ ಮೀಟ್ ಆಫ್ಟರ್ 840 minutes. 840 ನಿಮಿಷ ಆದ ನಂತರ ಅವರು ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ದಲ್ಲಿ ಏನಾಗುತ್ತೆ? ಮೀಟ್ ಆಗುತ್ತದೆ. ಬಟ್ ಆಪ್ಷನ್ಸ್ ದಲ್ಲಿ ಅವರ್ಸ್ ಕೇಳಾರ. ಎಷ್ಟು ಗಂಟೆ ಬೇಕು? ನಿಮಿಷ ಬೇಡ ನಮಗೆ. ವಿ ಡೋಂಟ್ ವಾಂಟ್ ಮಿನಿಟ್ಸ್. ಮಿನಿಟ್ಸ್ಗೆ ಗಂಟೆಯಲ್ಲಿ ಹೆಂಗ್ ಚೇಂಜ್ ಮಾಡಬೇಕು? 840ಗೆ 60ರಿಂದ ಡಿವೈಡ್ ಮಾಡ್ರಿ, ಅವರ್ದಲ್ಲಿ ನಮ್ದು ಆನ್ಸರ್ ಸಿಗುತ್ತೆ. ನೋಡ್ರಿ, ಈ 0 ಕ್ಯಾನ್ಸಲ್ ಮಾಡ್ರಿ. 6 1 6 6 ಎಷ್ಟಲೇ? 4 14 hours. ಆಪ್ಷನ್ ನಂಬರ್ ಎ. ಆಪ್ಷನ್ ಇದು ಕರೆಕ್ಟ್ ಇದೆ, ಆನ್ಸರ್ ಇದು ಕರೆಕ್ಟ್ ಇದೆ. ಬಟ್ ನಮ್ದು ಆಪ್ಷನ್ ಹೆಂಗಿದೆ? ಅವರ್ಸ್. ಅದಕ್ಕಾಗಿ ವಿ ಹ್ಯಾವ್ ಟು ಡೂ ಇನ್ ಅವರ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಈಚ್ ಅಂಡ್ ಎವ್ರಿ ಒನ್. ಸೊ ಅರ್ಥ ಆಗಿದೆ ಎಲ್ಲರಿಗೂ? ಟೈಮಿಂಗ್ ಕೊಟ್ಟಾರ, ಯಾವಾಗೂ ಟೈಮಿಂಗ್ ಕೊಟ್ಟಾರ. ಮ್ಯಾರಥಾನ್ ಕ್ವಶನ್, ಗ್ರೌಂಡ್ ಸರ್ಕಲ್ ಕ್ವಶನ್, ವಾಕಿಂಗ್ ಆನ್ ದಿಸ್ ಗ್ರೌಂಡ್, ಆ ರೀತಿ ಪ್ರಶ್ನೆಯಲ್ಲಿ ಆ ಟೈಮಿಂಗ್ ಏನೇನು ಕೊಟ್ಟಾರನ ಆ ಟೈಮಿಂಗ್ ದ LCM ಫೈಂಡ್ ಮಾಡ್ರಿ. ಅಷ್ಟಿಲ್ಲ, ಮತ್ 3 ಕ್ವಶನ್ಸ್ ಎಲ್ಲೆಲ್ಲಿ ಕೇಳ್ತಾರೆ ನೋಡ್ರಿ. ಟ್ರಾಫಿಕ್ ಲೈಟ್, ಟ್ರಾಫಿಕ್ ಸಿಗ್ನಲ್ ಕ್ವಶನ್ಸ್, ದೇ ವಿಲ್ ಆಸ್ಕ್ ದಿಸ್. ಓಕೆ, ಹೆಂಗ್ರಿ? 4 ಟ್ರಾಫಿಕ್ ಸಿಗ್ನಲ್ಸ್ ಆರ್ ದೇರ್, 4 ಟ್ರಾಫಿಕ್ ಸಿಗ್ನಲ್, 6 minutes, 8 minutes, 10 minutes and 14 minutes. They will change the light.
At what time all the signals will show red color, green color? Same thing. Wait 40 minutes. LCM. Traffic lights. ಮತ್ತೆ ಎಲ್ಲಿ ಕೇಳ್ತಾರ? ಅಲಾರ್ಮ್ ಬೆಲ್ಸ್ ಅಂದ್ರೆ ಅಲಾರ್ಮ್ ಗಂಟೆ, ಅಲಾರ್ಮ್ ಬೆಲ್. 4 ಬೆಲ್ಸ್, 3 ಬೆಲ್ಸ್, ಏನು ಕೊಡ್ಬೋದು? 2 ಬೆಲ್, 3 ಬೆಲ್, 4 ಬೆಲ್ಸ್, ಏನು ಕೊಡ್ಬೋದು? 4 ಬೆಲ್ ring at the interval of 6, 8, 10 and 40 minutes. At what time they will toll together? ಒಮ್ಮೆ ರಿಂಗ್ ಯಾವಾಗ ಆಗುತ್ತದೆ? ಸೊ ಏನ್ ಹೇಳ್ಬೇಕು? 8:40 minutes. ಬಟ್ ಬೆಲ್ ಕ್ವಶನ್ ಅಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾರ, ಏನ್ರಿ 2 ಗಂಟೆಯಲ್ಲಿ ಎಷ್ಟು ಸಲ ಅವರು ರಿಂಗ್ ಆಗುತ್ತೆ? ಸಪೋಸ್ ನಮ್ದು ಆನ್ಸರ್ ಇದೆ 15 ನಿಮಿಷ, 15 ನಿಮಿಷ 2 ಗಂಟೆಯಲ್ಲಿ ಎಷ್ಟು ಸಲ ಬರುತ್ತೆ? ಅಷ್ಟು ನೀವು ಹೇಳಬೇಕು. ಸ್ಟಾರ್ಟಿಂಗ್ ದಲ್ಲಿ ಒಂದ್ಸಲ ರಿಂಗ್ ಆಗಿದೆ ಅಂದ್ರೆ +1 ಲಾಸ್ಟ್ ಅಲ್ಲಿ ಮಾಡ್ಲೇಬೇಕು, ಅದು ಬಹಟ್ ಮಾಡ್ರಿ. ಆಮೇಲೆ ಎಲ್ಲಿ ಕೇಳ್ತಾರೆ? ಇದು ಸರ್ಕ್ಯುಲರ್ ಟ್ರ್ಯಾಕ್ ದಲ್ಲಿ, ಸರ್ಕ್ಯುಲರ್ ಟ್ರ್ಯಾಕ್ ಕ್ವಶನ್ ಅಲ್ಲಿ ಕೇಳ್ತಾರೆ. ಏನ್ ಮಾಡ್ಬೇಕು? ಎಲ್ಲಾ ಕ್ವಶನ್ಸ್ ಅಲ್ಲಿ LCM ಏನ್ ಮಾಡ್ಬೇಕು? LCM, ಲೋವೆಸ್ಟ್ ಕಾಮನ್ ಮಲ್ಟಿಪಲ್. ಈಗ ನೋಡ್ರಿ ದಿಸ್ ಕ್ವಶನ್, ಈ ಪ್ರಶ್ನೆಯಲ್ಲಿ ಸೇಮ್ ಕ್ವಶನ್ ಇದೆ ಅದೇ ರೀತಿ, ಬಟ್ ಟೈಮಿಂಗ್ ಕೊಟ್ಟಿಲ್ಲ. ವಾಟ್ ಐ ಟೋಲ್ಡ್? LCM ಆಫ್ ಟೈಮಿಂಗ್. LCM ಆಫ್ ಟೈಮ್. ನಮ್ದು ಆನ್ಸರ್ ಅಂದ್ರೆ ಏನ್ರಿ? ನಮ್ದು ಆನ್ಸರ್ ಅಂದ್ರೆ LCM ಆಫ್ ಟೈಮ್. ಟೈಮಿಂಗು ಕೊಟ್ಟಿಲ್ಲ, ಡಿಸ್ಟೆನ್ಸ್ ಕೊಟ್ಟಾರ, ಸ್ಪೀಡ್ ಕೊಟ್ಟಾರ, ಡಿಸ್ಟೆನ್ಸ್ ಕೊಟ್ಟಾರ, ಸ್ಪೀಡ್ ಕೊಟ್ಟಾರ. ಸೊ ಟೈಮಿಂಗ್ ಫೈಂಡ್ ಮಾಡ್ರಿ. ಟೈಮಿಂಗ್ ನಂಬರ್ 1 ಮೊದಲ ಜನದ ಟೈಮ್ ಫಾರ್ಮುಲಾ ಏನಿದೆ? ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟಿದೆ? 800. ಸ್ಪೀಡ್ ಎಷ್ಟಿದೆ? ಮೊದಲ ಪರ್ಸನ್ ರಾಮದ ಸ್ಪೀಡ್ ಎಷ್ಟಿದೆ? 25. 25 ಮೂರ್ಲೆ 25 2 32 ಸೆಕೆಂಡ್ಸ್. ಇನ್ನೊಂದು ಸೆಕೆಂಡ್ ಟೈಮಿಂಗ್ 2 800 ಮೀಟರ್ ಗ್ರೌಂಡ್ ಅಂಡ್ ಸ್ಪೀಡ್ ಎಷ್ಟು? 40. 41 40, 40 20 ಎಷ್ಟು? 20. 32 ಸೆಕೆಂಡ್, 20 ಸೆಕೆಂಡ್ಸ್. ಈಗ ಏನ್ ಮಾಡ್ಬೇಕು? LCM. ಸೊ 32 and 20 LCM ಫೈಂಡ್ ಮಾಡ್ರಿ. 160 ಆಗುತ್ತೆ. ಸರ್ ಹೆಂಗ್ರಿ? ಡೈರೆಕ್ಟ್ಲಿ ಮೈಂಡ್ ಮೆಥಡ್ ಇಂದ ಮಾಡಬಹುದು, ಇಲ್ಲ ಅಂದ್ರೆ ಹಿಂಗ್ ಮಾಡ್ರಿ. ಸೊ 4 8s 4 5s ಮಲ್ಟಿಪ್ಲೈ ಆಲ್ ದ ಥಿಂಗ್ಸ್. 4 8s 32, 32 5s 160, 160 seconds. 160 second ಆಪ್ಷನ್ ನಂಬರ್ 160 ಸೆಕೆಂಡ್ಸ್. ಅಷ್ಟು ಸಮಯ ಆದ ನಂತರ ಅವರು ಯಾರು? ರಾಮ್ ಅಂಡ್ ಮೋಹನ್, they will meet at the starting point. 160. ಆಪ್ಷನ್ ಅಲ್ಲಿ 6 ಸೆಕೆಂಡ್ಸ್ ಇಲ್ಲ ಅಂದ್ರೆ ಮಿನಿಟ್ಸ್ ಮಾಡಬೇಕು. ಹೌ ಮೆನಿ ಮಿನಿಟ್ಸ್? 2 minutes 40 seconds. ಯಾಕಂದ್ರೆ 120 ಅಂದ್ರೆ 2 ಮಿನಿಟ್ಸ್ ಅಂಡ್ ಎಕ್ಸ್ಟ್ರಾ ಎಷ್ಟಿದೆ? 40. 2 minutes 40 seconds. ಅದು ನಿಮ್ಗೂ ಗೊತ್ತಿಲ್ಲ. ಸ್ಪೀಡ್, ಟೈಮ್ ಅಂಡ್ ಡಿಸ್ಟೆನ್ಸ್ ನಲ್ಲಿ ಮತ್ತೆ ಇನ್ನೊಂದು ಕ್ವಶನ್ ಕೇಳ್ತಾರೆ, ಅಂದ್ರೆ ಪೊಲೀಸ್ ಅಂಡ್ ಥೀಫ್ ಕ್ವಶನ್ ಕೇಳ್ತಾರೆ. ನೋಡ್ರಿ, ಒಬ್ಬ ಕಳ್ಳನು 60 ಕಿಲೋಮೀಟರ್ ವೇಗದಲ್ಲಿ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದರು. 60 ಕಿಲೋಮೀಟರ್ ವೇಗ ಇದೆ ನೋಡ್ರಿ, ಸ್ಪೀಡ್ ಇದೆ. 30 ನಿಮಿಷಗಳ ನಂತರ, ಈಗ 30 ನಿಮಿಷ ನಂತರ ಪೊಲೀಸ್ಗೆ ಏನ್ರಿ ಇನ್ಫಾರ್ಮೇಶನ್ ಸಿಗುತ್ತೆ? ಏನ್ರಿ ಹಂಗಂಗ್ ಪ್ರಾಬ್ಲಮ್ ಆಗಿದೆ. ಆ 30 ನಿಮಿಷದಲ್ಲಿ ಆ ಕಳ್ಳ 30 ನಿಮಿಷದಲ್ಲಿ 30 ಮಿನಿಟ್ಸ್ ಅಲ್ಲಿ ಇನ್ 30 ಮಿನಿಟ್ಸ್ ಇಲ್ಲಿಂದ ಇಲ್ಲಿ ಮಟ್ಟ ಹೋಗ್ತಾರೆ. ಈ ಪಾಯಿಂಟ್ ರಿಂದ ಈ ಪಾಯಿಂಟ್ ಮಟ್ಟ ಬರ್ತಾರೆ. 30 ನಿಮಿಷ. ಅವ್ರದ್ದು ಸ್ಪೀಡ್ ಎಷ್ಟಿದೆ? ವಾಟ್ ಇಸ್ ದ ಸ್ಪೀಡ್ ಮೈ ಡಿಯರ್ ಫ್ರೆಂಡ್ಸ್? 60 ಕಿಲೋಮೀಟರ್ ಪ್ರತಿ ಗಂಟೆ. 1 ಗಂಟೆಯಲ್ಲಿ ಎಷ್ಟು? 60. ಸೊ 30ದಲ್ಲಿ ಎಷ್ಟು? 30. 1 ಗಂಟೆಯಲ್ಲಿ 60 ನಿಮಿಷದಲ್ಲಿ 60 ಕಿಲೋಮೀಟರ್. 30 ನಿಮಿಷದಲ್ಲಿ ಎಷ್ಟು? 30 ಕಿಲೋಮೀಟರ್ ಮುಂದೆ ಹೋಗ್ತಾರೆ. 30 ಕಿಲೋಮೀಟರ್ ಮುಂದೆ ಹೋಗ್ತಾರೆ. ಇಲ್ಲಿ ಬರ್ತಾರೆ. ಇಲ್ಲಿಂದ ಇಲ್ಲಿ ಬರ್ತಾರೆ. ಈಗ 30 ನಿಮಿಷ ಆದ ನಂತರ ಇಲ್ಲಿ ಯಾರು ಬರ್ತಾರೆ? ಈಗ ಪೊಲೀಸ್. ಈಗ ನೋಡ್ರಿ, ಪೊಲೀಸ್ ವೆಹಿಕಲ್, ಒಂದು ಪೊಲೀಸ್ ಗಾಡಿ ಸ್ಟಾರ್ಟ್ ಮಾಡ್ರಿ. ಈಗ ಕ್ವಶನ್ ಏನಿದೆ? ಹೌ ಮಚ್ ಟೈಮ್ ವಿಲ್ ದ ಪೊಲೀಸ್ ಟೇಕ್ ಟು ಕ್ಯಾಚ್ ದ ಥೀಫ್? ನಮ್ಗೆ ಬೇಕು ಟೈಮಿಂಗ್. ಟೈಮ್ ಫಾರ್ಮುಲಾ ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಡಿಸ್ಟೆನ್ಸ್ ಇದೆ 30, ಸ್ಪೀಡ್ ಡೈರೆಕ್ಷನ್ ಸೇಮ್. ಡೈರೆಕ್ಷನ್ ಏನಿದೆ? ಸೇಮ್. ಆ ಎರಡು ಸ್ಪೀಡ್ ಮೈನಸ್ ಮಾಡ್ರಿ. ಎಷ್ಟೆಷ್ಟು? 60 ಕಿಲೋಮೀಟರ್ ಪರ್ ಅವರ್ ಅಂಡ್ ಇನ್ನೊಂದಿದೆ 80. ಮೈನಸ್ ಮಾಡ್ರಿ. 60 - 80 20. 30 ಡಿವೈಡೆಡ್ ಬೈ 20. ಯೂನಿಟ್ ಸೇಮ್ ಇದೆ. ಹಾ ಸರ್, ಇದು ಕಿಲೋಮೀಟರ್ ಇದೆ, ಇದು ಕಿಲೋಮೀಟರ್ ಪರ್ ಅವರ್ ಇದೆ. ಕಿಲೋಮೀಟರ್ ಆನ್ಸರ್ ಹೋಗಿದೆ. 3 ಡಿವೈಡೆಡ್ ಬೈ 2 ಅವರ್. ಸೊ ಏನು ಹೇಳಿದ್ರಿ? 3/2 ಅವರ್. ಆಪ್ಷನ್ ನಂಬರ್ ಎ ಇಸ್ ದ ಆನ್ಸರ್. 3 ಡಿವೈಡೆಡ್ ಬೈ 2 hours. That's the answer for. ಎಕ್ಸ್ಟ್ರಾ ಕ್ವಶನ್ ಹೇಳ್ತೇನೆ ನಿಮ್ಗೆ. ಐ ವಿಲ್ ಟೆಲ್ ಯು ಎಕ್ಸ್ಟ್ರಾ ಕ್ವಶನ್ ಆಲ್ಸೋ. ಇದು ಏನ್ ಕ್ವಶನ್ಸ್ ಕೇಳ್ತಾರೆ ನೋಡ್ರಿ. ವಾಟ್ ಕ್ವಶನ್ ದೇ ಕ್ಯಾನ್ ಆಸ್ಕ್? ಕ್ವಶನ್ ದೇ ಕ್ಯಾನ್ ಆಸ್ಕ್ ಇಸ್, ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಪೊಲೀಸ್? ಎರಡು ಕ್ವಶನ್ ಹೇಳ್ತೇನೆ ನಿಮ್ಗೆ. 2 questions I will tell you.
ಫೈಂಡ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ, ಫೈಂಡ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಪೊಲೀಸ್. ಪೊಲೀಸ್ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋದು, ಹೌ ಮಚ್ ಕಿಲೋಮೀಟರ್ ಅವ್ರದ್ದು ಕಾರ್ಗೆ ಹೋಗಿದೆ, ಎಷ್ಟು ಮುಂದೆ ಹೋಗಿದೆ, ಹೌ ಮಚ್ ಪೊಲೀಸ್ ಡಿಸ್ಟೆನ್ಸ್ ಟ್ರಾವೆಲ್ಡ್. ಡಿಸ್ಟೆನ್ಸ್ ಫಾರ್ಮುಲಾ ಸ್ಪೀಡ್ ಇಂಟು ಟೈಮಿಂಗ್, ಡಿಸ್ಟೆನ್ಸ್ ಫಾರ್ಮುಲಾ ಸ್ಪೀಡ್ ಇಂಟು ಟೈಮಿಂಗ್. ಸ್ಪೀಡ್ ಎಷ್ಟಿದೆ, ಪೊಲೀಸ್ ಸ್ಪೀಡ್ ಎಷ್ಟು 80. ಟೈಮಿಂಗ್ ಎಷ್ಟಿದೆ, ಟೈಮಿಂಗ್ 3/2 hours. ಯಾಕಂದ್ರೆ 3/2 hours ಬೇಕು ಅವರಿಗೆ, ಪೊಲೀಸ್ಗೆ ಅವ್ರಿಗೆ ಕ್ಯಾಚ್ ಮಾಡಕ್ಕೆ. ಈ 3/2 ಇಲ್ಲೇ ಹಾಕ್ರಿ, 3 ಡಿವೈಡೆಡ್ ಬೈ 2, 2ರಿಂದ ಡಿವೈಡ್ ಮಾಡ್ರಿ, 2 ಒಂದ್ಲೆ 2 4ಲೆ 43ಲೆ 120, 43 is 120 ಕಿಲೋಮೀಟರ್. 120 ಕಿಲೋಮೀಟರ್ ಮುಂದೆ ನೋಡ್ರಿ, 120 ಕಿಲೋಮೀಟರ್ ಮುಂದೆ ಅಕ್ಕಳಿಗೆ ಏನ್ ಮಾಡಾರ ಅವರು, ಕ್ಯಾಚ್ ಮಾಡಾರ. ಪೊಲೀಸ್ ಎಷ್ಟು ಟ್ರಾವೆಲ್ ಮಾಡಾರ, 120 ಕಿಲೋಮೀಟರ್. ಸ್ಪೀಡ್ ಆಫ್ ಪೊಲೀಸ್ ಇಂಟು ಟೈಮಿಂಗ್. ಥೀಫ್ ಡಿಸ್ಟೆನ್ಸ್ ಕೇಳ್ತಾರೆ ಒಂದೊಂದ್ಸಲ, ವಾಟ್ ಇಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಥೀಫ್ ಬಿಫೋರ್ ಗೆಟಿಂಗ್ ಕಾಟ್. ಆ ಟೈಮ್ ಅಗೇನ್ ಥೀಫ್ ಸ್ಪೀಡ್ ಇಂಟು ಟೈಮಿಂಗ್, ಯು ಹ್ಯಾವ್ ಟು ಮಲ್ಟಿಪ್ಲೈ. ನೆಕ್ಸ್ಟ್ ಕ್ವೆಶ್ಚನ್, ಸರಾಸರಿ ವೇಗದ ಪ್ರಶ್ನೆ ಕೇಳ್ತಾರೆ. ಬಹಳ ಸಲ ಸರಾಸರಿ ವೇಗ ನೋಡ್ರಿ, 7, 14, 21 and 28. ಈ 4 ಸ್ಪೀಡ್ ಇದೆ, ಅಂಡ್ 4 ಸ್ಪೀಡ್ ಡಿಸ್ಟೆನ್ಸ್ ನಮ್ದು ಏನಿದೆ, ಸೇಮ್ ಇದೆ, ಸೇಮ್ ಡಿಸ್ಟೆನ್ಸ್ ಇದೆ. ಇವ್ 10 ಕಿಲೋಮೀಟರ್ 10 ಕಿಲೋಮೀಟರ್ 10 ಕಿಲೋಮೀಟರ್, ಬಟ್ ಅದು ಯೂಸ್ ಮಾಡಂಗಿಲ್ಲ ನಾನು. ಓಕೆ, ಸರಾಸರಿ ವೇಗದ ಫಾರ್ಮುಲಾ ಎಲ್ಲರಿಗೂ ಗೊತ್ತಿದೆ. ಅವರೇಜ್ ಸ್ಪೀಡ್ ಫಾರ್ಮುಲಾ ಏನ್ರಿ ಸರ್, ಡಿಸ್ಟೆನ್ಸ್ ಅಪಾನ್ ಟೈಮಿಂಗ್. ಯಾವ ಡಿಸ್ಟೆನ್ಸ್, ಟೋಟಲ್ ಡಿಸ್ಟೆನ್ಸ್. ಯಾವ ಟೈಮಿಂಗ್, ಟೋಟಲ್ ಟೈಮಿಂಗ್. ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಟೈಮಿಂಗ್. ಇದು ತಗೋಬೇಡ, ಇದು ತಗೊಂಡ್ರಿ ಅಂದ್ರೆ ಕ್ವಶನ್ ವಿಲ್ ಬಿಕಮ್ ಲೆಂದಿಯರ್. ಸೊ ಇದು ಸ್ಪೀಡ್ ಇದೆ. ಲಾಸ್ಟ್ ಕ್ಲಾಸ್ ಆಲ್ಸೋ ಐ ಹ್ಯಾವ್ ಟೋಲ್ಡ್ ಯು, ಡಿಸ್ಟೆನ್ಸ್ ಅಸ್ಯೂಮ್ ಮಾಡಬೇಕು. ಅಸ್ಯೂಮ್ ದ ಡಿಸ್ಟೆನ್ಸ್ ಆಸ್ LCM ಆಫ್ ದಿಸ್. ಎಲ್ಲ ಸಂಖ್ಯೆ LCM. 7, 14, 21, 28. 28 ಡಬಲ್ ಮಾಡ್ರಿ, 56, 56, 56, 56, 56 ಸಾರಿ ಬರಂಗಿಲ್ಲ. ಆಮೇಲೆ 84 ಬರುತ್ತೆ. ಹೆಂಗ್ ಮಾಡ್ಬೇಕು LCM, ದೊಡ್ಡ ಸಂಖ್ಯೆ ಮಲ್ಟಿಪಲ್ಸ್. 7 1s are 7, 7 2s are 14, 14 6s are, and 21 4s are, 28 3s are. ಸ್ಪೀಡ್, ಡಿಸ್ಟೆನ್ಸ್, ಈ ಕಡೆಯಿಂದ ಸಂಖ್ಯೆ ಅಂದ್ರೆ ಟೈಮಿಂಗ್. ಈಗ ಟೋಟಲ್ ಟೈಮ್ ಎಷ್ಟಾಗಿದೆ ಸರ್ ಜಿ, ಟೋಟಲ್ ಟೈಮ್ 12 + 6 18, 22, 22 + 3 25. ಟೋಟಲ್ ಟೈಮಿಂಗ್ ಆಗಿದೆ 25. ಅಂಡ್ ಟೋಟಲ್ ಡಿಸ್ಟೆನ್ಸ್ ಎಷ್ಟು, 84 ಕಿಲೋಮೀಟರ್. ಮೊದಲ 84 84, ಈಚ್ ಡಿಸ್ಟೆನ್ಸ್ 84 84 84 84 ಅಸ್ಯೂಮ್ ಮಾಡಬೇಕು. 10 ತಗೋಬೇಡ, 84 84 84 ಎಷ್ಟು ಸಲ, 4 ಸಲ. ಸೊ ಟೋಟಲ್ ಡಿಸ್ಟೆನ್ಸ್ ಮೈ ಡಿಯರ್ ಫ್ರೆಂಡ್ಸ್ ಎಷ್ಟು, ಟೋಟಲ್ ಡಿಸ್ಟೆನ್ಸ್ ಇದೆ 84. ಎಷ್ಟು ಸಲ, 4 ಸಲ. 84 84 84 84 ಎಲ್ಲರೂ 84 84 ಟ್ರಾವೆಲ್ ಮಾಡಿ. ಓಕೆ, ಟೋಟಲ್ ಟೈಮಿಂಗ್ ಟೇಕನ್ 25. ಮಲ್ಟಿಪ್ಲೈ ಮಾಡ್ರಿ. ಸೊ ಮಲ್ಟಿಪ್ಲೈ ಮಾಡ್ರಿ ದಿಸ್. ಕಮ್ ಆನ್, ಲೆಟ್ಸ್ ಮಲ್ಟಿಪ್ಲೈ ದಿ ಥಿಂಗ್ಸ್ ಹಿಯರ್. 84 into 4, 4 4s are 16, and 4 8s are 32, 33 upon 25. 336 upon 25, 336 upon 25. Option number D is the answer for the question. By ಮಾಡ್ರಿ ಫಾರ್ಮುಲಾ, ಸರಾಸರಿ ವೇಗದ ಫಾರ್ಮುಲಾ ಟೋಟಲ್ ದೂರ ಡಿವೈಡೆಡ್ ಬೈ ಟೋಟಲ್ ಸಮಯ. ಟೋಟಲ್ ಡಿಸ್ಟೆನ್ಸ್ ಅಂದ್ರೆ ಎಷ್ಟು ಸ್ಪೀಡ್ ಕೊಟ್ಟಾರ ಅಷ್ಟೇ ಇಂಟು ಮಾಡ್ರಿ. 84 84 84 4 ಸಲ ಡಿವೈಡೆಡ್ ಬೈ ಟೋಟಲ್ ಟೈಮಿಂಗ್ ಅಂದ್ರೆ ಪ್ಲಸ್ ಮಾಡ್ರಿ. ದಿಸ್ ಯು ಶುಡ್ ರಿಮೆಂಬರ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. A man goes from A to B at the speed of 12 km and return with the speed of 18 km per hour. What is the average speed? ಸರಾಸರಿ ವೇಗ ಏನಿದೆ? ಫಾರ್ಮುಲಾ ಸಿಂಪಲ್ ಗೊತ್ತಿದೆ. ಸರಾಸರಿ ವೇಗದ ಫಾರ್ಮುಲಾ 2x² divided by x plus y. ಸೊ ಇದು ಫಾರ್ಮುಲಾ ಯೂಸ್ ಮಾಡ್ರಿ. ಮೆಥಡ್ ನಂಬರ್ 2 ಹೆಂಗ್ರಿ, ಈಗ ಜಸ್ಟ್ ಸಾಲ್ವ್ ಮಾಡಿ ನಿಮ್ಗೂ. ಹೆಂಗ್ರಿ, 12 18 ಅದು LCM, 18 2s are 36, 12 3s are 18 2s are. So total distance upon total timing. Average speed, ಸರಾಸರಿ ವೇಗ, average speed ಫಾರ್ಮುಲಾ ಏನ್ರಿ, ಟೋಟಲ್ ಡಿಸ್ಟೆನ್ಸ್ ಅಪಾನ್ ಟೋಟಲ್ ಟೈಮಿಂಗ್. ಟೋಟಲ್ ಡಿಸ್ಟೆನ್ಸ್ ಅಪಾನ್ ಟೋಟಲ್ ಟೈಮಿಂಗ್. ಟೋಟಲ್ ಡಿಸ್ಟೆನ್ಸ್ 36 ಕಿಲೋಮೀಟರ್ ಎಷ್ಟು ಸಲ, 2 ಸಲ. 36 2 ಸಲ. 36 ಕಿಲೋಮೀಟರ್ ಎಷ್ಟು ಸಲ, 2 ಸಲ. ಡಿವೈಡೆಡ್ ಬೈ ಟೋಟಲ್ ಟೈಮಿಂಗ್. ಟೋಟಲ್ ಟೈಮಿಂಗ್ 3 + 2 ಎಷ್ಟು, 5. ಸಿಂಪ್ಲಿಫೈ ಮಾಡ್ರಿ. ಏನ್ರಿ ಪಾಯಿಂಟ್ ಅಲ್ಲಿ ಇದೆ ಆನ್ಸರ್. ಹೆಂಗ್ರಿ, ಹಾ ಎಸ್ ಇಲ್ಲಿದೆ ನೋಡ್ರಿ. 36 2s ಎಷ್ಟು, 72. 72 ಅಪಾನ್ 5. 72 ಅಪಾನ್ 5 ಅಂದ್ರೆ 5 ಬಂದ್ಲೆ 5, 5 4 20. ಎಷ್ಟು ಉಳಿದ ಈಗ, 2. 14 whole 2/5. 14 whole 2/5. 14 2/5. ಬಟ್ ಅದಕ್ಕಿಂತ ಬೆಟರ್ ಇದೆ ಇದು ಫಾರ್ಮುಲಾ. ಈ ಫಾರ್ಮುಲಾ ಮೆಥಡ್ ನಂಬರ್ 1 ಯೂಸ್ ಮಾಡ್ರಿ. ಯೂಸ್ ದಿಸ್ ಮೆಥಡ್. ಈಗ ನಿಮ್ದು ಕ್ವಶನ್ ಸರ್, ಯಾವ ಫಾರ್ಮುಲಾ ಯಾವಾಗ ಒಂದ್ಸಲ ಹೇಳ್ತೀರಿ ಹಿಂಗ್ ಮಾಡ್ರಿ, ಒಂದ್ಸಲ ಹೇಳ್ತೀರಿ ಹಿಂಗ. 2 ಸ್ಪೀಡ್ ಕೊಟ್ಟಾರ ಅಂದ್ರೆ ಅಷ್ಟೇ ಇದು ಫಾರ್ಮುಲಾ ಅಷ್ಟು ಯೂಸ್ ಮಾಡ್ರಿ. 3 ಬೇರೆ ಬೇರೆ ಸ್ಪೀಡ್ ಕೊಟ್ಟಾರ, 4 ಬೇರೆ ಬೇರೆ ಸ್ಪೀಡ್ ಕೊಟ್ಟಾರ.
ಸೊ ಏನ್ ಮಾಡ್ತೀರಿ, ಇದೇ ಟೆಕ್ನಿಕ್ ಮಾಡಬೇಕು. ಇದು ಈ ಸಲುವಾಗಿ ಫಾರ್ಮುಲಾ ಬಹಳ ಲೆಂದಿ ಇದೆ, 3 ಸ್ಪೀಡ್ಗೆ ಮತ್ತೆ ಫಾರ್ಮುಲಾ ಬೇರೆ ಇದೆ, ಯಾಕೆ ಮಾಡ್ತೀರಿ? ಅದಕ್ಕಾಗಿ ಇದೇ ಟೆಕ್ನಿಕ್ ಯೂಸ್ ಮಾಡ್ರಿ. ಬರೀ 2 ಸ್ಪೀಡ್ ಕೊಟ್ಟಾರಂದ್ರೆ ಯೂಸ್ ದಿಸ್ ಫಾರ್ಮುಲಾ. ಪೈಪ್ ಅಂಡ್ ಕ್ವಶನ್, ಪೈಪ್ಸ್ ಅಂಡ್ ಸಿಸ್ಟಮ್. ಓಕೆ, ಎಷ್ಟು ಟೈಮ್ ಆಗಿದೆ ಈಗ? Pipe and cistern. Pipe A and B can empty the tank in 15 hours and 18 hours. A and B can empty 15 and 18 hours respectively. Pipe C alone can fill the tank in 6 hours. Pipe C kottara. Okay, pipe C also is given. Pipe C can fill the tank in 6 hours. Iga hingada nodri iga. This is this. Pipe C is here. Pipe C is here, and there are 2 pipes. Outlet pipe A and B. Outlet pipe adara. ಪೈಪ್ ಸಿ ಮೇಲ್ಗಡೆ. ಓಕೆ, ಪೈಪ್ ಎ ಅಂಡ್ ಬಿ ಎಂಟಿ ಪೈಪ್ ಇದೆ. ಎಲ್ ಸಿ ಎಂ ತಗೋರಿ, ಆಮೇಲೆ ಕ್ವಶನ್ ನೋಡೋಣ. ಎಲ್ಲ ಸಂಖ್ಯೆ ಎಲ್ ಸಿ ಎಂ ಎಷ್ಟಾಗುತ್ತೆ? 15, 18 ಅಂಡ್ 6. 3 3ರಿಂದ ಡಿವೈಡ್ ಮಾಡೋಣ. 3 5 3 6 3 2 ನೆಕ್ಸ್ಟ್ 2ರಿಂದ 2 3 2 1 3 2 6 6 5 30 33 90 90 ಇಲ್ಲಿ ಬರೀರಿ, ಡೈರೆಕ್ಟ್ಲಿ ಮಾಡಬಹುದು. 15 6 18 5 ಅಂಡ್ 6 1 6 6 5 30. So this we have done. ಇದು ಪ್ರೊಸೆಸ್ ನೀವು ಮಾಡಬೇಕು. ಅಂಡ್ ಬರೀರಿ ಇಲ್ಲಿ, ಎಂಟಿ ಪೈಪ್ ಅಂದ್ರೆ ಯಾವಾಗೂ ನೆಗೆಟಿವ್ ನೆಗೆಟಿವ್, ಫಿಲ್ಲಿಂಗ್ ಪೈಪ್ ಮೇಲಿಂದ ಪೈಪ್ ಅಂದ್ರೆ ಪಾಸಿಟಿವ್. ಎಲ್ಲಿ ಹಾಕಬೇಕು ಆಕ್ಚುಲಿ ಸೈನ್? ಈ ಕಡೆ ಹಾಕಬೇಕು, ಮೈನಸ್ ಮೈನಸ್ ಪ್ಲಸ್. ಎಂಟಿ ಪೈಪ್ ಅಂದ್ರೆ ವಾಟರ್ ಮೈನಸ್ ಮಾಡ್ತಾರೆ, ಮತ್ತು ಫಿಲ್ಲಿಂಗ್ ಪೈಪ್ ಅಂದ್ರೆ ನೀರಿಗೆ ಏನ್ರಿ ಆಡ್ ಮಾಡ್ತಾರೆ. ಇಟ್ ವಿಲ್ ಆಡ್ ದಿಸ್. ಕ್ವಶನ್ ಏನಿದೆ, ಇಫ್ ಆಲ್ ದ 3 ಪೈಪ್ಸ್ ಆರ್ ಓಪನ್ ಟುಗೆದರ್ 2/3 ಪಾರ್ಟ್ ಆಫ್ ದ ಟ್ಯಾಂಕ್ ವಿಲ್ ಫುಲ್ ಆಫ್ಟರ್ ಹೌ ಮಚ್? ಎಲ್ಲ ಪ್ಲಸ್ ಮಾಡೋಣ ಈಗ. All the pipe are operated simultaneously. One time start madar 6 ಎಷ್ಟು ಮೈನಸ್ ಆಗುತ್ತೆ? ಇದು -6 -5 -11. 15 -11 ಎಷ್ಟು? 4. 15 -11 ಎಷ್ಟು? 4. 15 -5 10. 10 -6 4. 10 -6 ಎಷ್ಟು? 4. 4 ಬರೀ 4 ಲೀಟರ್ ಅಷ್ಟು ನೀರು ಆಡ್ ಆಗುತ್ತೆ. ಯಾಕ? ಅಲ್ಲಿಂದ ಆಲ್ರೆಡಿ ಎಂಟಿ ಆಗಿದೆ, ಸ್ವಲ್ಪ ಎಂಟಿ ಸ್ಟಾರ್ಟ್ ಆಗಿದೆ. ಸೊ 4 ಇದೆ. ಸೊ ಟೈಮ್ ಟೇಕನ್ ಫಾರ್ಮುಲಾ ಎಲ್ಲರಿಗೂ ಗೊತ್ತಿದೆ, ವರ್ಕ್ ಅಪಾನ್ ಎಫಿಷಿಯನ್ಸಿ. ಟೈಮ್ ಅಂಡ್ ವರ್ಕ್ ನಲ್ಲಿ ಮಾಡಿರಲಿಲ್ಲ, ವರ್ಕ್ ಡಿವೈಡೆಡ್ ಬೈ ಎಫಿಷಿಯನ್ಸಿ 90 ಡಿವೈಡೆಡ್ ಬೈ 4. ಬಟ್ ಅದು ಪ್ರಶ್ನೆ ಇಲ್ಲ, ಆ ಪ್ರಶ್ನೆ ಇಲ್ಲ. ಪ್ರಶ್ನೆ ಏನಿದೆ? 2/3 ಪಾರ್ಟ್ ಅಷ್ಟು ಫಿಲ್ ಮಾಡಬೇಕು. 2/3 ಅಂದ್ರೆ ಮುಂದೆ ಹಾಕ್ರಿ ಇಂಟು 2/3. ನಮ್ದು ಆನ್ಸರ್ ಮುಂದೆ ಲಾಸ್ಟ್ ಸ್ಟೆಪ್ ದಲ್ಲಿ ಬರೀ 2/3 ಮುಂದೆ ಹಾಕಬೇಕು. ಆಡ್ ದ ಲಾಸ್ಟ್. ಸ್ಟಾರ್ಟಿಂಗ್ ದಲ್ಲಿ ಇಲ್ಲಿಂದ ಮಾಡಬೇಡ, ಏನು ಡೈರೆಕ್ಟ್ಲಿ ಫಸ್ಟ್ ಆನ್ಸರ್ ಫೈಂಡ್ ಮಾಡ್ರಿ. ಎ ಅಂಡ್ ಬಿ ಎಷ್ಟು ದಿನದಲ್ಲಿ ಕೆಲಸ ಮಾಡುತ್ತಾರೆ? ಸೊ ಆನ್ಸರ್ ಫೈಂಡ್ ಮಾಡ್ರಿ. ಸೊ 2/3 ವರ್ಕ್ ಎಷ್ಟು ಸಮಯದಲ್ಲಿ? ಇಂಟು 2/3. 1/5 ವರ್ಕ್ ಇನ್ ಹೌ ಮಚ್ ಟೈಮ್? 1/5 ಆಫ್ ದ ಟ್ಯಾಂಕ್ ಎಷ್ಟು ಸಮಯದಲ್ಲಿ? ಇಂಟು 1/5. 1/3 ಟ್ಯಾಂಕ್ ಇನ್ ಹೌ ಮಚ್ ಟೈಮ್? 1/3 ಇಂಟು ಮಾಡ್ರಿ. 30% ಟ್ಯಾಂಕ್ ಎಷ್ಟು ಟೈಮ್? 30%. 30/100. 25% ಎಷ್ಟು ಸಮಯದಲ್ಲಿ? ಇಂಟು ಆನ್ಸರ್ಗೆ ಇಂಟು 25% ಮಾಡಬೇಕು. 3 1 3 30 2 1 2 2 30/2 ಮಾಡ್ರಿ. 15 15 15 15. I hope each and everyone is understanding this. ನೆಕ್ಸ್ಟ್ ಕ್ವಶನ್ ಮಾಡೋಣ. ಇನ್ನೊಂದು ಕ್ವಶನ್ ಪಾಸ್ ಮಾಡ್ರಿ, ಸರಿಯಾಗಿ ಅರ್ಥ ಮಾಡ್ರಿ. ಅಗೇನ್ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮಿನೇಷನ್. 2/3 ಕೊಟ್ಟಿಲ್ಲ ಅಂದ್ರೆ ಬರೀ ಆನ್ಸರ್ ಎಷ್ಟು? 90/4 ಅಷ್ಟು ಹೇಳಿರ್ಬೇಕು. ಬಟ್ 2/3 ಕೊಟ್ಟಾರ, ಅದಕ್ಕಾಗಿ ವಿ ಹ್ಯಾವ್ ಟು ಮಲ್ಟಿಪ್ಲೈ ಬೈ 2/3. ನೆಕ್ಸ್ಟ್ ಕ್ವಶನ್, ಇದು ಟೈಮ್ ಅಂಡ್ ವರ್ಕ್ ಇದೆ. ಟೈಮರ್ ಒಂದ್ಸಲ ಸ್ಟಾರ್ಟ್ ಮಾಡೋಣ. ಐ ವಿಲ್ ಟೇಕ್ ವಾಟರ್ ಬ್ರೇಕ್. 30-40 ನಿಮಿಷ ಒಳಗ ಸೆಕೆಂಡ್ಸ್ ದಲ್ಲಿ ಹೇಳ್ರಿ ಆನ್ಸರ್. ಈಸಿ ಕ್ವಶನ್ ಇದೆ. ಟೈಮ್ ಅಂಡ್ ವರ್ಕ್, ಎಲ್ಲ ಟೈಮ್ ಅಂಡ್ ವರ್ಕ್ ನೋಡ್ರಿ. ಟೈಮ್ ಅಂಡ್ ವರ್ಕ್ ನಲ್ಲಿ ಹೆಂಗ್ ಕೇಳ್ತಾರೆ ಅದು ಹೇಳ್ತೇನೆ ನಿಮ್ಗೆ. ಎ ಮತ್ತು ಬಿ, ಎ ಅಂಡ್ ಬಿ ಕ್ಯಾನ್ ಡೂ ದ ವರ್ಕ್ ಇನ್ 12 days and 16 days. ಎ ಅಂಡ್ ಬಿ ಕ್ಯಾನ್ ಡೂ ದ ವರ್ಕ್ ಇನ್ 12 days and 16 days. ಬೋತ್ ಸ್ಟಾರ್ಟೆಡ್ ವರ್ಕ್ ಟುಗೆದರ್. ಇಬ್ಬರು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಾರ, ಪ್ರಾರಂಭ ಮಾಡಾರ. 3 ದಿನ ಆದ ನಂತರ ಬಿ ಕೆಲಸ ಏನ್ರಿ ಬಿಡ್ತಾರ. ಆಫ್ಟರ್ 3 days ಬಿ ವಿಲ್ ಲಿವ್ ದ ವರ್ಕ್. ಉಳಿದ ವರ್ಕ್ ಎ ಎಷ್ಟು ಸಮಯದಲ್ಲಿ ಕಂಪ್ಲೀಟ್ ಮಾಡುತ್ತಾನೆ? ಹೌ ಮಚ್ ಟೈಮ್ ವಿಲ್ ಎ ಟೇಕ್ ಟು ಡೂ ರಿಮೈನಿಂಗ್ ವರ್ಕ್? ಅದೇ ರೀತಿ ಕ್ವಶನ್ ಸೇಮ್ ಇಲ್ಲಿ ಕೇಳ. ಎ ಅಂಡ್ ಬಿ 12 and 16, LCM ಇದೆ 48.
12 4 16 3 ಇವರು 4 ಕೆಲಸ, ಇವರು 3 ಕೆಲಸ. ಟೈಮ್ ಅಂಡ್ ವರ್ಕ್ ಕ್ವಶನ್ ಇದೆ, ಮತ್ತೇನು 4 ಮತ್ತು 3 ಆಗಿದೆ 7. ಈಗ 3 ಗಂಟೆ 2 ಪೈಪ್ ಓಪನ್ ಅದ. ಸ್ಟಾರ್ಟಿಂಗ್ ಫಸ್ಟ್ 3 ಅವರ್ಸ್ 2 ಪೈಪ್ ಓಪನ್. ಸೊ 3 ಗಂಟೆಯಲ್ಲಿ ಎಷ್ಟು ನೀರು ಫಿಲ್ ಆಗಿದೆ? 45 ಟ್ಯಾಂಕ್ ಇದೆ ನಮ್ದು, 48 ಲೀಟರ್ ಟ್ಯಾಂಕ್ ಇದೆ, ಇದು 48 ಲೀಟರ್ ಟ್ಯಾಂಕ್ ಇದೆ, 48 ಲೀಟರ್. ಸೊ 3 ಗಂಟೆಯಲ್ಲಿ 7 3 21 ಲೀಟರ್ಸ್, 21 ಲೀಟರ್ ನೀರು ಅದರಲ್ಲಿ ಏನಾಗಿದೆ, ಫಿಲಪ್ ಆಗಿದೆ. ಹೌ ಮಚ್ ಟೈಮ್ ವಿಲ್ ಎ ಟೇಕ್ ಟು ಫಿಲ್ ದ ರಿಮೈನಿಂಗ್ ಸಿಸ್ಟಮ್? ರಿಮೈನಿಂಗ್ ಟ್ಯಾಂಕ್, ರಿಮೈನಿಂಗ್ ಅಂದ್ರೆ ಉಳಿದ, ರಿಮೈನಿಂಗ್ ಅಂದ್ರೆ ಉಳಿದ ಕೆಲಸ ಎಷ್ಟಿದೆ? ಉಳಿದ ಟ್ಯಾಂಕ್ ಎಷ್ಟು? 48 - 21 ಮೈನಸ್ ಮಾಡ್ರಿ. 48 - 21 ಎಷ್ಟ್ರಿ? 7 and 4 - 2 27. ಇದು ಉಳಿದು ಕೆಲಸ ಮಾಡಾಗ ಎಗೆ ಎಷ್ಟು ಸಮಯ ಬೇಕು? ಡಿವೈಡೆಡ್ ಬೈ ಎಸ್ ಎಫಿಷಿಯನ್ಸಿ. ಟೈಮ್ ಟೇಕನ್ ಅಂದ್ರೆ ವರ್ಕ್ ಅಪಾನ್ ಎಫಿಷಿಯನ್ಸಿ. 27 ಡಿವೈಡೆಡ್ ಬೈ ಎ ಎಫಿಷಿಯನ್ಸಿ. ಎ ಎಫಿಷಿಯನ್ಸಿ ಅಂದ್ರೆ 4. 27ಗೆ 4 ಡಿವೈಡ್ ಮಾಡ್ರಿ. 27ಗೆ 4 ಅಂದ್ರೆ ಆಪ್ಷನ್ ಅಲ್ಲಿ ಇಲ್ಲ. ಸೊ ಏನ್ ಮಾಡೋಣ, ಹಿಂಗೆ ಡಿವೈಡ್ ಮಾಡಬೇಕು. 4 6 24, 3 ಉಳಿತು. ಈಗ 4 6 24, 3 ಉಳಿತು. 6 3/4 ಆಪ್ಷನ್ ನಂಬರ್ ಬಿ. 6 whole 3/4 ನಮ್ದು ಆನ್ಸರ್, ಆಪ್ಷನ್ ನಂಬರ್. ಎಷ್ಟು ಈಸಿ ಕ್ವಶನ್ ಇದೆ ಇದರಲ್ಲಿ. ಟೈಮ್ ಅಂಡ್ ವರ್ಕ್ ಕ್ವಶನ್ ಅದೇ ರೀತಿ ಇಲ್ಲೇ ಕೇಳ್ತಾರೆ, ನಿಮ್ಗೂ ಏನು ಹೊಸ ಕೇಳಂಗಿಲ್ಲ. ಚಕ್ರಬಡ್ಡಿಯಲ್ಲಿ ಈಗ ನೆಕ್ಸ್ಟ್ ಕ್ವಶನ್ಸ್ ಚಕ್ರಬಡ್ಡಿ ಕ್ವಶನ್ಸ್ ನೋಡ್ರಿ. ಆಫ್ಟರ್ ದಿಸ್ ಅಗೇನ್ ಚಕ್ರಬಡ್ಡಿ ಇಸ್ ದೇರ್. ಲೆಟ್ಸ್ ಸ್ಟಾರ್ಟ್ ಆಲ್ ದ ಥಿಂಗ್ಸ್ ಹಿಯರ್. Find the principal amount if the interest compounded at the rate of 10% for 2 years is 4,002. ಏನೇನು ಕೊಟ್ಟಾರ? If the interest compounded annually is 4,000. ಕಂಪೌಂಡ್ ಇಂಟ್ರೆಸ್ಟ್ ಕೊಟ್ಟಾರ 4,200. ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾರ 10%. ಟೈಮಿಂಗ್ ಕೊಟ್ಟಾರ ನಮ್ಗೆ 2 ವರ್ಷ. ಪ್ರಿನ್ಸಿಪಲ್ ಎಷ್ಟಿದೆ ಅದು ಹೇಳ್ಬೇಕು. ರೇಷಿಯೋ ಟೆಕ್ನಿಕ್ ಯೂಸ್ ಮಾಡ್ರಿ, ಮತ್ತೆ ಏನ್ ಅವಶ್ಯಕತೆ. 10% ಅಂದ್ರೆ ಏನಿದೆ? 10% ಅಂದ್ರೆ 10 ಡಿವೈಡೆಡ್ ಬೈ 100 ಅಂದ್ರೆ 1/10. ಅಂದ್ರೆ 1/10 ಎಲ್ಲರಿಗೆ ಗೊತ್ತಿರಬೇಕು. ಪ್ರಿನ್ಸಿಪಲ್ ಈ ಕಡೆ ಬರೀರಿ, ಈ ಕಡೆ ಅಮೌಂಟ್ ಬರೀರಿ. 10 ಜಮಾ ಮಾಡಿರಿ, ಇದು 1 ರೂಪಾಯಿ ಪ್ಲಸ್ ಆಗುತ್ತೆ. 10 + 1 11. ಇದು ಮೊದಲ ವರ್ಷ. ಎರಡನೇ ವರ್ಷ ಸೇಮ್ 10ರಿಂದ ಏನಾಗುತ್ತೆ? 11 ಆಗುತ್ತೆ. 10 11 10 11 2 ಸಲ. 3 ವರ್ಷದ ಪ್ರಶ್ನೆ 3 ಇಯರ್ಸ್ ಕ್ವಶನ್ ಅಂದ್ರೆ 3 ಸಲ. ಸೊ 10 × 10 100. ಸೊ 11 × 11 121. ಇದು ನಮ್ದು ಪ್ರಿನ್ಸಿಪಲ್, ಇದು ನಮ್ದು ಏನ್ರಿ? ಅಮೌಂಟ್. ಪ್ರಿನ್ಸಿಪಲ್ ಅಂದ್ರೆ ಅಸಲು, ಇದು ನಮ್ದು ಮೊತ್ತ. ಈ ಪ್ರಿನ್ಸಿಪಲ್ ಎಷ್ಟಾಗಿದೆ ಅಂದ್ರೆ ಇಲ್ಲಿಂದ ಇಲ್ಲಿ ವ್ಯತ್ಯಾಸ, ಡಿಫರೆನ್ಸ್ ಅಂದ್ರೆ ಕಂಪೌಂಡ್ ಇಂಟ್ರೆಸ್ಟ್. ಎಷ್ಟಿದೆ ಕಂಪೌಂಡ್ ಇಂಟ್ರೆಸ್ಟ್? 21 CI ಇದೆ. ಕಂಪೌಂಡ್ ಇಂಟ್ರೆಸ್ಟ್ 21, ಬಟ್ ಇಲ್ಲಿ ಎಷ್ಟು ಕೊಟ್ಟಾರ? 4,200. 21 ಅಂದ್ರೆ 4,200. 21 ಅಂದ್ರೆ 4,200. ಏನ್ ಬೇಕು ನಮ್ಗೆ? ಆ ಮೂಲಧನ ಅಂದ್ರೆ ಪ್ರಿನ್ಸಿಪಲ್. 100 ಅಂದ್ರೆ ಎಷ್ಟು? 100 ಅಂದ್ರೆ ಎಷ್ಟು? ಇದು 21 ಏನ್ ಆಗಿದೆ? 2 ಪಟ್ಟ. 21 2 0 0. 100 into this 20,000. 20,000. 20,000 ಆಪ್ಷನ್ ನಂಬರ್. ಬಹಳ ಕ್ವಶನ್ಸ್ ಕೇಳ್ತಾರೆ ನಿಮ್ಗೂ. ಪ್ರಿನ್ಸಿಪಲ್ ಕೇಳ್ಯಾರ ಅಂದ್ರೆ 100 ಅಂದ್ರೆ ಕ್ವಶನ್ ಮಾರ್ಕ್. ಕಂಪೌಂಡ್ ಇಂಟ್ರೆಸ್ಟ್ ಕೇಳ್ಯಾರ, ಹೌ ಮಚ್ ಇಸ್ ದ ಕಂಪೌಂಡ್ ಇಂಟ್ರೆಸ್ಟ್? 21 ಅಂದ್ರೆ ಕ್ವಶನ್ ಮಾರ್ಕ್. ವಾಟ್ ಈಸ್ ದ ಅಮೌಂಟ್ ಕೇಳ್ಯಾರ ಅಂದ್ರೆ 121 is equal to ಕ್ವಶನ್ ಮಾರ್ಕ್. ವಾಟ್ ಈಸ್ ಗಿವನ್? ಫಸ್ಟ್ ಸ್ಟೆಪ್ ದಲ್ಲಿ ಬರೀರಿ, ಮ್ಯಾಚ್ ಮಾಡಬೇಕು. 21 ಯಾಕ್ರಿ? CI ಕೊಟ್ಟಾರ. 21 ಅಂದ್ರೆ ದಿಸ್. ಮತ್ ಕ್ವಶನ್ ಏನಿದೆ ಅಲ್ಲಿ ಬರೀರಿ, ಕ್ವಶನ್ ಮಾರ್ಕ್ ಹಾಕ್ರಿ. ಅಮೌಂಟ್ ಕೇಳ್ಯಾರ ಅಂದ್ರೆ 121 ಕ್ವಶನ್ ಮಾರ್ಕ್. ದಿಸ್ ವಿ ಶುಡ್ ರಿಮೆಂಬರ್. ಮುಂದಿನ ಕ್ವಶನ್, ಚಕ್ರ ಬಡ್ಡಿಯಲ್ಲಿ ಏನ್ ಫೈಂಡ್ ಮಾಡಬೇಕು? ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಮಾಡಬೇಕು. ರೇಟ್ ಆಫ್ ಇಂಟ್ರೆಸ್ಟ್. ಈ ರೇಟ್ ಆಫ್ ಇಂಟ್ರೆಸ್ಟ್ ಗೆ ನಿಮ್ಗೂ ಏನ್ ಹೇಳಿ, ನಿಮ್ಗೂ 6%ಗೆ ನಿಮ್ಗೂ ಒಂದು ಟ್ರಿಕ್ ಗೊತ್ತಿರಬೇಕು. ಆ ಟ್ರಿಕ್ ಏನಿದೆ ಅಂದ್ರೆ 2 ವರ್ಷದ ಪ್ರಶ್ನೆಗೆ, 3 ವರ್ಷ ಪ್ರಶ್ನೆಗೆ, 4 ವರ್ಷ ಪ್ರಶ್ನೆಗೆ. 2 ವರ್ಷದ ಪ್ರಶ್ನೆ ಇದೆ ಅಂದ್ರೆ ಸ್ಕ್ವೇರ್ ರೂಟ್ ಫೈಂಡ್ ಮಾಡ್ರಿ. 2 ವರ್ಷದ ಪ್ರಶ್ನೆಗೆ ಸ್ಕ್ವೇರ್ ರೂಟ್. 3 ವರ್ಷದ ಪ್ರಶ್ನೆ ಇದೆ ಅಂದ್ರೆ ಕ್ಯೂಬ್ ರೂಟ್ ಫೈಂಡ್ ಮಾಡ್ರಿ. 4 ವರ್ಷದ ಪ್ರಶ್ನೆ ಇದೆ ಅಂದ್ರೆ ಫೋರ್ತ್ ರೂಟ್ ಫೈಂಡ್ ಮಾಡ್ರಿ. ಎಷ್ಟು ವರ್ಷದ ಪ್ರಶ್ನೆ ಇದೆ ಈಗ? 4 ವರ್ಷದ ಪ್ರಶ್ನೆ ಇದೆ. ಸಮ್ ಬಿಕಮ್ಸ್ ಆಗುತ್ತದೆ ಅಂದ್ರೆ ಅಮೌಂಟ್ 625 ನಮ್ದು ಪ್ರಿನ್ಸಿಪಲ್. ಆಗುತ್ತದೆ ಅಂದ್ರೆ ಅಮೌಂಟ್ ಎಷ್ಟು? ಇಲ್ಲ, ಬಿಕಮ್ಸ್ 625/256 ಟೈಮ್ಸ್ ಆಫ್ ಇಟ್ ಸೆಲ್ಫ್. ಓಕೆ, ಉಲ್ಟಾ ಇದೆ. 256 ಇಲ್ಲೇ 625. ಎಸ್, ಓಕೆ. ಸಣ್ಣ ಸಂಖ್ಯೆ, ಇದು ದೊಡ್ಡ. ಫೋರ್ತ್ ರೂಟ್ ಮಾಡ್ರಿ. ಫೋರ್ತ್ ರೂಟ್ ಅಂದ್ರೆ 4 ವರ್ಷದ ಪ್ರಶ್ನೆ ಇದೆ ಅಂದ್ರೆ ಫೋರ್ತ್ ರೂಟ್. ಬಟ್ 1 ಸ್ಟೆಪ್ ಅಹೆಡ್ ಮಾಡ್ರಿ.
ಡೈರೆಕ್ಟ್ಲಿ ಹಿಂಗೆ ಹೇಳಂಗಿಲ್ಲ ನಿಮ್ಗೂ, ಯಾಕಂದ್ರೆ ನೀವು ಮತ್ತೆ ತಪ್ಪು ಮಾಡ್ತೀರಿ. ಫಸ್ಟ್ ಮೊದಲ ಕೇಸ್ ಕಂಪಲ್ಸರಿ ಅನುಪಾತ ತೆಗೀರಿ ಈ ಎರಡು ಸಂಖ್ಯೆ. ಅನುಪಾತ ಆಗಂಗಿಲ್ಲ ಸರ್, ಆಮೇಲೆ ಏನು ಪ್ರಾಬ್ಲಮ್ ಇಲ್ಲ. 4 ವರ್ಷದ ಪ್ರಶ್ನೆ ಇದೆ ಅಂದ್ರೆ ಫೋರ್ತ್ ರೂಟ್ ಒಂದೊಂದ್ಸಲ ಡೈರೆಕ್ಟ್ಲಿ ಫೋರ್ತ್ ರೂಟ್ ಸಿಗಂಗಿಲ್ಲ, ಅನುಪಾತ್ ಕಂಪಲ್ಸರಿ ಮಾಡ್ಲೇಬೇಕು, ಸಿಂಪ್ಲಿಫೈ ಮಾಡಬೇಕು. ಫೋರ್ತ್ ರೂಟ್ ಅಂದ್ರೆ 2 ಸಲ ಸ್ಕ್ವೇರ್ ರೂಟ್. 256 ಸ್ಕ್ವೇರ್ ರೂಟ್ 16 ಸ್ಕ್ವೇರ್ ರೂಟ್ 4, 625 ಸ್ಕ್ವೇರ್ ರೂಟ್ 25, 25 ಸ್ಕ್ವೇರ್ ರೂಟ್ 5, 625 ಸ್ಕ್ವೇರ್ ರೂಟ್ 25, 25 ಸ್ಕ್ವೇರ್ ರೂಟ್ 5. 4ರಿಂದ 5 1 ಹೆಚ್ಚಾಗಿದೆ. 1/4 1/4 ಅಂದ್ರೆ 25%. 1/4 into 100 ಅಂದ್ರೆ 25%. ನಮ್ದು ಆನ್ಸರ್ ಆಪ್ಷನ್ ನಂಬರ್ ಡಿ ಇಸ್ ದ ಆನ್ಸರ್. 3 ವರ್ಷದ ಪ್ರಶ್ನೆಗೆ ಕ್ಯೂಬ್ ರೂಟ್, 2 ವರ್ಷಕ್ಕೆ ಸ್ಕ್ವೇರ್ ರೂಟ್ ಗೊತ್ತಿರಬೇಕು. ಬಟ್ ಕೇರ್ ಶುಡ್ ಬಿ ಟೇಕನ್ ಇನ್ ಹಾಫ್ ಇಯರ್ಲಿ ಅಂಡ್ ಕ್ವಾರ್ಟರ್ಲಿ. ಯಾಕಂದ್ರೆ ಹಾಫ್ ಇಯರ್ಲಿದಲ್ಲಿ ಸಪೋಸ್ 1 ವರ್ಷ ಸಮಯ ಕೊಟ್ಟಾರ, ಅದು 1 ಇಲ್ಲ 2 ವರ್ಷ ಇರುತ್ತೆ, ಟೈಮಿಂಗ್ ಡಬಲ್. ಸೊ 1 ವರ್ಷ ಹಾಫ್ ಇಯರ್ಲಿ. ಇಫ್ ದೇ ಆರ್ ಗಿವಿಂಗ್ ಅರ್ಧ ವಾರ್ಷಿಕದಲ್ಲಿ, ಅರ್ಧ ವಾರ್ಷಿಕ ಇದೆ, ಯಾವ ಸ್ಕೀಮ್ ಇದೆ, ಅರ್ಧ ವಾರ್ಷಿಕ ಇದೆ, 1 ವರ್ಷದ ಟೈಮ್ ಇದೆ. 1 ವರ್ಷ ಇಲ್ಲ, ಅದು 2 ವರ್ಷ ಆಗುತ್ತೆ. 2 ವರ್ಷ ಅಂದ್ರೆ ಸ್ಕ್ವೇರ್ ರೂಟ್. ಸಪೋಸ್ ಕ್ವಶನ್ ಕೊಡ್ತಾರೆ 1.5 ಇಯರ್ಸ್ ಅರ್ಧ ವಾರ್ಷಿಕ, 1.5 ವರ್ಷದಲ್ಲಿ ಅರ್ಧ ವಾರ್ಷಿಕಾಗಿ ರೇಟ್ ಕೊಡ್ತಾರೆ. 1.5 ಇಯರ್ಸ್ ಅಂದ್ರೆ 1.5 ಇಲ್ಲ, 1.5 ಗೆ ಡಬಲ್ ಮಾಡಬೇಕು. ಸೊ 3 ವರ್ಷ ಆಗುತ್ತೆ. 3 ವರ್ಷ ಅಂದ್ರೆ ಏನ್ರಿ, ಕ್ಯೂಬ್ ರೂಟ್ ಮಾಡಬೇಕು. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಅದೇ ರೀತಿ ಕ್ವಶನ್ ಹಿಂಗೆ ಕೇಳ್ತಾರೆ ನೋಡ್ರಿ, ಆ ಸಮ್ ಆಫ್ ಮನಿ ಆಟ್ ಇಂಟ್ರೆಸ್ಟ್ ಕಂಪೌಂಡ್ ಇಂಟ್ರೆಸ್ಟ್ ಬಿಕಮ್ 625 in 3 years. ನೀವು ಬ್ಯಾಂಕ್ ದಲ್ಲಿ ಜಮಾ ಮಾಡಿರಿ, ಪ್ರೀ ಪ್ರಿನ್ಸಿಪಲ್ ಪಿ, ಇದು 625 ಆಗಿದೆ. ಎಷ್ಟು ವರ್ಷ ಆದ ನಂತರ? 3 ವರ್ಷ ಆದ ನಂತರ. ಆಮೇಲೆ 675 ಎಷ್ಟು ವರ್ಷ ನಂತರ? 4 ವರ್ಷ ನಂತರ. ಈಗ 3 ವರ್ಷ ಆಲ್ರೆಡಿ ಆಗಿದೆನಾ? ಈ 3ರಿಂದ 4 ಅಂದ್ರೆ 1 ಇಯರ್ ಗ್ಯಾಪ್ ಇದೆ. ಬರೀ ಎಷ್ಟು ವರ್ಷ ಗ್ಯಾಪ್ ಇದೆ? 1 ವರ್ಷ ಅಷ್ಟು ಗ್ಯಾಪ್ ಇದೆ. ಓನ್ಲಿ 1 ಇಯರ್ ಗ್ಯಾಪ್. ವಾಟ್ ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್? ಈಗ ನಿಮ್ಗೂ ಇನ್ನೊಂದು ಏನ್ ಹೇಳಿಲ್ಲ ನಾನು, 2 ವರ್ಷಕ್ಕೆ ಸ್ಕ್ವೇರ್ ರೂಟ್, 3ಗೆ ಕ್ಯೂಬ್ ರೂಟ್, 4ಗೆ 4 ರೂಟ್, 1 ಇಯರ್ಗೆ ಬರೀ 1 ಇಯರ್ ಗ್ಯಾಪ್ ಇದೆ. ಓನ್ಲಿ 1 ಇಯರ್ ಗ್ಯಾಪ್ ಇದೆ ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್ ಏನು ಮಾಡಬೇಡ, ಡೈರೆಕ್ಟ್ ಮಾಡಬೇಕು. ಡೈರೆಕ್ಟ್ 1 ಇಯರ್ ಪ್ರಶ್ನೆಗೆ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ 1 ಇಯರ್ ಗ್ಯಾಪ್ ಇದೆ ಅಂದ್ರೆ ಡೈರೆಕ್ಟ್ ನೋಡ್ರಿ, ಗ್ಯಾಪ್ ಇದೆ 1 ಇಯರ್, ಡೈರೆಕ್ಟ್. ಇದು ಪ್ರಿನ್ಸಿಪಲ್ ತಗೋರಿ 625, ಇದು ಅಮೌಂಟ್ ತಗೋರಿ ಎಷ್ಟು 625, ಡೈರೆಕ್ಟ್ ಮಾಡ್ರಿ. ಡೈರೆಕ್ಟ್ ಏನ್ರಿ, ಇಲ್ಲಿ ಮಾಡಿರಿಲ್ಲ, ಗ್ಯಾಪ್ ಮಾಡಿರಿ, ಅದೇ ಡೈರೆಕ್ಟ್ ಇಲ್ಲಿ ಮಾಡಬೇಕು. ಸೊ ಇಲ್ಲಿಂದ ಇಲ್ಲಿ 675 ಇದೆ, ಇದು 675. ಸೊ ಎಷ್ಟು 25 ರಿಂದ 75 ಎಷ್ಟು ಜಾಸ್ತಿ ಆಗಿದೆ? +50. 50 ರೇಟ್ ಆಫ್ ಇಂಟ್ರೆಸ್ಟ್, 50 ಡಿವೈಡೆಡ್ ಬೈ ಹಿಂದಿನ ಸಂಖ್ಯೆ 625 into 100. 25 ಬಗ್ಗೆ ಎಲ್ಲರಿಗೂ ಗೊತ್ತಿದೆ. 25 2 25, 25 25 1 25 4 4 2 8%. 8% ಆಪ್ಷನ್ ನಂಬರ್. ಈ ಗ್ಯಾಪ್ ನೋಡಬೇಕು ನೀವು. ಸಪೋಸ್ ಎಕ್ಸ್ಟ್ರಾ ಕ್ವಶನ್ ಹೇಳ್ತೀನಿ ನಿಮಗೂ, ಇಲ್ಲೇ ಗ್ಯಾಪ್ ಇದೆ, ಇಲ್ಲಿ 3 ವರ್ಷ ಕೊಟ್ಟಾರ, ಇಲ್ಲೇ ಕೊಟ್ಟಾರ 5 ವರ್ಷ. ಸಪೋಸ್ ದೇ ಆರ್ ಟೆಲಿಂಗ್ 3 ಇಯರ್ಸ್ ಅಲ್ಲಿ ಇಷ್ಟಾಗಿದೆ, 5 ವರ್ಷದಲ್ಲಿ ಇಷ್ಟಾಗಿದೆ. ಇಲ್ಲಿ 3 ವರ್ಷ, ಇಲ್ಲಿ 5 ಅಂದ್ರೆ 3ರಿಂದ 5 2 ವರ್ಷ ಗ್ಯಾಪ್, 2 ವರ್ಷ ಇದೆ. ಸಪೋಸ್ ದ ಗ್ಯಾಪ್ ಈಸ್ 2 ಇಯರ್ಸ್, ಸ್ಕ್ವೇರ್ ರೂಟ್ ಹಾಕಬೇಕು. ಸ್ಕ್ವೇರ್ ರೂಟ್ ಫಸ್ಟ್ ರೇಷಿಯೋ ತೆಗೀರಿ, ಸ್ಕ್ವೇರ್ ರೂಟ್ ಹಾಕಿ. ಸಪೋಸ್ ದ ಗ್ಯಾಪ್ ಎಷ್ಟಿದೆ ಈ ಎರಡು ಸಂಖ್ಯೆಯಲ್ಲಿ, ಈ ಎರಡು ರುಪೀಸ್ ದಲ್ಲಿ ಗ್ಯಾಪ್ ಇದೆ 3 ವರ್ಷ, ಕ್ಯೂಬ್ ರೂಟ್ ಫೈಂಡ್ ಮಾಡಬೇಕು. ರಿಮೆಂಬರ್, ನೋಟ್ ಡೌನ್. Next question, half yearly. If the interest is compounded half yearly, calculate amount when the principal 4022% per annum for 1 year. Timing kottara, rate kottara, principal is given, rate is given, timing is given, and half yearly scheme is given. So ಏನೇನು ಮಾಡಬೇಕು? half yearly scheme, my dear friends, rate percent first of all you have to decrease ಮಾಡ್ರಿ. So 22 divided by 2 ಅಂದ್ರೆ 11% ಇದು ಮಾಡಬೇಕು. ಟೈಮಿಂಗ್ ಎಷ್ಟು ಕೊಟ್ಟಾರ? 1 ಇಯರ್. ನೀವು ಏನು ಮಾಡಬೇಕು? 1 into 2 ಮಾಡಬೇಕು. ಡಿವೈಡೆಡ್ ಬೈ 2 ಮಾಡಿರಿ ಅಂದ್ರೆ ಟೈಮಿಂಗ್ ಇಂಟು 2 ಮಾಡ್ರಿ, 2 ವರ್ಷ. ಆಮೇಲೆ ರೇಷಿಯೋ ಟೆಕ್ನಿಕ್ ಯೂಸ್ ಮಾಡ್ರಿ, ಬಹಳ ಈಸಿ ಇದೆ. ಯಾವ ರೇಷಿಯೋ ಟೆಕ್ನಿಕ್ ನಿಮ್ಗೂ ಹೇಳಿ ನಾನು, ಏನ್ರಿ ಸರ್ 2 ವರ್ಷದ ಪ್ರಶ್ನೆ ಇದೆ, ಅನುಪಾತ ನಿಮ್ಗೂ ಗೊತ್ತಿರಬೇಕು, 2:1, 2 ಅನುಪಾತ್ 1. 3 ವರ್ಷದ ಪ್ರಶ್ನೆ 3:1. ಫಾರ್ 4 ಇಯರ್ ಕ್ವಶನ್ ಕಂಪೌಂಡ್ ಇಂಟ್ರೆಸ್ಟ್ ಹೆಂಗ್ ತೆಗಿಬೇಕು? 4 6 4 1. ಅದು ಬೇಡ ಅಂದ್ರೆ ಆ ಟೆಕ್ನಿಕ್ ಹಳೆ ಟೈಮ್ ಲಾಸ್ಟ್ 2 ಕ್ವಶನ್ ಹಿಂದೆ ಹೇಳಿ ನಿಮ್ಗೂ ಆ ಟೆಕ್ನಿಕ್. ಬಟ್ ದಿಸ್ ಈಸ್ ಬೆಸ್ಟ್ ಮೆಥಡ್ ಫಾರ್ ಫೈಂಡಿಂಗ್ ಕಂಪೌಂಡ್ ಇಂಟ್ರೆಸ್ಟ್. ಅದಕ್ಕಾಗಿ ಯೂಸ್ ದಿಸ್. 11% ಫೈಂಡ್ ಮಾಡ್ರಿ. 11% ಹೆಂಗ್ರಿ? ಪರ್ಸೆಂಟೇಜ್ ಕಟ್ ಮಾಡ್ರಿ, 2 0 ಕಟ್ ಮಾಡ್ರಿ. ಪರ್ಸೆಂಟೇಜ್ ಕ್ಯಾನ್ಸಲ್ ಮಾಡ್ರಿ, 2 0 ಕ್ಯಾನ್ಸಲ್ ಮಾಡ್ರಿ. 40 into 11, 11 4s 44, 0. ಇನ್ನೊಂದ್ಸಲ 11%.
ಸರ್ ಈಗ ಹೆಂಗ್ರಿ ಜೀರೋ 2 ಜೀರೋಸ್ ಇಲ್ಲ, ಏನಿಲ್ಲ ಪ್ರಾಬ್ಲಮ್, ಮಲ್ಟಿಪ್ಲೈ ಮಾಡ್ರಿ. ಓಕೆ, ಮಲ್ಟಿಪ್ಲೈ ಮಾಡೋನು. ಸೊ ಡೈರೆಕ್ಟ್ಲಿ ಮಲ್ಟಿಪ್ಲೈ ಮಾಡ್ರಿ, ಆಮೇಲೆ ಜೀರೋಸ್ ಕಟ್ ಮಾಡೋನು. ನೋಡ್ರಿ 11 0 0, 11 4 44, 11 4 44, 48. ಪರ್ಸೆಂಟೇಜ್ ಅಂದ್ರೆ ಡಿವೈಡೆಡ್ ಬೈ 100, ಡಿವೈಡೆಡ್ ಬೈ 100 ಅಂದ್ರೆ ಇದು ಡಿವೈಡೆಡ್ ಬೈ 100 ಅಂದ್ರೆ 48.40, 48.4 ಇದೆ ಅಷ್ಟು. ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಸೆಪರೇಟ್ ನೋಡ್ರಿ, 440 ಇಂಟು 11%, 11%, 0 0, 11 4 44, ಇದು ಮಲ್ಟಿಪ್ಲೈ ಮಾಡ್ರಿ, ಡಿವೈಡ್ ಬೈ 10 ಮಾಡ್ರಿ, ಯು ವಿಲ್ ಗೆಟ್ ದಿಸ್ ಮಚ್. ಇಂಟು ಮಾಡೋನು, 0 2 4 8, 2 4 8, ಆಮೇಲೆ 48. ಏನ್ ಪ್ರಾಬ್ಲಮ್ ಏನಾಗಿದೆ ಅಷ್ಟು. ಅಚ್ಚ ನಮಗೆ ಅಮೌಂಟ್ ಬೇಕು. ಏನ್ ಬೇಕು ನಮಗೆ? ಅಮೌಂಟ್ ಬೇಕು. ಕ್ಯಾಲ್ಕುಲೇಟ್ ದ ಅಮೌಂಟ್ ಬೇಕು ನಮಗೆ. ಅಮೌಂಟ್ ಬೇಕು ಅಂದ್ರೆ ಪ್ಲಸ್ ಮಾಡಬೇಕು ಲಾಸ್ಟ್. 48.4, 48.4, 8.4, 8.4, 8.4 ಯಾವ ಆಪ್ಷನ್ ಅಲ್ಲಿ ಇದೆ? 8.4 ನೋಡ್ರಿ, ಓನ್ಲಿ ಆಪ್ಷನ್ ನಂಬರ್ ಎ ದಲ್ಲಿ ಇದೆ. 8.4 ಓನ್ಲಿ ಆಪ್ಷನ್ ನಂಬರ್ ಎ ದಲ್ಲಿ ಇದೆ. ಅದೇ ಟಿಕ್ ಮಾಡ್ರಿ, ಯಾಕೆ ಟೈಮ್ ವೇಸ್ಟ್ ಮಾಡತ್ರಿ? ಬಟ್ ಅಗೇನ್ ಇಫ್ ಯು ವಾಂಟ್ ಈ ಸಂಖ್ಯೆಯಲ್ಲಿ ಇದು ಪ್ಲಸ್ ಮಾಡ್ರಿ, ಚಕ್ರ ಬಡ್ಡಿ ಪ್ಲಸ್ ಮಾಡ್ರಿ, ಯು ವಿಲ್ ಗೆಟ್ ದಿಸ್. ಎಷ್ಟಾಗಿದೆ ಇದು? 0.48, ಆಮೇಲೆ 4 + 8 12, 8 9, 928 ಪ್ಲಸ್ ಮಾಡ್ರಿ. ಸೊ 4928.4 ಆನ್ಸರ್. ಬಟ್ ಅಷ್ಟು ಸಾಕು, ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ರಿ 0.4 ನಮ್ದು ಲಾಸ್ಟ್ ಡಿಜಿಟ್ 0.4 ಬೇಕು. 0.4 ಓನ್ಲಿ ಒನ್ ಆಪ್ಷನ್ ಅಲ್ಲಿ ಇದೆ, ಅದು ಟಿಕ್ ಮಾಡ್ರಿ. ಆನ್ಸರ್ ಫಾರ್ ಡಿಫರೆನ್ಸ್ ಬಿಟ್ವೀನ್ ಓಕೆ, ವ್ಯತ್ಯಾಸ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ವ್ಯತ್ಯಾಸ ಬಹಳ ಸಲ ರಿಪೀಟ್ ಆಗಿದೆ SSCGD ಎಕ್ಸಾಮ್ ನಲ್ಲಿ. ಫಾರ್ಮುಲಾ ಗೊತ್ತಿರಬೇಕು. 2 ವರ್ಷದ ಪ್ರಶ್ನೆ, 2 ವರ್ಷದ ಪ್ರಶ್ನೆ. ಫಾರ್ಮುಲಾ ಹ್ಯಾಟ್ ಮಾಡ್ರಿ, SCI - SI = P × R² ಡಿವೈಡೆಡ್ ಬೈ 10,000. ಈ ಫಾರ್ಮುಲಾ ಹ್ಯಾಟ್ ಮಾಡ್ರಿ. 3 ವರ್ಷದಗೆ ಆಮೇಲೆ ಹೇಳ್ತೇನೆ ನಿಮಗೂ. ಫಸ್ಟ್ ಇದು ನೋಡ್ರಿ, ಈ ಚಕ್ರ ಬಡ್ಡಿ ಮತ್ತು ಇದು ವ್ಯತ್ಯಾಸ ಕೊಟ್ಟಾರ, ಡಿಫರೆನ್ಸ್ ಕೊಟ್ಟಾರ 625 ವ್ಯತ್ಯಾಸ ಕೊಟ್ಟಾರ. ಫೈಂಡ್ ದ ಸಮ್ ಅಂದ್ರೆ ಪ್ರಿನ್ಸಿಪಲ್ ಫೈಂಡ್ ಮಾಡಬೇಕು. ಈ ಪ್ರಿನ್ಸಿಪಲ್ ಎಷ್ಟಿದೆ ನನಗೆ ಗೊತ್ತಿಲ್ಲ. ರೇಟ್ ಎಷ್ಟಿದೆ? ರೇಟ್ 20%. 20ಗೆ ಸ್ಕ್ವೇರ್ ಮಾಡ್ರಿ, 20 ಸ್ಕ್ವೇರ್ ಬರೀರಿ, ಡಿವೈಡೆಡ್ ಬೈ ಏನ್ರಿ ಸರ್? 10,000. ಸಿಂಪ್ಲಿಫೈ ಮಾಡ್ರಿ. 20 ಸ್ಕ್ವೇರ್ ಅಂದ್ರೆ 20 20 400. 20 ಸ್ಕ್ವೇರ್ ಅಂದ್ರೆ ಎಷ್ಟ್ರಿ ಸರ್? 400. ಓಕೆ, ನಾವು ಲೆಟ್ ಸಿಂಪ್ಲಿಫೈ ದಿಸ್. 0 0 ಕ್ಯಾನ್ಸಲ್, 4 ಬಂದ್ರೆ 4, 4 25 ಎಷ್ಟು? ಸಿಂಪ್ಲಿಫೈ ಮಾಡ್ರಿ. 625 × 25 ಎಷ್ಟಾಗುತ್ತದೆ ಹೇಳ್ರಿ? ಆಪ್ಷನ್ ಎ 15,625, 15,625. ಪ್ರಿನ್ಸಿಪಲ್ ನಮ್ಮ ಆನ್ಸರ್. ಪ್ರಶ್ನೆ ಇದರಲ್ಲಿ ಮತ್ತೇನೇನು ಕೇಳ್ತಾರೆ ನೋಡ್ರಿ. ಒಂದ್ಸಲ ಕೇಳ್ತಾರೆ ಪ್ರಿನ್ಸಿಪಲ್ ಎಷ್ಟಿದೆ, ಇದು ಫಾರ್ಮಲೈಸ್ ಮಾಡ್ರಿ. ರೇಟ್ ಆಫ್ ಪರ್ಸೆಂಟ್ ಎಷ್ಟಿದೆ, ಇದೇ ಪ್ರಶ್ನೆದಲ್ಲಿ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿಯ ವ್ಯತ್ಯಾಸ ಕೊಡ್ತಾರ. ಆ ರೇಟ್ ಪರ್ಸೆಂಟ್ ಎಷ್ಟಿದೆ ಇಲ್ಲಿ ಎಕ್ಸ್ ಹಾಕ್ರಿ. ಇನ್ನೊಂದು ಕ್ವಶನ್ ಏನ್ ಕೇಳ್ತಾರೆ, CI - SI ಎಷ್ಟಿದೆ, CI - SI ಫೈಂಡ್ ಮಾಡ್ರಿ. 3 ವರ್ಷದ ಕ್ವಶನ್ ಕೇಳ್ಯಾರ ಅಂದ್ರೆ ಇದೇ ಫಾರ್ಮುಲಾ ಬರೀಬೇಕು, ಬಟ್ ಅದರಲ್ಲಿ ಮುಂದೆ ಹಾಕಬೇಕು ಸಮ್ ಎಕ್ಸ್ಟ್ರಾ. ಇದು 2 ವರ್ಷದ ಪ್ರಶ್ನೆ ಆಗಿದೆ. 3 ವರ್ಷ ಪ್ರಶ್ನೆಗೆ CI - SI ಫಾರ್ಮುಲಾ ಬೈ ಹ್ಯಾಟ್ ಮಾಡ್ರಿ. P × R² ಡಿವೈಡೆಡ್ ಬೈ 10,000 ಇಂಟು 300 ಪ್ಲಸ್ R ಡಿವೈಡೆಡ್ ಬೈ 100. ಇಷ್ಟು ಫಾರ್ಮುಲಾ ಬೈ ಹ್ಯಾಟ್ ಮಾಡ್ರಿ, ಕಂಪಲ್ಸರಿ ಮಾಡಬೇಕು. ಬಹಳ ಈಸಿ ಕ್ವಶನ್ಸ್ ಕೇಳ್ತಾರೆ, ಮಾಡಿಫಿಕೇಶನ್ ಜಾಸ್ತಿ ಮಾಡಂಗಿಲ್ಲ 3 ವರ್ಷದಲ್ಲಿ. ಅದಕ್ಕಾಗಿ ಫಾರ್ಮುಲಾ ಬೈ ಹ್ಯಾಟ್ ಮಾಡಿ ಹೋಗ್ರಿ. ಸೇಮ್ ಇದೆ ಫಾರ್ಮುಲಾ, ಇದು ಎಕ್ಸ್ಟ್ರಾ ಇದೆ ಅಷ್ಟೇ. ನೆಕ್ಸ್ಟ್ ಕ್ವಶನ್, ಇದು ಈಗ ಸ್ವಲ್ಪ ಲೆವೆಲ್ ಕ್ವಶನ್ ಇದೆ. ಬಟ್ ಲೆವೆಲ್ ಅಂದ್ರೆ ಇದೆ, ಬಟ್ 15 ಸಲ ಕೇಳ್ಯಾರ. ನೀವು ನೋಡ್ರಿ 2022ರಿಂದ ಇಲ್ಲಿ ಮಠ 15 ಟೈಮ್ಸ್ ಇಂತಹ ಕ್ವಶನ್ ಕೇಳ್ಯಾರ. ಸ್ವಲ್ಪ ಕಾನ್ಸೆಪ್ಟ್ ಸ್ವಲ್ಪ ಲೆಂದಿ ಆಗಬಹುದು ನಿಮ್ಗೂ, ಬಟ್ ಎಸ್ ಇಫ್ ಯು ವಾಂಟ್ ಔಟ್ ಅಂದ್ರೆ ನೀವು ಮಾಡ್ರಿ. ಇದು ರಾಬಿನ್ ಟ್ರಾವೆಲ್ಸ್ 1/4 ಆಫ್ ದ ಡಿಸ್ಟೆನ್ಸ್ ಅಟ್ 20 km/h, 1/4 at 10 km and remaining at 80. 1 minute ವೇಟ್ ಮಾಡೋಣ. ಯಾವುದೇ ಇನ್ನೊಂದು ಕ್ವಶನ್ ಇದೆ ನೋಡೋಣ. ಐತಿ ಓಕೆ, ಇದು ಐತಿ. ಇದರಲ್ಲಿ ಬಹಳ ಪ್ಯಾಟರ್ನ್ಸ್ ಕ್ವಶನ್ಸ್ ಹೇಳ್ತಾರೆ. ಐ ವಿಲ್ ಎಕ್ಸ್ಪ್ಲೇನ್ ಯು ದಿಸ್. ಫೈಂಡ್ ರಾಬಿನ್ಸ್ ಅವರೇಜ್ ಸ್ಪೀಡ್ ಫಾರ್ ಎಂಟೈರ್ ಡಿಸ್ಟೆನ್ಸ್. ಸರಾಸರಿ ವೇಗದ ಫಾರ್ಮುಲಾ ಎಲ್ಲರಿಗೂ ಗೊತ್ತಿದೆ. ಅವರೇಜ್ ಸ್ಪೀಡ್ ಫಾರ್ಮುಲಾ ಸರ್ ಏನಿದೆ? ಅವರೇಜ್ ಸ್ಪೀಡ್ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಅಪಾನ್ ಟೋಟಲ್ ಟೈಮಿಂಗ್, ಅಪಾನ್ ಟೋಟಲ್ ಡಿಸ್ಟೆನ್ಸ್ ಅಪಾನ್ ಟೈಮ್. ಟೋಟಲ್ ಡಿಸ್ಟೆನ್ಸ್ ಕೊಟ್ಟಿಲ್ಲ, ಟೋಟಲ್ ಡಿಸ್ಟೆನ್ಸ್ ಕೊಟ್ಟಿಲ್ಲ, ಟೋಟಲ್ ಟೈಮಿಂಗ್ ಅದು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಏನ್ ಮಾಡಬೇಕು? ಅಸ್ಯೂಮ್ ಮಾಡಬೇಕು. ನೋಡ್ರಿ, ಇಲ್ಲಿಂದ ಇಲ್ಲೇ ರಾಬಿನ್ ಏನ್ ಮಾಡ್ತಾರ, ಡಿಸ್ಟೆನ್ಸ್ 1/4 ಡಿಸ್ಟೆನ್ಸ್ ಬೇರೆ ಸ್ಪೀಡ್, 1/4 ಡಿಸ್ಟೆನ್ಸ್ ಬೇರೆ ಸ್ಪೀಡ್, ಉಳಿದ ಡಿಸ್ಟೆನ್ಸ್ ಬೇರೆ ಸ್ಪೀಡ್. ಓಕೆ, ಡಿಸ್ಟೆನ್ಸ್ ಏನಿದೆ ನೋಡ್ರಿ, 1/4 ಡಿಸ್ಟೆನ್ಸ್ ಅಂದ್ರೆ ಅಸ್ಯೂಮ್ ಮಾಡ್ರಿ 1/4 ಡಿಸ್ಟೆನ್ಸ್, ಆಮೇಲೆ 1/4, ಆಮೇಲೆ ರಿಮೈನಿಂಗ್ ಡಿಸ್ಟೆನ್ಸ್ ಹಿಂಗ ಕೊಟ್ಟಾರ.
ಸೊ ಟೋಟಲ್ ಡಿಸ್ಟೆನ್ಸ್ ಅಸ್ಯೂಮ್ ಮಾಡ್ರಿ 4 ಕಿಲೋಮೀಟರ್. ಟೋಟಲ್ ಅಸ್ಯೂಮ್ ಮಾಡ್ರಿ ಈ ತಳಗಿನ ಸಂಖ್ಯೆ LCM. ಅಸ್ಯೂಮ್ ದ ಡಿಸ್ಟೆನ್ಸ್ ಆಸ್ ಈ ತಳಗಿನ ಸಂಖ್ಯೆ LCM. LCM ಆಫ್ ದ ಡಿನಾಮಿನೇಟರ್. LCM ಆಫ್ ದ ಡಿನಾಮಿನೇಟರ್ ಎಷ್ಟಿದೆ? 4 ಕಿಲೋಮೀಟರ್ಸ್. ಅಸ್ಯೂಮ್ 4 ಕಿಲೋಮೀಟರ್ಸ್. 4 ಕಿಲೋಮೀಟರ್ಸ್. 4 ಕಿಲೋಮೀಟರ್ಸ್. ನೋಡ್ರಿ 1/4 ಆಫ್ 4 ಎಷ್ಟಾಗಿದೆ? 1 ಕಿಲೋಮೀಟರ್. 1/4 ಆಫ್ 4 ಎಷ್ಟಾಗಿದೆ? 1 ಕಿಲೋಮೀಟರ್. ಟೋಟಲ್ ಎಷ್ಟು ಅಸ್ಯೂಮ್ ಮಾಡಿರಿ ನೀವು? 4 ಅಸ್ಯೂಮ್ ಮಾಡಿರಿ. ಟೋಟಲ್ ಡಿಸ್ಟೆನ್ಸ್ ಹೌ ಮಚ್ ಯು ಹ್ಯಾವ್ ಟ್ರಾವೆಲ್? ಅಸ್ಯೂಮ್ 4 ಕಿಲೋಮೀಟರ್. ಅಸ್ಯೂಮ್ 4 ಕಿಲೋಮೀಟರ್. 1 and 1 2. ರಿಮೈನಿಂಗ್ ಎಷ್ಟು ಈಗ? 2 ಕಿಲೋಮೀಟರ್ಸ್. ರಿಮೈನಿಂಗ್ ಎಷ್ಟಿದೆ? 2 ಕಿಲೋಮೀಟರ್. ಈಗ ರಾಬಿನ್ ಹೆಂಗ ಕವರ್ ಮಾಡೋ ಡಿಸ್ಟೆನ್ಸ್ ಗೊತ್ತಿದೆ ನಿಮ್ಗೂ? ಇದೇ ರೀತಿ ಹೆಂಗ್ರಿ? ಲೈಕ್ ದಿಸ್. ಇದು ಯೆಲ್ಲೋ ಕಲರ್ ಕಾಣುವುದಿಲ್ಲ, ಬೇರೆ ಕಲರ್. ರಾಬಿನ್ ಹ್ಯಾಸ್ ಕವರ್ಡ್ 3 distances like this. Okay, 1 kilometer, 1 kilometer, 2 kilometer. ಟೋಟಲ್ ಟೈಮಿಂಗ್ ಏನೇನ್ರಿ? ಸ್ಪೀಡ್ ಎಷ್ಟಿದೆ? ಟೈಮಿಂಗ್ ದ ಫಾರ್ಮುಲಾ ಟೈಮಿಂಗ್ ಬೇಕು ಅಂದ್ರೆ ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಈಗ ಸ್ಪೀಡ್ ಎಷ್ಟಿದೆ? 20 10. 20 ಮೊದಲ ಸ್ಪೀಡ್ ಎಷ್ಟಿದೆ? ಸ್ಪೀಡ್ ನಂಬರ್ 1 ಇದೆ 20 ಕಿಲೋಮೀಟರ್ ಪ್ರತಿ ಗಂಟೆ. 20 ಕಿಲೋಮೀಟರ್ ಪ್ರತಿ ಗಂಟೆ. ಎರಡನೇ ಸ್ಪೀಡ್ ಇಲ್ಲಿಂದ ಇಲ್ಲೇ ಸ್ಪೀಡ್ ಎಷ್ಟು? 10 ಕಿಲೋಮೀಟರ್ ಪ್ರತಿ ಗಂಟೆ. 10 ಕಿಲೋಮೀಟರ್ ಪರ್ ಅವರ್. ಆಮೇಲೆ ಲಾಸ್ಟ್ ಸ್ಪೀಡ್ ಎಷ್ಟಿದೆ? ವಾಟ್ ಇಸ್ ದ ಲಾಸ್ಟ್ ಸ್ಪೀಡ್? 80 ಕಿಲೋಮೀಟರ್ ಪರ್ ಅವರ್. 80 ಕಿಲೋಮೀಟರ್ ಪರ್ ಅವರ್. ಎಸ್ ಸರ್, 80 ಕಿಲೋಮೀಟರ್ ಪರ್ ಅವರ್ ಇದೆ ಸ್ಪೀಡ್. ರಾಬಿನ್ಸ್ ಎವರೇಜ್ ಸ್ಪೀಡ್ ಎಷ್ಟಿದೆ? ಎಸ್, ಯು ಕ್ಯಾನ್ ಯೂಸ್ ದಿಸ್. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಿದೆ? ವಾಟ್ ವಿಲ್ ಹ್ಯಾಪನ್ ಪ್ರಾಬ್ಲಮ್? ಸ್ವಲ್ಪ ಕ್ಯಾಲ್ಕುಲೇಷನ್ ಅಗೇನ್ ಹೆಚ್ಚಾಗುತ್ತೆ. ದೇರ್ ಆರ್ 2 ಟೆಕ್ನಿಕ್ಸ್. ಐ ವಿಲ್ ಟೆಲ್ ಲೈಕ್ ದಿಸ್ ಡೈರೆಕ್ಟ್ಲಿ ನಾವು. ಟೋಟಲ್ ಡಿಸ್ಟೆನ್ಸ್ 1 + 1 + 2 4 ಕಿಲೋಮೀಟರ್ಸ್. ಎಷ್ಟು? 4 ಕಿಲೋಮೀಟರ್ಸ್. ಡಿವೈಡೆಡ್ ಬೈ ಟೋಟಲ್ ಟೈಮಿಂಗ್. ಟೈಮ್ ಫಾರ್ಮುಲಾ ಡಿಸ್ಟೆನ್ಸ್ ಅಪಾನ್ ಸ್ಪೀಡ್ 1/20. 1/10. ಇಲ್ಲೇ ಟೈಮಿಂಗ್ ಎಷ್ಟು? ಡಿಸ್ಟೆನ್ಸ್ ಅಪಾನ್ ಸ್ಪೀಡ್ 2 ಡಿವೈಡೆಡ್ ಬೈ 80. ಸರ್ ಇಷ್ಟು ಎಲ್ಲ ಕ್ಯಾಲ್ಕುಲೇಷನ್ ಇದೆ. ಇಷ್ಟೆಲ್ಲ ಕ್ಯಾಲ್ಕುಲೇಷನ್ಸ್ ನಿಮಗೂ ಬೇಡ. ಯು ಡೋಂಟ್ ವಾಂಟ್ ದಿಸ್ ಕ್ಯಾಲ್ಕುಲೇಷನ್ ಅಂದ್ರೆ ಏನ್ ಮಾಡಬೇಕು? 20 10 80. ಇನ್ನೊಂದ್ಸಲ LCM ತಗೋರಿ 80. ಆ 80 ಪ್ರತಿಯೊಂದರಲ್ಲಿ ಇಂಟು ಮಾಡ್ರಿ. ಓಕೆ, ಒನ್ ಟೆಕ್ನಿಕ್ ಇದು. ಸ್ಕ್ರೀನ್ಶಾಟ್ ತಗೋರಿ, ಸಾಲ್ವ್ ಮಾಡ್ರಿ, ನಿಮ್ದು ಆನ್ಸರ್ ಸಿಗುತ್ತೆ. ಸ್ಕ್ರೀನ್ಶಾಟ್ ತಗೋರಿ, ಟೇಕ್ ದ ಸ್ಕ್ರೀನ್ಶಾಟ್, ಸಾಲ್ವ್ ದಿಸ್. ಇದು LCM ತಗೋರಿ, ಎಲ್ಲ LCM ಅಂಡ್ ಸಾಲ್ವ್ ಮಾಡ್ರಿ. ಯು ವಿಲ್ ಗೆಟ್ ದ ಆನ್ಸರ್. ಇದು ಬೇಡ ಅಂದ್ರೆ ಮೆಥಡ್ ನಂಬರ್ 2 ಈಗ ಹೇಳ್ತೀನಿ ನಿಮ್ಗೂ. ಮೆಥಡ್ ನಂಬರ್ 2 ಹೆಂಗಿದೆ ನೋಡ್ರಿ. ಈಗ ಡಿಸ್ಟೆನ್ಸ್ ನಾನು ಇದು ಅಸ್ಯೂಮ್ ಮಾಡಂಗಿಲ್ಲ. ಈಗ ಇದು ಫಸ್ಟ್ ಬರೀರಿ. 20 10 ಮತ್ತು 80 ಡಿವೈಡ್ ಆಗುವಂತ ಸಂಖ್ಯೆ. ವಿಚ್ ನಂಬರ್ ಇಸ್ ಡಿವಿಸಿಬಲ್ ಬೈ 20 10 and 80? LCM. ಯಾವ ಸಂಖ್ಯೆ? 20 10 80 LCM ಎಷ್ಟಿದೆ ಸರ್? LCM ಇದೆ 80. ಸೊ ಈ 80ಗೆ ಪ್ರತಿ ಒಂದು ಇದರಲ್ಲಿ ಇಂಟು ಮಾಡ್ರಿ. ಇಂಟು 80 ಮಾಡ್ರಿ. ಇಲ್ಲಿ ಇದು ಇರೇಸ್ ಮಾಡ್ತೇನೆ ನಾನು ಈಗ. ಇಂಟು 80, ಇಲ್ಲೇ ಇಂಟು 80 ಮಾಡ್ರಿ, ಇಲ್ಲೇ ಇಂಟು 80 ಮಾಡ್ರಿ. ಈಗ ನೋಡ್ರಿ ಸರ್ ಏನಾಗುತ್ತೆ? ಟೋಟಲ್ ಡಿಸ್ಟೆನ್ಸ್ 80 + 80 ಪ್ಲಸ್ ಎಷ್ಟಿದೆ ಇದು? 80 80 80 2 60 160. ಟೋಟಲ್ 320. ಓಕೆ, 1 + 1 + 2 ಟೋಟಲ್ 4. 4 into 80. ಟೋಟಲ್ ಡಿಸ್ಟೆನ್ಸ್ ಎಷ್ಟು? 112. ದಟ್ ಈಸ್ 4 multiplied by 80. 80 ಕಾಮನ್ ಇದೆ. 4 into 80. ಟೋಟಲ್ ಡಿಸ್ಟೆನ್ಸ್ ನಮ್ದು 320 ಕಿಲೋಮೀಟರ್. 320 ಕಿಲೋಮೀಟರ್ ಅಪಾನ್ ಟೋಟಲ್ ಟೈಮಿಂಗ್. ಟೈಮಿಂಗ್ ಫಾರ್ಮುಲಾ ಏನ್ರಿ ಸರ್? ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟು? 80, ಸ್ಪೀಡ್ ಎಷ್ಟು? 20. ಈಗ ಟೈಮಿಂಗ್ ಫಾರ್ಮುಲಾ ಸರ್ ಏನಿದೆ? ಡಿಸ್ಟೆನ್ಸ್ ಅಪಾನ್ ಟೈಮಿಂಗ್. ಸೊ ನೋಡ್ರಿ, ಈಗ ಕಲರ್ ಚೇಂಜ್ ಮಾಡೋಣ. 20 1s 20 4s. ಇದು ಟೈಮ್. 10 1s 10 8s. 80 80 ಕ್ಯಾನ್ಸಲ್. ಟೈಮಿಂಗ್ 2 hours. 8 hours 4 hours 8 hours 2 hours. So total timing 4 hours 8 hours 2 hours. 4 + 8 that is 12. 12 + 2 14. ಇಲ್ಲಿ ಬರೀರಿ 14 hours. ಆಪ್ಷನ್ಸ್ ನಮ್ದು ಐ ಥಿಂಕ್ ಪಾಯಿಂಟ್ ದಲ್ಲಿ ಬರುತ್ತೆ. ಎಸ್, ಸಿಂಪ್ಲಿಫೈ ಮಾಡೋಣ ಈಗ. ಸೊ 14 1s 14, 14 2s 28, 14 2s 28, 14 3s ಇಲ್ಲ, 14 2s 28, 12 ಉಳಿತು 22 ಪಾಯಿಂಟ್ ಸಮಥಿಂಗ್, 22.86 ಆನ್ಸರ್ ಫಾರ್ ದ ಕ್ವಶನ್. ಬಟ್ ಪ್ರಾಕ್ಟೀಸ್ ಮಾಡಬೇಕು. ಈಗ ಇದು ಟೆಕ್ನಿಕ್ ಯೂಸ್ ಮಾಡ್ರಿ. ನೀವು ಏನೇನು ಮಾಡಿ ನಾನು ಫಸ್ಟ್ ಆಫ್ ಆಲ್ ಸ್ಪ್ಲಿಟ್ ಮಾಡ್ರಿ. ಏನೇನು ಯಾವ ರೀತಿ? 1 1 ಆಮೇಲೆ ಉಳಿದ ಡಿಸ್ಟೆನ್ಸ್ ಅಂದ್ರೆ 2.
ಹೆಂಗ್ರಿ 4 ಅಸ್ಯೂಮ್ ಮಾಡಿರಿ, 4ದಲ್ಲಿ 1/4 ಅಂದ್ರೆ 1/4 ಅಂದ್ರೆ 1 ಕಿಲೋಮೀಟರ್, ಉಳಿದ ಡಿಸ್ಟೆನ್ಸ್ 2 ಕಿಲೋಮೀಟರ್. ಆಮೇಲೆ ಸ್ಪೀಡ್ ಇಲ್ಲಿ ಬರೀರಿ. ಆಮೇಲೆ ಆ ಸ್ಪೀಡ್ ದ LCM ತಗೋಬೇಕು. ಟೇಕ್ ದ LCM ಆಫ್ ಸ್ಪೀಡ್. ಆ LCM ಗೆ ಇಲ್ಲೇ ಇಂಟು ಮಾಡ್ರಿ, ಇಲ್ಲೇ ಇಂಟು ಮಾಡ್ರಿ, ಇಲ್ಲೇ ಇಂಟು ಮಾಡ್ರಿ. ಅದು ಆದ ನಂತರ ನಮ್ದು ಡಿಸ್ಟೆನ್ಸ್ 80 ಕಿಲೋಮೀಟರ್ ಆಗುತ್ತೆ, 80 ಕಿಲೋಮೀಟರ್ ಆಗುತ್ತೆ, 160 ಕಿಲೋಮೀಟರ್ ಆಗುತ್ತದೆ. ಟೋಟಲ್ ಡಿಸ್ಟೆನ್ಸ್ ನೀವು 320 ಕಿಲೋಮೀಟರ್ ಬರೀರಿ. ಡಿವೈಡೆಡ್ ಬೈ ಟೈಮಿಂಗ್ ಫಾರ್ಮುಲಾ ಯೂಸ್ ಮಾಡ್ರಿ. ಡಿಸ್ಟೆನ್ಸ್ ಅಪಾನ್ ಸ್ಪೀಡ್, ಡಿಸ್ಟೆನ್ಸ್ ಅಪಾನ್ ಸ್ಪೀಡ್, ಡಿಸ್ಟೆನ್ಸ್ ಬೈ ಸ್ಪೀಡ್, ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ 4 ಗಂಟೆ, 8 ಗಂಟೆ, 2 ಗಂಟೆ ಎಲ್ಲ ಪ್ಲಸ್ ಮಾಡ್ರಿ, 14 ಗಂಟೆ. ಸೊ ಡೈರೆಕ್ಟ್ಲಿ. ಸೊ ದಿಸ್ ಇಸ್ ಅವರ್ ಆನ್ಸರ್ ಫಾರ್ ದ ಕ್ವಶನ್ 22.86. ನೆಕ್ಸ್ಟ್ ಕ್ವಶನ್ ಏನಿದೆ, ಇದು ಸ್ವಲ್ಪ ಲೆಂದಿ ಕ್ವಶನ್, ಬಟ್ ಯಾಕ್ರಿ ಸರ್ ಇದು ಯಾಕೆ ಹೇಳಿದ್ರಿ? ಈಗ 5 ಟೈಮ್ಸ್ 2023 ಮತ್ತು 24 ಮತ್ತು ಈ ಪ್ರಶ್ನೆಯಲ್ಲಿ 5 ಸಲ ಇಂಥ ಕ್ವಶನ್ಸ್ ಕೇಳ್ಯಾರ, 5 ಸಲ. ಅದಕ್ಕಾಗಿ ಐ ಹ್ಯಾವ್ ಟೇಕನ್ a bus left 60 minutes later than the scheduled time, but in order to reach the destination 150 km away, it increases the usual speed by 5 km per hour. What is the usual speed of the bus? ಎರಡು ಟೆಕ್ನಿಕ್ ಹೇಳ್ತೀನಿ ನಿಮಗೂ ಯಾವ ರೀತಿ ಮಾಡಬೇಕು. ಒನ್ ಅಂದ್ರೆ ಯಾವ ಟೆಕ್ನಿಕ್? ಆ ಡಿಸ್ಟೆನ್ಸ್ ಟೆಕ್ನಿಕ್ ನಂಬರ್ 1, ಮೆಥಡ್ 1. ಬಟ್ ಮೆಥಡ್ 1 ದ ಪ್ರಾಬ್ಲಮ್ ಹೇಳ್ತೇನೆ ನಿಮಗೂ ಏನಿದೆ. ಮೆಥಡ್ 1 ಫಾರ್ಮುಲಾ ಇದೆ, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು S1 into S2 divided by S1 minus S2 into delta t. ಡೆಲ್ಟಾ ಟಿ ಅಂದ್ರೆ ಟೈಮ್ ಗ್ಯಾಪ್. ಟೈಮ್ ಗ್ಯಾಪ್ ಎಷ್ಟಿದೆ? ಇದು 60 ನಿಮಿಷ. 60 ನಿಮಿಷ ಇಲ್ಲೇ ಹಾಕಬೇಕು. ಬಟ್ ಇದು ಮೆಥಡ್ ದ ಡ್ರಾಬ್ಯಾಕ್ ಅಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ಗೊತ್ತಿರಬೇಕು, ಆಲ್ಜಿಬ್ರಾ ಗೊತ್ತಿರಬೇಕು ಸಾಲ್ವ್ ಮಾಡಾಗ. ಓಕೆ, ಅದು ಬೇಡ ಅಂದ್ರೆ ಇನ್ನೊಂದು ಎರಡನೇ ಮೆಥಡ್ ಹೇಳ್ತೀನಿ. ಫಸ್ಟ್ ಲೆಟ್ಸ್ ಸಾಲ್ವ್ ವಿತ್ ದಿಸ್ ಟೆಕ್ನಿಕ್. ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ? 150 ಕಿಲೋಮೀಟರ್ಸ್, 150 ಕಿಲೋಮೀಟರ್. ಸ್ಪೀಡ್ 1 ಎಷ್ಟು ಗೊತ್ತಿಲ್ಲ, ಅದು ಕೊಟ್ಟಿಲ್ಲ. ಮೊದಲ ಸ್ಪೀಡ್ ಎಷ್ಟಿದೆ? ಎಕ್ಸ್. ಎರಡನೇ ಸ್ಪೀಡ್ ಇನ್ಕ್ರೀಸಸ್ ಬೈ 5 ಕಿಲೋಮೀಟರ್. ನೋಡ್ರಿ, 5 ಕಿಲೋಮೀಟರ್ ವೇಗವನ್ನು 5 ಕಿಲೋಮೀಟರ್ ಹೆಚ್ಚಿಸಬೇಕಾಯಿತು ಅಂದ್ರೆ ಜಾಸ್ತಿ ಮಾಡಿದ ನಂತರ ಎಕ್ಸ್ ಪ್ಲಸ್ 5, ಇದು ಎರಡನೇ ಸ್ಪೀಡ್. ಆ ಎರಡು ಸ್ಪೀಡ್ ಮೈನಸ್ ಮಾಡ್ರಿ, ಎರಡು ಸ್ಪೀಡ್ ಮೈನಸ್ ಮಾಡ್ರಿ, ದೊಡ್ಡರಿಂದ ಸಣ್ಣ ಮೈನಸ್. ಸೊ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಮೈನಸ್ ಮಾಡ್ರಿ. ಎಕ್ಸ್ ಎಕ್ಸ್ ಕ್ಯಾನ್ಸಲ್, ಓನ್ಲಿ 5 ಇಂಟು ಟೈಮ್ ಗ್ಯಾಪ್. ಆ 2 ದಿನದ ಟೈಮ್ ಗ್ಯಾಪ್ 60 ಮಿನಿಟ್. 60 ಮಿನಿಟ್ ಗ್ಯಾಪ್ ಇದೆ, 60 ಬರೀರಿ ಇಲ್ಲಿ. ಅಲ್ಲಿ ಯೂಸ್ ಬೇರೆ ಕಲರ್ 60. ಮಿನಿಟ್ ಇದೆ, ಅವರ್ಸ್ ಅಲ್ಲಿ ಬರೀರಿ. 60ರಿಂದ ಡಿವೈಡ್ ಮಾಡ್ರಿ, ಸಿಂಪ್ಲಿಫೈ. 60 ಕ್ಯಾನ್ಸಲ್, 5 ಈ ಕಡೆ ಹಾಕ್ರಿ. 15 5 75, 0 0. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5, ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು 5, 5x. ಕ್ವಾಡ್ರಾಟಿಕ್ ಇಕ್ವೇಶನ್ ಈಗ ತಯಾರಾಗಿದೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 5x, ಇದು ಆ ಕಡೆ ತಗೋರಿ, ಮೈನಸ್ 7500 ಇಸ್ ಈಕ್ವಲ್ ಟು 0. ಥಿಂಕ್ ಆಫ್ ಟೂ ನಂಬರ್ಸ್ whose product is 75 and ಗ್ಯಾಪ್ 5 ಇದೆ. ಯಾವ ಅದು ಸಂಖ್ಯೆ ಇದೆ ಹೇಳಬೇಕು. 25 ಮೂರಲೆ ಮಾಡೋನು, ನಿಮ್ಗೂ ಎಲ್ಲರಿಗೆ ಗೊತ್ತಿದೆ. 25 ಮೂರಲೆ 75. ಅದೇ ರೀತಿ 25 ಇಂಟು 30 ಮಾಡಿರಿ ಅಂದ್ರೆ 25 3 75 ಆಗೋದಿಲ್ಲ. 25 and 30 ಪ್ರಾಡಕ್ಟ್ ಇಷ್ಟು ಬರಬೇಕು. 7500 ಆಗಿದೆ ಏನ್ರಿ? ಅದ 15 5 75, 15 5 75 ಆಗಿದೆ. 25 3 75 ಇಲ್ರಿ. 25 ಇಂದ ಬರುತ್ತೆ, ಬಟ್ ಆ ಎರಡು ಸಂಖ್ಯೆಯ ಪ್ರಾಡಕ್ಟ್ 25 3 75, 7500 ಬರಬೇಕು ನಾ. ಯಾಕೆ ಬಂದಿಲ್ಲ? ಎರಡು ಸಂಖ್ಯೆ ಹೇಳ್ರಿ, 25 ಮತ್ತು 30. 25 3 75, 75 ಆಮೇಲೆ 750 ಆಗಿದೆ. ಈ ಕಡೆ 1 0, ಈ ಕಡೆ ಇನ್ನೊಂದು 0 ಬೇಕು. ಎಷ್ಟು? 25 30 ಗ್ಯಾಪ್ ಇದೆ ಎಷ್ಟು? ಇದು ಪ್ಲಸ್, ಇದು ಮೈನಸ್ ಆಗುತ್ತೆ. 7500 ಟೂ ನಂಬರ್ಸ್ ವಿಲ್ ಚೆಕ್. ಸೊ ಯಾವ ಸಂಖ್ಯೆ? 25 250 ಇಂಟು 3 ಇಷ್ಟಿದೆ, ಆಮೇಲೆ 0. ಬಟ್ ಗ್ಯಾಪ್ 5 ಇಲ್ಲ. ಏನ್ ತಪ್ಪಾಗಿದೆ ಇದರಲ್ಲಿ? ಈ ಪ್ರಶ್ನೆಯಲ್ಲಿ ಏನ್ ತಪ್ಪಾಗಿದೆ? ಟ್ರೈ ಮಾಡ್ರಿ ನೀವು ಕ್ವಶನ್, ಜಸ್ಟ್ ಟ್ರೈ ಮಾಡ್ರಿ. ನಿಮ್ದು ಆಪ್ಷನ್ ಮಾಡಾಗ ಇನ್ನೊಂದು ಮೆಥಡ್ ಹೇಳ್ತೀನಿ ನಿಮ್ಗೂ, ಅದು ಬೇಡ. ಇನ್ನೊಂದು ಮೆಥಡ್ ನೀವು ಟ್ರೈ ಮಾಡ್ರಿ, ಎಲ್ಲಿ ತಪ್ಪಾಗಿದೆ ಸ್ವಲ್ಪ. ಇನ್ನೊಂದು ಮೆಥಡ್ ನಂಬರ್ 2 ಹೇಳ್ತೀನಿ ನಿಮ್ಗೂ ಡೈರೆಕ್ಟ್ಲಿ. ಈಗ ದಿಸ್ ಸಿ ಮೆಥಡ್ ನಂಬರ್. ನಾವು ಲೆಟ್ಸ್ ಚೆಕ್ ಮೆಥಡ್ ನಂಬರ್ 2 ಡೈರೆಕ್ಟ್ಲಿ ಫಾರ್ ದಿಸ್ ಕ್ವೆಶ್ಚನ್. ಹೆಂಗ್ ಮಾಡ್ಬೇಕು ನೋಡ್ರಿ. ಟೈಮ್ ಗ್ಯಾಪ್ ಕೊಟ್ಟಾರ, 60 ನಿಮಿಷ ಲೇಟ್. ಟೈಮ್ ಗ್ಯಾಪ್ ಕೊಟ್ಟಾರ, ಟೈಮ್ ಗ್ಯಾಪ್ ಈಸ್ ಗಿವನ್, ಟೈಮ್ ಗ್ಯಾಪ್ ಈಸ್ ಗಿವನ್, ಟೈಮ್ ಗ್ಯಾಪ್ ಈಸ್ ಗಿವನ್. ಅಂದ್ರೆ T2 minus T1 is equal to 60 minutes.
is equal to 60 minutes. ಟೈಮಿಂಗ್ ಫಾರ್ಮುಲಾ ಎಲ್ಲರಿಗೆ ಗೊತ್ತಿದೆ ಸರ್. ಟೈಮ್ ಫಾರ್ಮುಲಾ ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಟೈಮ್ ಫಾರ್ಮುಲಾ ಎಲ್ಲರಿಗೆ ಗೊತ್ತಿದೆ, ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಓಕೆ, ಹಾ ಏನ್ರಿ ಡಿಸ್ಟೆನ್ಸ್ ಎಷ್ಟಿದೆ ಗೊತ್ತಿಲ್ಲ. ಹಾ ಹೇಗ ಗೊತ್ತಿದ್ದೀರಾ ಡಿಸ್ಟೆನ್ಸ್ 150 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ 120. ಇಫ್ ಯು ವಾಂಟ್ ಯು ವಿಲ್ ರೈಟ್ ಡಿಸ್ಟೆನ್ಸ್ ಅಪಾನ್ ಸ್ಪೀಡ್, ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಸೊ ಡಿಸ್ಟೆನ್ಸ್ 150, ಸ್ಪೀಡ್ ಸ್ಪೀಡ್ ಕಡಿಮೆ ಸ್ಪೀಡ್ ಬರೀರಿ ಮೊದಲು. ಕಡಿಮೆ ಸ್ಪೀಡ್ ಎಷ್ಟಿದೆ ಗೊತ್ತಿಲ್ಲ. ಸ್ಪೀಡ್ಗೆ ಬೇಕಾದ್ರೆ ಎಸ್ ಇಡ್ರಿ, ಎಸ್ ಬೇಡ ಅಂದ್ರೆ ಎಕ್ಸ್, ಸ್ಪೀಡ್ ಎಸ್ ಇರೋನು ಮೈನಸ್ ಡಿಸ್ಟೆನ್ಸ್ ಇದೆ 150. ಈಗ ಸ್ಪೀಡ್ ಏನಾಗಿದೆ ಜಾಸ್ತಿ ಆಗಿದೆ, 5 ಕಿಲೋಮೀಟರ್ ಪ್ರತಿ ಗಂಟೆ ಜಾಸ್ತಿ ಮಾಡ್ರಿ. ಸ್ಪೀಡ್ದಲ್ಲಿ ಎಸ್ ಪ್ಲಸ್ 5 ಮಾಡ್ರಿ, ಸ್ಪೀಡ್ ಪ್ಲಸ್ 5. ಇಲ್ಲಿ ಸ್ಪೀಡ್ ಎಸ್ ಇದೆ, ಈಗ ಸ್ಪೀಡ್ ಏನಾಗಿದೆ ಜಾಸ್ತಿ. ಮೊದಲ ಸ್ಪೀಡ್ ಎಸ್, ಎರಡನೇ ಸ್ಪೀಡ್ ಪ್ಲಸ್ 5. ಸೊ ಟೈಮ್ ಗ್ಯಾಪ್ ಎಷ್ಟು ಕೊಟ್ಟಾರ 60 ಮಿನಿಟ್ಸ್. ಮಿನಿಟ್ ಇದೆ ಅವರ್ಸ್ ಅಲ್ಲಿ ಚೇಂಜ್ ಮಾಡ್ರಿ, ಡಿವೈಡೆಡ್ ಬೈ 60 ಬರೀರಿ. ಸೊ ನೋಡ್ರಿ ಈಗ ಸೊ 60 ಎಷ್ಟು 60 1 ಆಗುತ್ತೇನಾ, 60 ನಿಮಿಷ ಇದೆನಾ ಅದು 60 ಮಿನಿಟ್ಸ್ ಅಂದ್ರೆ 1 ಸೊ ಎಸ್ ದಲ್ಲಿ ಏನ್ ಹಾಕಿದ ನಂತರ ಇದು 1 ಬರುತ್ತೆ. ನೋಡೋಣ 20 ಹಾಕಿ ನೋಡೋಣ. 20 ಇಲ್ಲಿ 20 ಹಾಕ್ರಿ, 20ರಿಂದ ಡಿವೈಡ್ ಆಗಂಗಿಲ್ಲ. 15 ಹಾಕಿ ನೋಡೋಣ. 15 ಹಾಕಿ ನೋಡೋಣ. ಇಲ್ಲಿ 15 ಹಾಕಿರಿ ಅಂದ್ರೆ 15 10s 150. 15 ಪ್ಲಸ್ 5 20 ಮಗ್ಗಿಲ್ಲಿ ಬರಂಗಿಲ್ಲ. ಅಂಡ್ 20 ದಲ್ಲಿ ಹಾಕಿರಿ ಅಂದ್ರೆ ಪಾಯಿಂಟ್ ಬರುತ್ತೆ, ಪಾಯಿಂಟ್ ದಲ್ಲಿ ಆಪ್ಷನ್ ಇಲ್ಲ, 15 ಬೇಡ. ಆಪ್ಷನ್ ನಂಬರ್ ಸಿ, ಲೆಟ್ಸ್ ಟ್ರೈ ವಿತ್ ಆಪ್ಷನ್ ನಂಬರ್ ಸಿ ಮೈ ಡಿಯರ್ ಫ್ರೆಂಡ್ಸ್. 30 ಇದೆ, ಇಲ್ಲಿ 30 ಹಾಕ್ರಿ. 35 30 ಮತ್ತು 5 ಮತ್ತೆ ಇದು ಪಾಯಿಂಟ್ ದಲ್ಲಿ ಆನ್ಸರ್ ಇಲ್ಲ. ನಮ್ದು ಆನ್ಸರ್ ಎಷ್ಟು ಬರೀ 1 ಇದೆ. ಲೆಟ್ಸ್ ಚೆಕ್ ಆಪ್ಷನ್ ನಂಬರ್ ಡಿ. ಆಪ್ಷನ್ ನಂಬರ್ ಡಿ 25. ಲೆಟ್ಸ್ ಟೇಕ್ 25. ಎಸ್ ಅಂದ್ರೆ 25 ತಗೋರಿ. 25 ಆರ್ಲಿ 25 ಪ್ಲಸ್ 5 ಎಷ್ಟು 30. ಇದು 25 ಹಾಕಿರಿ. 25 ಪ್ಲಸ್ 5 30. 35 6 ಮೈನಸ್ 5 ಅಂದ್ರೆ ಎಷ್ಟು 1. ಅಂದ್ರೆ ಯಾವ ಆಪ್ಷನ್? ಆಪ್ಷನ್ ನಂಬರ್ ಡಿ ದಲ್ಲಿದೆ. ಆಪ್ಷನ್ ನಂಬರ್ ಡಿ ಇಲ್ಲಿ ಹಾಕಿರಿ. 25 ಇದು ಡಿಫರೆನ್ಸ್ 1 ಬರುತ್ತೆ. ಯಾವ ಆಪ್ಷನ್ ನಿಂದ ಡಿಫರೆನ್ಸ್ 1 ಬರುತ್ತೆ ಆ ಆಪ್ಷನ್ಗೆ ಟಿಕ್ ಮಾಡಬೇಕು. ದಿಸ್ ಇಸ್ ದ ಟೆಕ್ನಿಕ್. ಓಕೆ, ಮೆಥಡ್ ನಂಬರ್ 1 ಈಗ ಬೇಡ, ಯಾಕಂದ್ರೆ ಮತ್ತೆ ಕ್ವಾಡ್ರಾಟಿಕ್ ಈಕ್ವೇಷನ್ ಮಾಡಬೇಕು ನೀವು. ನೀವು ಮಾಡಿರಿ ಅಂದ್ರೆ ಟ್ರೈ ಮಾಡ್ರಿ ಅದು. ಓಕೆ, ಸೊ ವಿತ್ ದಿಸ್ ವಿಲ್ ಎಂಡ್ ಅವರ್ ಟುಡೇಸ್ ಕ್ಲಾಸ್. Okay, thank you for joining. Keep on studying. Don't waste the timing. And I have covered all the important questions. Previous questions class adu nodri ನೀವು. Previous questions classes adu nodri. Adu help ಆಗುತ್ತೆ, ಇದು help ಆಗುತ್ತೆ ನಿಮಗೂ. Each and everything concept is going to help you. Thank you everyone. Jai Hind. Keep on studying. For more updates, ನಮ್ದು Telegram and WhatsApp link group description ದಲ್ಲಿ ಹಾಕೇನ್ ನೋಡ್ರಿ, ಅದರಲ್ಲಿ ಜಾಯಿನ್ ಆಗ್ರಿ. ಅಂಡ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕಂಪಲ್ಸರಿ ಸಬ್ಸ್ಕ್ರೈಬ್ ಮಾಡ್ರಿ. ಅಂಡ್ ಎಸ್ ಕ್ಲಾಸ್ ನಿಮಗೂ ಲೈಕ್ ಆಗಿದೆ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಅಭಿಪ್ರಾಯ, ನಿಮ್ದು ಒಪಿನಿಯನ್ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಬೇಕು. ಥ್ಯಾಂಕ್ ಯು. ಜೈ ಹಿಂದ್.